ನಿನ್ನೆ ಜ್ಞಾನ ಯೋಗ ಸಾಧನೆಯಲ್ಲಿ ಒಂದು ಭಗವದ್ಗೀತೆ ಶ್ಲೋಕ ಹೇಳ್ತಲ್ರಿ, ಯಾವುದದು? ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಅಂತ. ಸಾಂಖ್ಯ ಯೋಗದ್ದು 55ನೇ ಶ್ಲೋಕ ಒಂದು ಸ್ವಲ್ಪ ವಿಶ್ಲೇಷಣೆ ಹೋದ್ರಿ. ಸ್ಥಿತಪ್ರಜ್ಞೆ ಹೆಂಗಿರ್ತಾನ ಅಂತೇಳಿ ಇದಕ್ಕೂ ಸಂಬಂಧ ಅದ, ಅದಕ್ಕೂ ಸಂಬಂಧ ಅದ. ಸ್ಥಿತಪ್ರಜ್ಞನ ಲಕ್ಷಣ ಬರುವ 55ನೇ ಶ್ಲೋಕ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇವಾತ್ಮನ ತುಷ್ಟಃ ಸ್ಥಿತಪ್ರಜ್ಞಸ್ಥ ತೋಚ್ಯತೆ. ಇದರ ತಾತ್ಪರ್ಯ ಏನಂದ್ರೆ, ಎಲೆ ಅರ್ಜುನ, ಆತ್ಮನಿಂದಲೇ ಸಂತುಷ್ಟನಾಗಿ ಯಾವಾಗ ಯೋಗಿಯು ಮನಸ್ಸಿನಲ್ಲಿರುವ ಸಮಸ್ತ ಕಾಮಗಳನ್ನ ತ್ಯಾಗ ಮಾಡ್ತಾನೋ, ಯಾವಾಗ ಯೋಗಿಯಾದವ ಮನಸ್ಸಿನಲ್ಲಿರುವ ಎಲ್ಲ ಕಾಮಗಳನ್ನ ತ್ಯಾಗ ಮಾಡ್ತಾನೋ ಅವನು ಸ್ಥಿತಪ್ರಜ್ಞ ಅಂತ ತಿಳಿಸ್ಕೊತಾನೆ. ಪ್ರಾರ್ಥನೆ ಸ್ಥಿತಪ್ರಜ್ಞ ಲಕ್ಷಣಗಳಲ್ಲಿ ಪ್ರಧಾನವಾದದ್ದು, ಮುಖ್ಯವಾದದ್ದು ಕಾಮನೆಗಳನ್ನ ಬಿಟ್ಟು ಬಿಡುವುದು. ಕಾಮನೆಗಳು ಮನೋಗತಾನ್ ಅಂದ್ರ ಮನಸ್ಸಿನಲ್ಲಿ ಇರುವವಾಗ್ಯಾವು. ಮನಸ್ಸೇ ಕಾಮನೆಗಳ ಒಂದು ಕಂಟೆ ಆಗೈತಿ. ವಸ್ತ್ರದಲ್ಲಿ ಎಳೆಗಳನ್ನ ಒಂದೊಂದೇ ತೆಗೆದ್ರ ಹೆಂಗ ವಸ್ತ್ರನ ಇಲ್ಲದಂತೆ ಆಗ್ತೈತೋ ಅದರಂತೆ ಈ ಮನಸ್ಸಿನಲ್ಲಿರುವ ಒಂದೊಂದೇ ನಮ್ಮ ಕಾಮನೆಗಳನ್ನ, ಬಯಕೆಗಳನ್ನ ತೆಗೆದು ಹಾಕಿದ್ರ ಅಲ್ಲಿ ಮನಸ್ಸ ಉಳಿಯುವುದಿಲ್ಲ. ಆದ್ದರಿಂದ ಮನೋಗತಾನ್ ಕಾಮಾನ್ ಅಂತ ಹೇಳಿ ಇಲ್ಲಿ ಹೇಳ್ಯಾರ. ಇನ್ನ ಪ್ರಜಹಾತಿ ಅಂತಂದ್ರ ಸರಿಯಾಗಿ ಬಿಟ್ಟು ಬಿಡಬೇಕು ಅಂದ್ರ ಮತ್ತೆ ಬಂದು ಅಂಟ್ಕೊಳ್ದಂತ ಅದನ್ನ ಬಿಟ್ಟು ಬಿಡಬೇಕು. ಮತ್ತೊಮ್ಮೆ ಅದನ್ನ ಆ ಒಂದು ಬಯಕೆ ನಮ್ಮಲ್ಲಿ ಬರಬಾರ್ದು. ಹಾಗ್ಬಿಟ್ಟಾಗ ಸ್ಥಿತಪ್ರಜ್ಞ ಅಂತ ಅನಿಸ್ಕೋತಾನ. ಇದೇ ವಿಷಯವನ್ನ ಶ್ರುತಿಗಳೊಳಗ ಹೇಳ್ಯಾರ. ಏನಂದ್ರ, ಯದಾ ಸರ್ವೇ ಪ್ರಮುಚ್ಯಂತೆ ಕಾಮಾಯೇಶ್ಚ ಹೃದಿಸ್ಥಿತಾಃ ಅಥ ಮರ್ತ್ಯೋ ಮೃತೋ ಭವೇತ್ಯತ್ರ ಬ್ರಹ್ಮ ಸಮಾಶ್ನುತೆ ಅಂತ ಹೇಳಿ ಹೇಳ್ಯಾರ. ಇದರ ಅರ್ಥ ಏನಂತಂದ್ರ, ಯಾವನ ಮನಸ್ಸಿನಲ್ಲಿರುವ ಬಯಕೆಗಳೆಲ್ಲ ಒಂದೂ ಉಳಿಯದಂತೆ ಕಳಚಿ ಹೋಗಿರುವವೋ ಅವನು ಆಗ ಮರಣರಹಿತನಾಗಿ ಈ ದೇಹದೊಳಗಿದ್ದುಕೊಂಡ ಬ್ರಹ್ಮವನ್ನ ಪಡೆದುಕೊಳ್ತಾನ ಅಂತ ಹೇಳಿ ಇದರ ಅರ್ಥಕತೆ. ಯಾರ ಮನಸ್ಸಿನಲ್ಲಿ ಬಯಕೆಗಳು ಒಂದೂ ಉಳಿಯದಂತೆ ಕಳಚಿ ಹೋಗ್ತಾವೋ ಅವನು ಆಗ ಮರಣರಹಿತನಾಗಿ ಈ ದೇಹದೊಳಗೆ ಇದ್ಕೊಂಡ ಬ್ರಹ್ಮವನ್ನ ಪಡೆದುಕೊಳ್ತಾನ. ಅಂದ್ರ ಮನಸ್ಸಿನೊಳಗ ಯಾವ ಬಯಕೆನೂ ಇರಬಾರದು. ಚಿತ್ತಪ್ರಜ್ಞನ ಮತ್ತೊಂದು ಲಕ್ಷಣ ಅಂತಂದ್ರ, ಮನಸ್ಸಿನಲ್ಲಿರುವ ಕಾಮನೆಗಳನ್ನು ಇಲ್ಲದಂತೆ ಮಾಡುವುದು ಅಭಾವವಲ್ಲದೆ ಬ್ರಹ್ಮ ಪ್ರಾಪ್ತಿ ಅಭಾವ ಅಲ್ಲ, ಅದು ಭಾವಸ್ಥಿತಿ. ಕಾಮನೆಯನ್ನು ಕಳೆದುಕೊಳ್ಳುವುದು ಅಭಾವ ಸ್ಥಿತಿ ಆದ್ರೆ ಬ್ರಹ್ಮ ಪ್ರಾಪ್ತಿ ಅದು ಭಾವಸ್ಥಿತಿ ಅನಿಸ್ಕೊತತಿ. ಹಂಗಾದ್ಮೇಲೆ ಮುಂದ ಭಾವಸ್ಥಿತಿಯನ್ನ ಇಲ್ಲಿ ಹೇಳ್ತಾ ಇದ್ದ. ಆತ್ಮನ್ನೇ ಆತ್ಮನಾದುಷ್ಟ ಅಂದ್ರ ತನ್ನಲ್ಲಿಯೇ ತನ್ನೊಳಗಿರುವ ಆತ್ಮನ ದರ್ಶನವೆಂಬ ತನ್ನೊಳಗಿರುವ ಆತ್ಮನ ದರ್ಶನ ಎಂಬ ಅಮೃತರಸದ ಒಂದು ಪಾನದಿಂದ ಅವ ತೃಪ್ತನಾಗ್ತಾನ. ಅವನ ತೃಪ್ತಿಗೆ
ಸಮರ್ಪಕವಾಗಿ ಹೇಳಿದಾಗ ಆ ಉಚ್ಯತೆ ಎಂಬ ಕ್ರಿಯಾಪದವನ್ನ ಪ್ರಯೋಗ ಮಾಡ್ಲಾಗ್ತತಿ. ಉಚ್ಯತೆ ಅಂತಂದ್ರ ಹೇಳುವ ವಿಷಯವನ್ನ ಸಂಕ್ಷಿಪ್ತವಾಗಿ ಹೇಳಬೇಕು ಮತ್ತು ಸಮರ್ಪಕವಾಗಿ ಹೇಳಬೇಕು. ಆಗ ಅದು ಉಚ್ಯತೆ ಎಂಬ ಕ್ರಿಯಾಪದವನ್ನ ಅಲ್ಲಿ ಪ್ರಯೋಗ ಮಾಡಲಾಗ್ತತಿ. ಇಲ್ಲಿಗೆ ಚಿತ್ತಪ್ರಜ್ಞ ಲಕ್ಷಣ ಮುಗಿದಂತಾಯ್ತು. ಇನ್ನು ಮುಂದಿನ 17 ಶ್ಲೋಕಗಳಲ್ಲಿ ಇದೇ ವಿಷಯವನ್ನ ವಿಸ್ತಾರವಾಗಿ ವರ್ಣಿಸಿ ಹೇಳ್ತಾರ. ಸಂಬಂಧ ಸಂಸಾರ ಇರುವವರೆಗೂ ಸುಖ ದುಃಖಗಳೆಂಬ ತೆರೆಗಳು ಬಂದೇ ಬರ್ತಿರ್ತಾವು. ಆ ಸುಖ ದುಃಖಗಳು ಬಂದಾಗ ಸ್ಥಿತಪ್ರಜ್ಞ ಹೆಂಗಿರ್ತಾನ ಅನ್ನೋದನ್ನ ಈ ಮುಂದಿನ ಶ್ಲೋಕದಲ್ಲಿ ವರ್ಣಿಸಿ ಹೇಳ್ತಾ ಇದ್ದಾರೆ. ಇದು ಮುಂದಿನ ಹೇಳ್ರಿ. ಶ್ಲೋಕ 56. ದುಃಖೇಷ್ಟನುದ್ವಿಗ್ನ ಮನಃ ಸುಖೇಷು ವಿಗತ ಸ್ಮೃತಃ ವೀರರಾಗ ಭಯ ಕ್ರೋಧ ಸ್ಥಿತಧೀರ್ಮುನಿರುಚ್ಯತೆ. ಅಂದ್ರ ದುಃಖಗಳಲ್ಲಿ ಉದ್ವೇಗವಿಲ್ಲದ ಮನಸ್ಸುಗಳ ಉಳ್ಳವನು, ದುಃಖಗಳಲ್ಲಿ ಉದ್ವೇಗವಿಲ್ಲದ ಮನಸ್ಸುಳ್ಳವನು, ಸುಖಗಳಲ್ಲಿ ಆಶೆ ಇಲ್ಲದವನು, ಆಸಕ್ತಿ ಭಯ ಕ್ರೋಧಗಳು ಇಲ್ಲದವನು ಆದ ಮುನಿ ಅವ ಸ್ಥಿತಪ್ರಜ್ಞ ಅಂತ ಅನಿಸ್ಕೊತಾನ. ಅಂದ್ರ ದುಃಖದೊಳಗ ಉದ್ವೇಗ ಇರಬಾರ್ದು, ಸುಖಗಳೊಳಗ ಆಶೆ ಇರಬಾರ್ದು, ಯಾವ್ದ್ರೊಳಗೂ ಆಸಕ್ತಿ ಭಯ ಕ್ರೋಧ ಅನ್ನೋದು ಇರಬಾರ್ದು. ಅಂಥ ಮನಸ್ಥಿತಿ ಉಳ್ಳವನ ಸ್ಥಿತಪ್ರಜ್ಞ ಅಂತ ಹೇಳಿಸ್ಕೊತಾನ. ಈ ಶ್ಲೋಕ ಸ್ಥಿತಪ್ರಜ್ಞನನ್ನ ಪರೀಕ್ಷಿಸುವ ಒಂದು ಒರೆಗಲ್ಲಾಗೈತಿ. ಸಂಸಾರವೆಂಬ ಸಮುದ್ರಕ್ಕ ಸುಖ ದುಃಖ ಎಂಬ 2 ತೆರೆಗಳು. ಇವು ಇರಬಾರ್ದಂದ್ರ ನಡೆಯುವುದಿಲ್ಲ. ಸುಖ ದುಃಖ ಇರುವ ಸಂಸಾರದೊಳಗ ಸುಖ ದುಃಖ ಇದ್ದೇ ಇರ್ತಾವ. ಅವುಗಳಿದ್ದಾಗ ಅವುಗಳ ಹೊಡೆತವನ್ನ ಯಾವ ಯುಕ್ತಿಯಿಂದ ತಪ್ಪಿಸಿಕೊಳ್ಬೇಕು. ಅನೇಕ ಜನರು ಸುಖ ದುಃಖಗಳೆಂಬ ಸುಳಿಗೆ ಸಿಕ್ಕು ಅವುಗಳನ್ನ ಸರಿ ಮಾಡುವುದರಲ್ಲೇನ ಮಾನವ ಜೀವನವನ್ನ ಕಳೆದುಕೊಂಡಿರ್ತಾರ. ಎಲ್ಲರಿಗೂ ಬರುವಂತೆ ರೋಗ ಮನೋವ್ಯಥೆ ವಿಪತ್ತು ಮೊದಲಾದ ದುಃಖಗಳು ತಮ್ಮ ಭಯಂಕರ ಸ್ವರೂಪವನ್ನ ತೋರಿಸ್ತಾ ಬಂದ ಸಮಯದೊಳಗ ಅವನು ಮನಸ್ಸಿನೊಳಗ ತಳಮಳ ಹೊಂದುವುದಿಲ್ಲ. ಇದು ಚಿತ್ತಪ್ರಜ್ಞನ ಲಕ್ಷಣ. ಸುಖ ದುಃಖಗಳು ಬಂದಾಗ ಅವ ಮನಸ್ಸಿನೊಳಗ ತಳಮಳ ಹೊಂದುವುದಿಲ್ಲ. ಇನ್ನ ಎಲ್ಲರಿಗೂ ಬರುವಂತೆ ಸುಖ ದುಃಖಗಳು ತಮ್ಮ ಮೋಹಕ ಸ್ವರೂಪದಿಂದ ಮರಳು ಮಾಡ್ತಾ ಬಂದಾಗ ಆ ಸುಖ ದುಃಖಗಳೇ ನನಗೆ ಯಾವಾಗ್ಲೂ ಇರ್ಲಿ ಅಂತ ಹೇಳಿ ಅವನ ಬಯಸುವುದಿಲ್ಲ. ಸುಖಾನ ಇರ್ಲಿ ಅಂತ ಹೇಳಿ ಬಯಸುವುದಿಲ್ಲ. ಮತ್ತ ಪುಣ್ಯವನ್ನು ಮಾಡದೆ ಪುಣ್ಯದ ಫಲಗಳ ಮುಂದ ಶಿಕ್ಷಾಂತೇಯ ಅನ್ನೋದಿಲ್ಲ. ಇದು ಸ್ಥಿತಪ್ರಜ್ಞನ ಮುಖ್ಯವಾದ ಲಕ್ಷಣ ಆಗೈತಿ. ಈ ಶ್ಲೋಕದೊಳಗ ದುಃಖೇಶು ಸುಖೇಶು ಎಂಬ ಒಂದು ಪ್ರಯೋಗ ಮಾಡ್ಯಾರ. ಇವು ಬಹುವಚನ ಪ್ರಯೋಗಗಳು. ದುಃಖೇಶು ಅಂದ್ರ ಅನೇಕ ದುಃಖಗಳು, ಸುಖೇಶು ಅಂತಂದ್ರ ಅನೇಕ ಸುಖಗಳು. ಹಾಗೆಂದರೆ ಅನೇಕ ದುಃಖಗಳು ಯಾವುವು, ಅನೇಕ ಸುಖಗಳು ಯಾವುವು? ಇದಕ್ಕೆ ಉತ್ತರ ಹೇಳ್ತಾರ. ಆಧ್ಯಾತ್ಮಿಕ ದುಃಖ, ಆದಿ ಭೌತಿಕ ದುಃಖ ಮತ್ತು ಆದಿ ದೈಹಿಕ ದುಃಖಗಳಂತ ಹೇಳಿ 3 ದುಃಖಗಳದಾವ. ಇವುಗಳೊಳಗ ಆಧ್ಯಾತ್ಮಿಕ ದುಃಖ ಅಂತಂದ್ರ ಶೋಕ ಮೋಹಗಳೆಂಬ ಆದಿಗಳಿಂದ ಹುಟ್ಟುವ ದುಃಖ ಮತ್ತು ಜರ್ವಾದಿ ವ್ಯಾಧಿಗಳಿಂದ ಹುಟ್ಟುವ ದುಃಖ. ಇವು ಆಧ್ಯಾತ್ಮಿಕ ದುಃಖಗಳು ಅನಿಸ್ಕೊತಾವ. ಜ್ವರಾದಿ ಶರೀರ ಮತ್ತು ಮನಸ್ಸಿಗೆ ಆಗುವ ದುಃಖಗಳು ಆಧ್ಯಾತ್ಮಿಕ ದುಃಖಗಳು ಅನಿಸ್ಕೊತಾವ. ಶರೀರ ಬರುವ ಕಷ್ಟಗಳಿಂದ ಮನಸ್ಸಿಗೆ ಆಧ್ಯಾತ್ಮಿಕ ದುಃಖ ಅಂತ. ಇನ್ನ ಆದಿ ಭೌತಿಕ ದುಃಖ ಅಂತಂದ್ರ ವ್ಯಾಘ್ರ ಸರ್ಪಾದಿಗಳಿಂದ ಹುಟ್ಟುವ ದುಃಖ. ಆದಿ ದೈಹಿಕ ದುಃಖ ಸ್ವಸಂಗಾತಕ್ಕೆ ಭಿನ್ನವಾಗಿದ್ದು ಚಕ್ಷುವಿಗೆ ಗೋಚರವಾದ ವಸ್ತುಗಳಿಂದ ಬರುವ ದುಃಖಕ್ಕ ಆದಿ ಭೌತಿಕ ದುಃಖ ಅಂತ.
ಸಂಬಂಧ ಬರುವುದಿಲ್ಲ. ನಾನು ಇವುಗಳಿಗೆ ಸಾಕ್ಷಿ ಅನ್ನೋದನ್ನ ಆ ಚಿತ್ತಪ್ರಜ್ಞನ ಒಂದು ಅನುಭವ ಆಗೈತಿ. ಇನ್ನ ರಾಗ ಭಯ ಕ್ರೋಧಗಳನ್ನ ಗೆದ್ದವ ಚಿತ್ತಪ್ರಜ್ಞ ಅನಿಸ್ಕೊತಾನ. ರಾಗವನ್ನ ಗೆದ್ದವ ಅಂತಂದ್ರೆ ಏನು? ಚಿತ್ತಪ್ರಜ್ಞನಿಗೆ ತನ್ನ ಆತ್ಮ ಸ್ವರೂಪದ ಹೊರತಾಗಿ ಉಳಿದದ್ದೆಲ್ಲ ಬರೀ ತೋರಿಕೆ ಅಂತೇಳಿ ಕಾಣುವುದರಿಂದ ಯಾವುದರ ಮೇಲಿನ ಒಂದು ಪ್ರೀತಿನೂ ಇರುವುದಿಲ್ಲ. ಸತ್ಯವಾದ ವಸ್ತುವೇ ರಾಗವನ್ನುಂಟು ಮಾಡ್ತೈತಿ. ವಸ್ತುವಿನ ಮಿಥ್ಯತ್ವ ನಿಶ್ಚಯನ ರಾಗವನ್ನ ಅದು ಹೋಗ್ಲಾಡಿಸ್ತೈತಿ, ತೊಲಗಿಸ್ತೈತಿ. ಅದಕ್ಕ ನಮಗ ಯಾವ ವಸ್ತುವಿನ ಮೇಲೆ ಒಂದು ಆತ್ಮ ಸ್ವರೂಪವನ್ನು ಬಿಟ್ಟು ಉಳಿದ ಯಾವ ವಸ್ತುವಿನ ಮೇಲೆ ನಮಗ ರಾಗ ಇರಬಾರದು. ಇನ್ನ ರಾಗವನ್ನ ಗೆದ್ದವ ಅಂತಂದ್ರೆ ಏನು? ಚಿತ್ತಪ್ರಜ್ಞನಿಗೆ ತನ್ನ ಆತ್ಮ ಸ್ವರೂಪದ ಹೊರತು ಉಳಿದೆಲ್ಲ ಬರೀ ತೋರಿಕೆ ಅನ್ನುವ ಒಂದು ಕಾರಣದಿಂದ ಯಾವುದರ ಮೇಲೂ ಪ್ರೀತಿ ಇರುವುದಿಲ್ಲ. ಸತ್ಯವಾದ ವಸ್ತುನೇ ರಾಗವನ್ನುಂಟು ಮಾಡ್ತೈತಿ. ವಸ್ತುವಿನ ಮಿಥ್ಯತ್ವ ನಿಶ್ಚಯನ ರಾಗವನ್ನ ತೊಲಗಿಸ್ತೈತಿ. ಇನ್ನ ಚಿತ್ತಪ್ರಜ್ಞನಿಗೆ ಭಯವಿಲ್ಲ ಅಂತಂದ್ರೆ ಏನು? ಚಿತ್ತಪ್ರಜ್ಞೆಗೆ ಸದಾ ಏಕರೂಪವಾಗಿರುವ ಚಿತ್ತಪ್ರಜ್ಞೆಗೆ ಯಾವಾಗಲೂ ಏಕರೂಪವಾಗಿರುವ ಆತ್ಮಕ್ಕಿಂತ ಪ್ರಿಯವಾದ ವಸ್ತು ಬೇರೆ ಯಾವುದೂ ಇರುವುದಿಲ್ಲ. ತನ್ನ ಪ್ರಿಯವಾದ ವಸ್ತುವಿಗೆ ಹಾನಿ ಉಂಟಾಗಿತ್ತೆಂಬ ಭಯನೂ ಅವಂಗ ಇರುವುದಿಲ್ಲ. ಚಿತ್ತಪ್ರಜ್ಞನಿಗೆ ಕ್ರೋಧವಿಲ್ಲ ಅಂತಂದ್ರೆ ಏನು? ತನಗೆ ಬೇಕಾದ ವಸ್ತುವಿಗೆ ವಿಘ್ನವನ್ನುಂಟು ಮಾಡುವವರ ಮೇಲೆ ಕ್ರೋಧ ಉಂಟಾಗುವುದು ಸಹಜ ಆಗೈತಿ. ಚಿತ್ತಪ್ರಜ್ಞನ ಸ್ವರೂಪವಾದ ಆತ್ಮಕ್ಕ ವಿಘ್ನ ತಂದೊಡ್ಡುವುದು ಸಾಧ್ಯ ಇಲ್ಲ. ಆದ್ದರಿಂದ ಅವನಿಗೆ ಕ್ರೋಧ ಬರುವ ಅಗತ್ಯನ ಇರುವುದಿಲ್ಲ. ಇನ್ನ ಮುನಿ ಅಂದ್ರೇನು? ಯಾವಾಗಲೂ ಆತ್ಮ ವಿಚಾರದಲ್ಲೇನೆ ಮನಸ್ಸಿಟ್ಟುವ ಮುನಿ ಅನಿಸ್ಕೊತಾನ. ಮುನಿಯಾದವ ಯಾವಾಗಲೂ ತನ್ನ ಆತ್ಮ ವಿಚಾರದಲ್ಲೇನೆ ಮನಸ್ಸು ಇಟ್ಟಿರ್ತಾನ. ಮೇಲೆ ಹೇಳಿದ ಲಕ್ಷಣಗಳುಳ್ಳವನು ಚಿತ್ತಪ್ರಜ್ಞ ಅಂತ ಹೇಳಿ ಹೇಳಿಸ್ಕೊಳ್ತಾನ. ಇನ್ನ ಚಿತ್ತಪ್ರಜ್ಞನ ಇನ್ನೂ ಕೆಲವು ಪ್ರಮುಖವಾದ ಲಕ್ಷಣಗಳನ್ನ ಮುಂದಿನ ಶ್ಲೋಕದೊಳಗ ಹೇಳ್ತಾ ಇದ್ದಾರ. ಶ್ಲೋಕ 57. ಯಹ ಸರ್ವತ್ರಾಣಭಿ ಸ್ನೇಹಸ್ತತ್ ಪ್ರಾಪ್ಯ ಶುಭಾಶುಭಂ ನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಇದರ ತಾತ್ಪರ್ಯ ಏನಂತಂದ್ರ, ಯಾವನು ಸರ್ವ ವಸ್ತುಗಳಲ್ಲಿಯೂ ಆಸಕ್ತರಹಿತನಾಗಿ, ಯಾವ ವಸ್ತುಗಳಲ್ಲಿ ಅವಾಗ ಆಸಕ್ತಿ ಇರುವುದಿಲ್ಲ, ಆಯಾ ಪ್ರಿಯ ವಿಷಯಗಳನ್ನ ಪಡೆದಾಗ ಸಂತೋಷಿಸುವುದೂ ಇಲ್ಲ, ದ್ವೇಷಿಸುವುದೂ ಇಲ್ಲ. ಆತನ ಪ್ರಜ್ಞೆ ಸ್ಥಿರವಾಗಿರ್ತೈತಿ. ಎಲ್ಲ ವಸ್ತುಗಳಲ್ಲಿಯೂ ಆಸಕ್ತಿ ರಹಿತನಾಗಿರ್ತಾನ. ಯಾವ ಪ್ರಿಯವಾದ ಮತ್ತು ಅಪ್ರಿಯವಾದ ವಿಷಯಗಳನ್ನ ಅವ ಪಡೆದಾಗ ಅಲ್ಲಿ ಸಂತೋಷನೂ ಇರುವುದಿಲ್ಲ, ದುಃಖನೂ ಇರುವುದಿಲ್ಲ, ದ್ವೇಷನೂ ಇರುವುದಿಲ್ಲ. ಆತನ ಪ್ರಜ್ಞೆ ಯಾವಾಗ್ಲೂ ಸ್ಥಿರವಾಗಿರ್ತೈತಿ. ಚಿತ್ತಪ್ರಜ್ಞ ಶುಭಾಶುಭಗಳು ಬಂದಾಗ ಗಂಟು ಬಿದ್ದಾಗ ಅಜ್ಞಾನಿ ಮಾನವರಂತೆ ಶುಭ ಬಂದಾಗ ರಾಗವನ್ನ, ಅಶುಭ ಬಂದಾಗ ದ್ವೇಷವನ್ನ ಮಾಡುವುದಿಲ್ಲ. ಅಂದ್ರ ಅವನಿಗೆ ಅವನ ಮನಸ್ಸಿನಲ್ಲಿ ರಾಗ ದ್ವೇಷಗಳೇ ಇರುವುದಿಲ್ಲ. ಈ ಶ್ಲೋಕದೊಳಗ ಯಶಬ್ದ ಪ್ರಯೋಗವಿರುವುದರಿಂದ ಯಾವನಾದರೂ ಚಿತ್ತಪ್ರಜ್ಞನಾಗುವುದು. ಚಿತ್ತಪ್ರಜ್ಞನಾಗಕ ಜಾತಿ, ವರ್ಣ, ಆಶ್ರಮ, ಲಿಂಗ ಈ ಯಾವ ಭೇದಗಳು ಬೇಕಾಗಿಲ್ಲ ಅನ್ನೋದು ಇಲ್ಲಿ ಸೂಚನೆ ಆಗ್ತತಿ. ಚಿತ್ತಪ್ರಜ್ಞಾಗಕ ಈ ಜಾತಿ, ವರ್ಣ, ಆಶ್ರಮ, ಲಿಂಗ ಯಾವೂ ಇವು ಬೇಕಾಗಿಲ್ಲ. ಯಾವನು ತನ್ನ ಶರೀರ ಮೊದಲು ಮಾಡಿಕೊಂಡು ಎಲ್ಲದರಲ್ಲಿಯೂ ಅತಿ ಮಮತೆ ಇಲ್ಲದವನಾಗಿರುವನೋ ಅವನು ತನ್ನ ಪುಣ್ಯದ ಫಲವಾದ ಸುಖಗಳನ್ನು, ಪಾಪದ ಫಲವಾದ ದುಃಖಗಳನ್ನು ಪಡೆದಾಗ ಸುಖವು ಚೆನ್ನಾಗಿರುವುದೆಂದು ಹೊಗಳುವುದಿಲ್ಲವೋ, ದುಃಖವು ಅನಿಷ್ಟವೆಂದು ಅದರ ಮೇಲೆ ದ್ವೇಷವನ್ನು ತೋರಿಸುವುದಿಲ್ಲವೋ ಇಂಥವನೇ ಚಿತ್ತಪ್ರಜ್ಞ. ಅಂದ್ರ ಪುಣ್ಯದ ಫಲಕ್ಕೂ ಪಾಪದ ಫಲಕ್ಕೂ ಯಾವುದೇ ಅವನಲ್ಲಿ ದ್ವೇಷ ರಾಗಗಳು ಇರುವುದಿಲ್ಲ. ಅಂಥವ ಚಿತ್ತಪ್ರಜ್ಞ ಅನಿಸ್ಕೊತಾನ. ಅವನ ಬುದ್ಧಿ ವಿವೇಕದಿಂದ ಕೂಡಿದ ಒಂದು ನೆಲೆಗೆ ನಿಂತಿರ್ತತಿ. ಇನ್ನ ಮುಂದಿನ ಶ್ಲೋಕದೊಳಗ ಚಿತ್ತಪ್ರಜ್ಞನ ಲಕ್ಷಣವನ್ನ ದೃಷ್ಟಾಂತ
ಇಂದ್ರಿಯಾಣಿ ಇಂದ್ರಿಯಾರ್ಥೇಸ್ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಅಂದ್ರ ಆಮೆಯು ತನ್ನ ಅಂಗಗಳನ್ನ ಒಳಗೆ ಎಳೆದುಕೊಳ್ಳುವಂತೆ ಈ ಜ್ಞಾನನಿಷ್ಠನಾದ ಯೋಗಿಯು ಯಾವಾಗ ಎಲ್ಲಾ ಕಡೆಗಳಿಂದಲೂ ಇಂದ್ರಿಯಗಳನ್ನ ಅವುಗಳ ವಿಷಯಗಳಿಂದ ಎಳೆದುಕೊಳ್ಳುವನೋ ಆಗ ಆತನ ಪ್ರಜ್ಞೆಯು ಸ್ಥಿರವಾಗಿರ್ತೈತಿ. ಹೆಂಗ ಆಮೆ ತನ್ನ ಅಂಗಗಳನ್ನ ಒಳಗೆ ಎಳ್ಕೊ, ಕೈ ಕಾಲು ಮುಖ ಎಲ್ಲನೂ ಒಳಗೆ ಎಳ್ಕೊತೈತಿ, ಅದರಂತೆ ಈ ಜ್ಞಾನನಿಷ್ಠನಾದ ಯೋಗಿ ಕೂಡ ಯಾವಾಗ ಎಲ್ಲಾ ಕಡೆಗಳಿಂದಲೂ ಇಂದ್ರಿಯಗಳನ್ನ ಅವುಗಳ ವಿಷಯಗಳಿಂದ ಒಳಗೆ ಎಳ್ಕೊತಾನ ಅವನೇ ಸ್ಥಿತಪ್ರಜ್ಞ, ಪ್ರಜ್ಞೆ ಸ್ಥಿರವಾಗಿರ್ತೈತಿ. ಅರ್ಜುನ, ನೀನು ನೀರಿನಲ್ಲಿರುವ ಆಮೆಯನ್ನು ನೋಡಿರುವೆಯಾ? ನೋಡುತ್ತಲೇ ಅದರ ಲಕ್ಷಣವೇನು? ಅದು ನಿರಪಾಯ ಪ್ರಸಂಗದಲ್ಲಿ ತನ್ನ ಅವಯವಗಳೆಲ್ಲವನ್ನೂ ಸ್ವೇಚ್ಛೆಯಾಗಿ ಬಿಟ್ಟು ಆನಂದವಾಗಿ ತಿರುಗಾಡ್ತಾ ಇರ್ತೈತಿ. ಆದ್ರ ಅಪಾಯ ಬಂದಾಗ ತನ್ನ ಅವಯವಗಳನ್ನೆಲ್ಲ ಒಳಕ್ಕ ಎಳ್ಕೊತೈತಿ. ಅದಕ್ಕ ತನ್ನ ಅವಯವಗಳನ್ನ ಹೊರಕ್ಕೆ ಬಿಡುವುದರಲ್ಲಿಯೂ ಒಳಕ್ಕೆ ಎಳೆದುಕೊಳ್ಳುವುದರಲ್ಲಿಯೂ ಯಾವ ತೊಂದರೆಯೂ ಆಗುವುದಿಲ್ಲ. ಇದರಂತೆ ಈ ಸ್ಥಿತಪ್ರಜ್ಞನು ಎಲ್ಲಾ ಬಗೆಯಿಂದಲೂ ತನ್ನ ಇಂದ್ರಿಯಗಳನ್ನ ವಿಷಯಗಳಿಂದ ಹಿಮ್ಮೆಟ್ಟಿಸಿಕೊಳ್ಳಬಲ್ಲವನಾಗಿರ್ತಾನ ಮತ್ತು ಇಂದ್ರಿಯಗಳನ್ನು ಉಪಯೋಗಿಸುವ ಪ್ರಸಂಗ ಬಂದಾಗ ಲೀಲಾಚಾರವಾಗಿ ಅವುಗಳನ್ನ ಹೊರಗೆ ಬಿಟ್ಟು ಉಪಯೋಗಿಸಿಕೊಳ್ತಾನ. ಇಂಥವನೇ ಸ್ಥಿತಪ್ರಜ್ಞ ಅನಿಸಿಕೊಳ್ತಾನ. ಅವನ ವಿವೇಕದಿಂದ ಕೂಡಿದ ಬುದ್ಧಿ ಆತ್ಮನಲ್ಲಿ ಸ್ಥಿರವಾಗಿ ನಿಂತಿರ್ತದೆ. ಸ್ಥಿತಪ್ರಜ್ಞ ಎಲ್ಲಾ ಬಗೆಯಿಂದಲೂ ತನ್ನ ಇಂದ್ರಿಯಗಳನ್ನ ವಿಷಯಗಳಿಂದ ಹಿಮ್ಮೆಟ್ಟಿಸಿಕೊಳ್ತಾನ ಮತ್ತ ಇಂದ್ರಿಯಗಳನ್ನು ಉಪಯೋಗಿಸುವ ಒಂದು ಪ್ರಸಂಗ ಬಂದಾಗ ಅದನ್ನು ಯಾವುದೇ ಒಂದು ತೊಂದರೆ ಇಲ್ಲದೆ ಲೀಲಾಚಾರವಾಗಿ ಅವುಗಳನ್ನ ಹೊರಗ್ ಬಿಟ್ಟು ಉಪಯೋಗಿಸ್ಕೊತಾನ. ಇಂಥವನೇ ಸ್ಥಿತಪ್ರಜ್ಞ ಅನಿಸ್ಕೊತಾನ. ಇನ್ನು ಹೊರಗಿನ ಇಂದ್ರಿಯಗಳನ್ನ ಬಿಗಿ ಹಿಡಿಯುವುದರ ಜೊತೆಗೆ ಮನಸ್ಸಿನಲ್ಲಿರುವ ವಿಷಯಗಳ ಮೇಲಿನ ಪ್ರೀತಿನೂ ಸಹ ಇಲ್ಲದೆ ಇರಬೇಕೆಂಬ ವಿಷಯವನ್ನ ಈ 59ನೇ ಶ್ಲೋಕದೊಳಗೆ ಹೇಳ್ತಾ ಇದ್ದಾರೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ಮುಂದೆ ಮತ್ತೆ ಹೇಳಕತ್ರಿ. ಬ್ರೇಕ್ ಇಲ್ಲ, ಗಾಡಿ ಹಂಗೆ ಹೊಡ್ಲಿಕ್ಕೆ ಹಚ್ಬಿಟ್ರಲ್ಲ. ಪೂರಾ ಅದು ಎಷ್ಟದ ಅಷ್ಟು ಓದೋದಕ್ಕೆ ಅದಕ್ಕೆ ಇನ್ಸ್ಟಾಲ್ಮೆಂಟ್ ಮಾಡಿ ನಾಳೆಗೊಂದಿಷ್ಟು ನಾಡ್ದೊಂದಿಷ್ಟು ಪೂರಾ ಅದೇ ಮುಗಿಸ್ತೀನಿ ಅಂದ್ರೆ ಸ್ಥಿತಪ್ರಜ್ಞ ಕೂಡ ಮುಂದಿನ ಒಂದು ಸ್ಥಿತಪ್ರಜ್ಞ ಲಕ್ಷಣಗಳನ್ನ ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ಮಂಗಳವಾರ ಹೇಳ್ತಾ ಇದ್ದೇನೆ. ಶರಣಾರ್ಥಿಗಳು. ಜಾಸ್ತಿ ಇತ್ತು, 5-10 ನಿಮಿಷಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಇನ್ನೊಂದು 5 ನಿಮಿಷನಾಗ ಮುಗಿತಿತ್ತು ಅಂದ್ರೆ ಮುಗಿಸ್ಬೇಕು. ಇಲ್ಲಾಂದ್ರೆ ಒಂದು 10 ನಿಮಿಷಕ್ಕಿಂತ ಜಾಸ್ತಿ ಆಗ್ತಿತ್ತು ಅಂದ್ರೆ ಉಳಿದದ್ದು ಮತ್ತೆ ನಾಳೆ ಹೇಳೋಣ ಅಂತ ಹೇಳ್ಬೇಕು. ನೀವೆಲ್ಲ ಒಂದು ಸೆಲ್ಫ್ ಕಂಟ್ರೋಲ್ ಇರ್ಬೇಕು, ನಿಮ್ಮದೇ ಆದ ಒಂದು ಸ್ವಂತ ಹಿಡಿತಾ ಇರ್ಬೇಕು. ಸ್ಥಿತಪ್ರಜ್ಞೆ ಅದು ಆಕ್ಚುಲ್ ಎಲ್ಲಿಂದ ಚಾಲು ಆಗ್ತದೆ ಸ್ಥಿತಪ್ರಜ್ಞೆ ಅಂದ್ರೆ 54ನೇ ಶ್ಲೋಕದಿಂದ ಚಾಲು ಆಗ್ತದೆ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತಧೀ ಕಿಂ ಪ್ರಭಾಷೇತ ಕಿಮಾಸೀತ ವಜ್ರೇತ್ ಕಿಂ. ಕೇಶವ, ಸಮಾಧಿಯಲ್ಲಿರುವ ಸ್ಥಿತಪ್ರಜ್ಞನ ಲಕ್ಷಣಗಳೇನು, ಅವನು ಹೇಗೆ ಮಾತನಾಡುತ್ತಾನೆ, ಅವನು ಹೇಗೆ ಕುಳಿತುಕೊಳ್ಳುತ್ತಾನೆ, ಹೇಗೆ ನಡೆದುಕೊಳ್ಳುತ್ತಾನೆ, ಆ ಸ್ಥಿತಪ್ರಜ್ಞನ ಲಕ್ಷಣಗಳು 54ನೇ ವಿಷಯಾಂಕದೊಳಗೆ ಇದ್ಯಾವುದು ಶ್ಲೋಕದಿಂದ ಚಾಲು ಆಗ್ತದೆ. 2ನೇ ಅಧ್ಯಾಯ ಸಾಂಖ್ಯಯೋಗದೊಳಗೆ ಆ ಸ್ಥಿತಪ್ರಜ್ಞ ಲಕ್ಷಣಗಳೇನದಾವ ಸಂಪೂರ್ಣ ಅಧ್ಯಯನ ಆಗಬೇಕದು.
ಏನ್ ಮಾಡೋದು ತಿಳ್ಕೊಂಡು ನಮ್ಮೊಳಗ ಆಚರಣೆ ಇಲ್ಲಿ ತರ್ಬೇಕ್ರಿ. ಧಾರಣ ಮಾಡ್ಬೇಕು. ಧಾರಣ ಧಾರಣ ಧ್ಯಾನ ಸಮಾಧಿ. ಧಾರಣ ಮಾಡಿಬೇಕಾದ್ರೆ ಮೊದಲ ಅಂತಃಕರಣ ಹದ ಮಾಡಿಕೊಂಡು ಧಾರಣ ಮಾಡಿದ್ದು ಅದರಲ್ಲೇ ಉಳಿಬೇಕಲ್ಲ. ಸಮಾಧಿಯಲ್ಲೇ ನಿಶ್ಚಲವಾಗಿ ಉಳಿಬೇಕಾದ್ರೆ ಏನ್ ಮಾಡಬೇಕು? ಅದ್ರ ಹಿಂದಿನ ಶ್ಲೋಕಗಳು ಹೇಳ್ತಾವ, ಅದ್ರಾಗೆ ಉಳಿಬೇಕಲ್ಲ. ಮೊದಲ ಅಂತಃಕರಣ ಆಗಿ ತನ್ನೊಳಗ ಅದು ತಗೊಂಡು ಇಟ್ಕೊಂಡು ಬೆಳೆಸಂತ ಶಕ್ತಿ, ಬೆಳೆಸ್ಕೊಳ್ಳಂತ ಶಕ್ತಿ ಬರ್ಬೇಕದಕ್ಕೆ ಅಂತಃಕರಣಕ್ಕೆ. ಸುಮ್ಮನೆ ಎಲ್ಲ ತಿಳ್ಕೊಂಡಕ್ಕೆ ಮಾಹಿತಿ ಮಟ್ಟದಲ್ಲಿ ಇಟ್ಕೊಂಡು ಕೂತ್ರು ಉಪಯೋಗ ಇಲ್ಲ. ಡಾಕ್ಟರ್ ಬಳಿ ಚೀಟಿ ಬರೆದು ಔಷಧ ತಗೊಂಡು ಚೀಟಿ ಬರ್ಸ್ಕೊಳ್ಳೋದು, ಔಷಧ ತಗೊಳ್ಳೋದು, ಜೇಬ್ನಾಗ ಇಟ್ಕೊಂಡು ಅಡ್ಡಾಡಿದ್ರೆ ಆಗಲ್ಲ. ಅದನ್ನ ಧಾರಣ ನುಂಗ್ಬೇಕದು ಗುಳಿಗೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ನಾಲ್ಕನೇ ತರಂಗ ಸಾಧು ನಿಶ್ಚಲ್ ದಾಸ್ ಜಿಯವರ ಕೃತಿ ಶ್ರೀ ವಿಚಾರ ಸಾಗರ. ಎಷ್ಟನೇ ವಿಷಯಾಂಕ ನೋಡ್ರಿ? ವಿಷಯಾಂಕ ಎಷ್ಟು ನಾವು? 174. ದೋಹಾ 92. ಏನಂತ 92ನೇ ದೋಹ? ಛಾಯಾ ಕರ್ಮಿ छाया देता फला नहीं चेतन में जोगा सो असंग एक रूप है जाने भिन्न कुलोग. ಇದರ ಒಂದು ಅಧ್ಯಯನ ಮಾಡ್ತಾ ಇದ್ದೀರಿ. 4ನೇ ತರಂಗ 174ನೇ ವಿಷಯಾಂಕ ಅಂದ್ರೆ ಆಭಾಸವೇ ಕರ್ಮವನ್ನು ಮಾಡುತ್ತದೆ. ಯಾವ ಆಭಾಸ? ಜೀವಾಭಾಸ. ಆಭಾಸವೇ ಕರ್ಮವನ್ನು ಕೊಡುತ್ತದೆ. ಯಾವ ಆಭಾಸ? ಈಶ್ವರ ಆಭಾಸ. ಎರಡು ಆಭಾಸಗಳೇ, ಎರಡು ಪ್ರತಿಬಿಂಬಗಳೇ. ಆ ಒಂದು ಚೇತನದ ಪ್ರತಿಬಿಂಬಗಳಲ್ಲಿ ವ್ಯವಹಾರ ನಡೆದದ. ಅದು ಚೇತನ ಹೆಂಗದಂತಂದ್ರ ದೆಹಲಿ ದೀಪ ನ್ಯಾಯದಂತೆ ಹೊಸ್ತಲದ ಮೇಲೆ ಇಟ್ಟು ದೀಪ ಇದ್ದಂಗ. ಆ ಕಡೆನೂ ಅದರದೇ ಬೆಳಕ, ಈ ಕಡೆನೂ ಅದರದೇ ಬೆಳಕ. ಕೊಡವನು ಅವನೇ, ತಗೊಳ್ಳವನು ಅವನೇ. ಕೊಡವ ಬೇರೆ ಅಲ್ಲ, ತಗೊಳ್ಳವ ಬೇರೆ ಅಲ್ಲ. ಎರಡೂ ಕಡೆ ಬೆಳಕು ಒಂದೇ ದೀಪದ ಹೌದಲ್ರಿ? ಹಂಗಾಗಬೇಕು. ಕೊಡವ ಬೇರೆ, ತಗೊಳ್ಳೋ ಬೇರೆ ಅಂತಂದ್ರ ಅದೇನಾಯ್ತು? ಅಜ್ಞಾನದ ಕೆಲಸ. ದಾನಿ ದೊಡ್ಡವ, ದೀನ ಸಣ್ಣವನಂಗಾತ. ಅದಕ್ಕ ದಾನಿ ದೀನ ಇಬ್ರು ಒಂದೇ ಬೆಳಕು, ಒಂದೇ ಚೇತನ. ಅಲ್ಲಿನೂ ಅವನೊಳಗನು ಅದೇ ಕೂಟಸ್ಥದನ, ಇದನ್ನೊಳಗನು ಅದೇ ಕೂಟಸ್ಥದನ. ಅವನೊಳಗಿರೋದು ಆಭಾಸ, ಅದೇ ಕೂಟಸ್ಥನ ಆಭಾಸ. ಇವನೊಳಗಿರೋದು ಅದೇ ಕೂಟಸ್ಥನ ಆಭಾಸ. ಅಂತಃಕರಣ ಶುದ್ಧಿಯಲ್ಲಿ ಹೆಚ್ಚು ಕಡಿಮೆ ಇರ್ಬೋದು. ಕೆಲವೊಬ್ಬರು ಹೆಚ್ಚು ಶುದ್ಧ ಅಂತಃಕರಣ ಇರ್ಬೋದು, ಕೆಲವೊಬ್ಬರು
ಆದ್ರೆ ಅಂತಃಕರಣ ಇರೋದು ಒಂದೇ, ಹೌದಾ ಅಲ್ಲ? ಒಂದೇ. ಶುದ್ಧಿ ಸಿದ್ಧಿ ಪ್ರಸಿದ್ಧಿ ಒಳಗ ಹೆಚ್ಚು ಕಡಿಮೆ ಇರ್ಬೋದು, ಆದ್ರೆ ಅದೇ ಅಂತಃಕರಣ, ಅದೇ ಕೂಟಸ್ಥ, ಅದೇ ಆಭಾಸ, ಎಲ್ಲರೊಳಗೂ ಅದೇ. ಹಿಂಗಾಗಿ ದೆಹಲಿ ದೀಪ ನ್ಯಾಯದಂತೆ ಕೊಡೋ ಬೇರೆ ಅಲ್ಲ, ತಗೊಳ್ಳೋ ಬೇರೆ ಅಲ್ಲ. ಕೊಡ ಕೈನು ನಂದೇ, ತಗೊಳ್ಳೋ ಕೈನು ನಂದೇ, ಆ ಕೊಡುವ ವಸ್ತುನು ನನ್ನದೇ. ಈ ರೀತಿಯಾಗಿ ತಿಳ್ಕೊಂಡಾಗ ಏನಾಗ್ತದ? ಅದಕ್ಕೆ ಅವ್ರು ಎಷ್ಟು ಚಂದ ಮಾಡ್ಯಾರ. ಅಲ್ಲೇನ್ ಬರ್ದಾರೇನೋ ಜೀವಾಭಾಸ, ಹಿಂಗೇನಾರು ಬರ್ದಾರ ಅವರು. ನಾವು 2 ಭಾಗ ಮಾಡ್ಕೊಂಡಿವಿ. ಆಭಾಸವೇ ಕರ್ಮವನ್ನು ಮಾಡುತ್ತದೆ, ಛಾಯಾಕರ್ಮಿ, ಛಾಯಾದೇಶ ಫಲ. ಎರಡೂ ಬೆಳಕು ಒಂದರೂ ಒಂದೇ ದೀಪದ್ದು ಅದಾವ. ಅದು ಹೊಸ್ತಲ್ ಮೇಲೆ ಇಟ್ಟಂಗ, ಹೊಸ್ತಲ್ ಮೇಲೆ ಇಟ್ಟ ದೀಪ ಇದ್ದಂಗ ಅದ ಅಂತೇಳಿ ಯಾವ ಜೀವ ಮತ್ತು ಪರಮಾತ್ಮರ ಏಕತ್ವವನ್ನು ಮಾಡುವುದರಿಂದ ಕರ್ಮ ಮತ್ತು ಉಪಾಸನೆಗಳ ಪ್ರತಿಪಾದನೆ ಮಾಡುವ ವೇದಗಳು ನಿಷ್ಫಲವಾಗುತ್ತವೆ ಅನ್ನುವ ಪ್ರಶ್ನೆಗೆ ಉತ್ತರ ಕೊಟ್ಟರು ಅವರು. ಕರ್ಮ ಉಪಾಸನೆಗಳು ಏನ್ ಮಾಡಿದ್ರು ಸಹಿತ ಅಲ್ಲಿ ಫಲ ಕೊಡೋದು ಅದೇ ಕೂಟಸ್ಥನ ಬೆಳಕ, ಮತ್ತ ಕರ್ಮ ಮಾಡೋದನ್ನು ಅದೇ ಕೂಟಸ್ಥನ ಬೆಳಕ. ಹಿಂಗಾಗಿ ಅಲ್ಲಿ ಏಕತ್ವ ಅದ. ಮತ್ತೆ ಈ ಕರ್ಮ ಮತ್ತು ಉಪಾಸನೆಗಳಲ್ಲಿ ಭೇದ ಹೇಳ್ಯಾರ, ಮುಂದೆ ಜ್ಞಾನದಲ್ಲಿ ಒಂದೇ ಹೇಳ್ಯಾರ ಅಂತಂದ್ರೆ ಭೇದ ಎಲ್ಲದ, ಏಕತ್ವ ಎಲ್ಲದ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಅದಕ್ಕೆ ಅವರು ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಮತ್ತಿನ್ನೇನೋ ಮತವಾದಿಗಳು ಏನು ತಮ್ಮ ತಮ್ಮ ಮತವನ್ನೇ ಜಿದ್ದಿಗೆ ಬಿದ್ದು ಸಾಧಿಸ್ತಾರಲ್ಲ, ಆ ಎಲ್ಲ ಮತವಾದಿಗಳಿಗೆ ಏನಂತಾರ? ಆನೆ ಸಿದ್ಧಾಂತ ಅಂತ ಹೇಳ್ತಾರ. ಒಂದು ಆನೆ ಸಿದ್ಧಾಂತ. ಆನೆ ಸಿದ್ಧಾಂತ ಅಂದ್ರ ಕುರುಡರದ ಒಂದು ಗುಂಪು ಹೋಗಿ ಆನೆಯನ್ನ ನೋಡ್ತಂತ, ಆನೆ ತೋರಿಸ್ತೇನೆ ಬರ್ರಿ ಅಂತೇಳಿ ಕರ್ಕೊಂಡು ಹೋಗಿದ್ರ ಗುರುಗಳು. ಎಲ್ಲ ಕುರುಡರಿಗೆ ಆನೆ ಮುಟ್ಟಿ ನೋಡ್ರಪ್ಪ ಅಂದ್ರಂತ. ಎಲ್ಲರೂ ಆನೆಯನ್ನು ಮುಟ್ಟಿದ್ರು. ಆಮೇಲೆ ಬಂದ್ಮೇಲೆ ಗುರುಗಳು ಕೇಳಿದ್ರು, ಆನೆ ಹೆಂಗಿತ್ತಪ್ಪ ಅಂತಂದ್ರೆ, ಆನೆ ನೋಡಪ್ಪ ದೊಡ್ಡ ಮರ ಇದ್ದಂಗ, ಇವು ಧಾನ್ಯಕ್ಕೇರ ಮರ ಇದ್ದಂಗ. ಹೌದಾ? ಅದಕ್ಕ ಮರ ಅಂದ್ರೆ ಅವ ಏನ್ ಮುಟ್ಟಿರ್ತಾನ? ಆನೆಯ ಕಿವಿಗಳನ್ನ ಮುಟ್ಟಿ ನೋಡಿರ್ತಾನ. ಇನ್ನೊಬ್ಬ ಏನ್ ಮಾಡ್ದ? ಹೆಂಗಿತ್ತಪ್ಪ? ಆನೆ ದೊಡ್ಡದ ಹಲಗಿ ಬೋರ್ಡ್ ಇದ್ದಂಗಿತ್ರಿ ಅಂತ. ಬೋರ್ಡ್ ಇರ್ತಾವ, ಬ್ಲ್ಯಾಕ್ ಬೋರ್ಡ್ಗಳು, ಹಂಗ್ ದೊಡ್ಡದೊಂದು ಹಲಗಿ ಇದ್ದಂಗಿತ್ರಿ. ಹೌದಾ? ಅವ ಏನ್ ಮುಟ್ಟಾನ? ಆನೆದು ಹೊಟ್ಟೆ ಮುಟ್ಟಾನ. ಹಿಂಗ್ ಮೈ ಮೇಲೆ ದುಬ್ಬ ಹೊಟ್ಟೆ ಮುಟ್ಟಿ ನೋಡ್ದ, ಬೋರ್ಡ್ ಇದ್ದಂಗಿತ್ತು. ಮತ್ತಿನ್ನೊಬ್ಬ ಏನ್ ಮಾಡ್ದ? ಆನೆಯ ಕಾಲು ಮುಟ್ಟಿ ನೋಡಿದ್ದ, ಅವ ಆನೆ ಕಾಂಬಿದ್ದಂಗದ ಅಂತಂದ. ಇನ್ನೊಬ್ಬ ಏನ್ ನೋಡ್ದ? ಆನೆ ಸೊಂಡಿ ನೋಡ್ದ, ಇದೇನಪ್ಪ ಬಾಳೆ ದಿಂಡಿದ್ದಂಗದ ಅಂತಂದ. ಮತ್ತೊಬ್ಬ ಆನೆ ಬಾಲ ಮುಟ್ಟಿ ನೋಡಿದ್ದ, ಅದೇನ ಉದ್ದ ಕಾವಿದ್ದಂಗದ ಆನೆ ಅಂತಂದ. ಆನೆಯನ್ನ ಸಮಗ್ರವಾಗಿ ನೋಡಲಾರದ ಕುರುಡರ ಸಂತೆ ಅದು. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಸಿದ್ಧಾಂತ ಏನದಲ್ಲ, ಆ ಮತವಾದಿಗಳು ತಮ್ಮದೇ ಕರೆ, ಎಲ್ಲದರಾಗೂ ಅದ್ವೈತ ನೋಡೋದು, ಎಲ್ಲದರಾಗೂ ದ್ವೈತ ನೋಡೋದು, ಅದು ಅರ್ಧ ಇದಾರ್ಧ ತಗೊಂಡಿಕೆ, ಅದು ಒಂದು ನಡ್ಬರ್ಕ್ ಡುಪ್ಲಿಕೇಟ್, ಅದು ಒಂದು ಅರ್ಧ ಮಾಡಿದ್ದು, ಅದು ಒಂದು ಅವೇ ಕರೆಕ್ಟ್ ಅನ್ನೋದು. ಇವೆಲ್ಲ ಅಷ್ಟು ಏನದಾವ ಅಂದ್ರ ಅಪೂರ್ಣಗಳಿವು, ಪೂರ್ಣ ಅಲ್ಲಿವು. ಕುರುಡರು ಆನೆಯನ್ನ ನೋಡಿ ತಮ್ಮ ಮೂಗಿನ ನೇರಕ್ಕ ಏನು ತಿಳಿದದ ಅದನ್ನೇ ಸತ್ಯ ಅಂತೇಳಿ ಪ್ರತಿಪಾದನೆ ಮಾಡೋದು, ಇದು ಕುರುಡರ ಸಂತೆ. ಆದ್ರೆ ಇಲ್ಲಿ ನಿಶ್ಚಲ್ ದಾಸ್ಜಿಯವರು ಅಂತ ಸಿದ್ಧಾಂತವನ್ನು ಅವರು ಪ್ರತಿಪಾದನೆ ಮಾಡಿಲ್ಲ. ಒಂದು ಗಿಡ ಮ್ಯಾಲಿನ ಟೊಂಗೆಗಳು ನೋಡಿದ್ರ, ಅದರದ ಟಿಸಿಲುಗಳು ನೋಡಿದ್ರ, ಆ ಟಿಸಿಲು ಬೇರೆ, ಈ ಟಿಸಿಲು ಬೇರೆ.
ಆ ಗಿಡದ ಎಲೆಗಳು ಬೇರೆ, ಈ ಗಿಡದ ಎಲೆಗಳು ಬೇರೆ, ಆ ಗಿಡದ ಹೂವು ಹಣ್ಣುಗಳು ಬೇರೆ, ಈ ಗಿಡದ ಹೂವು ಹಣ್ಣುಗಳು ಬೇರೆ ಅಂತೇಳಿ ಆ ಟೊಂಗೆಗಳಿಗೆ ಹಿಡ್ಕೊಂಡು ಕೂತವರು ದ್ವೈತವಾದಿಗಳು. ಮತ್ತ ತೆಳಗಿಂದು ಕಾಂಡ ಬೇರ ಏನ್ ಹಿಡ್ಕೊಂಡು ಕೂತಾರಲ್ಲ ಇವ್ರ್ಯಾರು? ಒಂದೇ ಅಖಂಡ. ಯಾರು ಇವ್ರು ಇದು ಹಿಡ್ಕೊಂಡು ಕೂತವ್ರು? ಅದ್ವೈತವಾದಿಗಳು. ಅದ್ವೈತವಾದಿಗಳಿಗೆ ಕಾಂಡ ಬೇರ ಅದೊಂದೇ ಗಟ್ಟಿ, ಉಳಿದದ್ ಮ್ಯಾಲೆ ಏನಾಗ್ಯದ ನಮಗ್ ಲೆಕ್ಕಿಲ್ಲ. ಹಿಂಗಿದ್ರ ಆಗಂಗಿಲ್ಲ. ಟೋಟಲ್ ಗಿಡ ನೋಡ್ಬೇಕು ನಾವು, ಟೋಟಲ್ ಗಿಡ ನೋಡ್ಬೇಕು. ಈಗೇನ್ ಮಾಡ್ಯಾರ, ಟೋಟಲ್ ಗಿಡದ ದರ್ಶನ ಮಾಡಿಸ್ಯಾರ. ಭೇದ ಆದ ಇಲ್ಲ. ಯಾರು ಇಲ್ಲ ಅಂತಾರಪ್ಪ? ಭೇದ ಆದ. ಈಶ್ವರಾಭಾಸ ಜೀವಾಭಾಸಗಳಲ್ಲಿ ಭೇದ ಆದ. ಅದು ಮ್ಯಾಲಿನ ತೊಂಗೆಗಳಿದ್ದಂಗವು. ಈಶ್ವರಾಭಾಸ ಜೀವಾಭಾಸದಲ್ಲಿ ಭೇದ ಆದ. ಟೊಂಗೆಗಳು ಟಿಸಿಲ್ ಹೊಡೆದ ಹಂಗಾಗ್ಯಾವ. ಅದ್ರೊಳಗೆ ಒಂದು ಕರ್ಮ ಮಾಡ್ತದ, ಇನ್ನ ಒಂದು ಫಲ ಕೊಡ್ತದ. ಎರಡು ಪಕ್ಷಿಗಳು ಕೂತಾವ, ಒಂದು ಕರ್ಮ ಮಾಡ್ತದ, ಇನ್ನೊಂದು ಸೋಮ್ ಕೂತ್ ನೋಡ್ಲಕತ್ತದ. ಹಿಂಗೆ ಹೇಳ್ತಾರೆ. ಮುಂದ ಅದೇ ಕೆಳಗೆ ಬಂದು ನೋಡಿದ್ರ ಈ ಟಿಸಿಲಿಲ್ಲ ಪಸಲಿಲ್ಲ, ಅಲ್ಲಿರೋದನ್ನು ಅದೇ ಕೂಟಸ್ಥ, ಇಲ್ಲಿರೋದನ್ನು ಅದೇ ಕೂಟಸ್ಥ. ಒಳಗೆಲ್ಲ ಆ ಏನು ಬೆಳೆದ ನಿಂತದ ಆ ಮರಕ್ಕ ಎಲ್ಲಾ ಟಿಸಿಲುಗಳಿಗೆ ಆಧಾರವಾಗಿ ಒಂದೇ ಒಂದು ಕೂಟಸ್ಥ ಚೇತನ. ಇಡೀ ಬ್ರಹ್ಮಾಂಡಕ್ಕ ಒಂದೇ ಮಹಾಕಾಶ. ಆ ಪಿಂಡಾಂಡಗಳೊಳಗೆ ಇದ್ದದ್ದಕ್ಕ ಘಟಾಕಾಶ ಅನ್ನಿಸ್ಕೊಂಡದ. ಆ ಕೂಟಸ್ಥ ಚೇತನದಲ್ಲಿ ಅಭೇದನೆ ಆದ, ಅದ್ವೈತನೇ ಆದ. ಅದಕ್ಕೆ ದ್ವೈತ ಅದ್ವೈತ ಏನ್ ಮಾಡ್ಬೇಕು? ಎರಡನ್ನ ನಾವು ಪರಿಗಣಿಸುವಂತ ಗುಣ ಕಲಿಬೇಕು. ಎರಡನ್ನ ಪರಿಗಣಿಸುವ ಗುಣ ಇರಬೇಕು. ಎರಡು ತಿಳ್ಕೊಳ್ಳಂತ ಇರಬೇಕು. ಅದಕ್ಕೆ ಜೀವನ ಬಗ್ಗೆ ತಿಳ್ಕೋಬೇಕು ಡಿಟೇಲ್ ಆಗಿ, ಬ್ರಹ್ಮನ ಬಗ್ಗೆನೂ ತಿಳ್ಕೋಬೇಕು ಡಿಟೇಲ್ ಆಗಿ. ಈಗ ಜೀವ ಬ್ರಹ್ಮರಲ್ಲಿ ಭೇದ ಆದ ಇಲ್ಲ ಅಂತ ಕೇಳಿದಾಗ ಅದನ್ನ ಹೇಳಕ್ ಬರಬೇಕು. ಜೀವ ಬ್ರಹ್ಮರಲ್ಲಿ ಭೇದ ಆದ ಇಲ್ಲ ಅಂದಾಗ ಹೆಂಗೆ ಹೇಳ್ತೀರಿ? ಈಶ್ವರನ ಅಂತರ್ಗತವಾದ ಬ್ರಹ್ಮಚೇತನ ಮತ್ತೆ ಜೀವನಲ್ಲಿ ಅಂತರ್ಗತವಾದ ಕೂಟಸ್ಥ ಚೇತನ. ಇವೆರಡರದು ಮೂಲ ಚೇತನ ಯಾವುದು? ಶುದ್ಧ ಬ್ರಹ್ಮಚೇತನ, ಪರಬ್ರಹ್ಮಚೇತನ. ಇವುದ್ರೊಳಗ ಭೇದ ಆದ ಇಲ್ಲ. ಇವುದ್ರೊಳಗೇನು ಭೇದ ಇಲ್ಲ, ಅಭೇದ ಅದ. ಹೀಗಾಗಿ ಈ ಒಂದು ಚೇತನವನ್ನ ಒಂದು ಕಡೆ ಹಿಡ್ಕೋಬೇಕು, ಇನ್ನ ಒಂದು ಕಡೆ ಏನ್ ಮಾಡಬೇಕು? ಆಭಾಸ ಮತ್ತು ಆಭಾಸನ ಲೀಲೆಗಳನ್ನ ಹಿಡ್ಕೋಬೇಕು. ಜೀವನಲ್ಲಿರುವ ಜೀವಾಭಾಸ, ಈಶ್ವರನಲ್ಲಿರುವ ಮಾಯೆ, ಇವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಭೇದ ಅದಾವ. ಅವು ಗಿಡದ ಮೇಲಿನ ಟಿಸಿಲುಗಳಿದ್ದಂಗ, ಒಂದೇ ಗಿಡದ ಟಿಸಿಲ್ ಅವು. ಎರಡು ಕೊಂಬೆಗಳು ಅದಾವ. ಒಂದು ಕೊಂಬೆ ಏನ್ ಮಾಡ್ತದ? ಕರ್ಮ ಮಾಡ್ತದ. ಇನ್ನ ಒಂದು ಕೊಂಬೆ ಅದಕ್ಕ ಫಲ ಕೊಡ್ತದ ಅಂತೇಳಿ ಏನದಲ್ಲ. ಹಂಗ ಇಲ್ಲಿ ಈಶ್ವರಾಭಾಸ ಆ ಜೀವಾಭಾಸಕ್ಕ ಪ್ರೇರಣೆ ಮಾಡ್ತದ, ಕರ್ಮ ಮಾಡುವುದಕ್ಕ. ಮತ್ತೆ ಜೀವಾಭಾಸ ಕರ್ಮ ಮಾಡ್ತದ. ಆ ಕರ್ಮ ಮಾಡುವುದಕ್ಕ ಇಂಥ ಕರ್ಮ ಬೆಳಿಗ್ಗೆ ಎದ್ದ ಮೇಲೆ ಸಂಜೆ ತನಕ ಇಷ್ಟು ನೀನು ಕರ್ಮ ನೋಡು ಅಂತ ಒಳಗೆ ಪ್ರೇರಣೆ ಮಾಡಿದಾಗ ಕರ್ಮಗಳು ಮಾಡ್ತೀರಿ. ಅದೇ ಕರ್ಮ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ. ಅವ್ರವ್ರ ಬುದ್ಧಿ,
ಅವರವ್ರ ಮನಸ್ಸು, ಅವರವರ ಆಸಕ್ತಿ, ಅವರವರ ಅಹಂಕಾರ, ಅವರವರದೇ ಆದ ಅನುಭವ ಏನದ ಅದ್ರ ಪ್ರಕಾರ ಒಂದೇ ಕರ್ಮ ಅನೇಕ ಜೀವಿಗಳು ಅನೇಕ ರೀತಿ ಮಾಡ್ತಾರೆ. ಕೆಲವೊಬ್ಬರಾಗ ಪಾಪ ಜಾಸ್ತಿ ಇರ್ತದ, ಪುಣ್ಯ ಕಡಿಮೆ ಇರ್ತದೆ. ಕೆಲವೊಬ್ಬರೊಳಗ ಪಾಪ ಪುಣ್ಯ ಸಮ ಇರ್ತದೆ. ಕೆಲವೊಬ್ಬರೊಳಗ ಪಾಪ ಪುಣ್ಯದಲ್ಲಿ ಪುಣ್ಯ ಜಾಸ್ತಿ ಇರ್ತದೆ, ಪಾಪ ಕಡಿಮೆ ಇರ್ತದೆ. ಆ ಕರ್ಮಕ್ಕೆ ತಕ್ಕಂತೆ ಫಲ ಮತ್ತೆ ಅದೇ ಈಶ್ವರಾಭಾಸ ಕೊಡ್ತದೆ. ಜೀವಾಭಾಸ ಮಾಡಿದ ಕರ್ಮಕ್ಕೆ ಫಲ ಈಶ್ವರಾಭಾಸ ಕೊಡ್ತದೆ. ಈ ಜೀವಾಭಾಸ ಏನ್ ಮಾಡ್ತದ? ಈಶ್ವರಾಭಾಸ ಕೊಟ್ಟ ಕರ್ಮಗಳನ್ನ ಭೋಗಿಸ್ತದ. ಆ ಭೋಗಿಸುವುದರಲ್ಲಿ ಸಹಿತ ಅಜ್ಞಾನಿಯಾಗಿರ್ತದ. ಒಂದೊಂದ್ ಸಾರಿ ಈಶ್ವರ ಕೊಟ್ಟ ಕರ್ಮ ತನಗ್ ಪಸಂದಿರಲ್ಲ, ತನಗೆ ಬೇಕಾದಂತ ಕರ್ಮ ಈಶ್ವರ ಕೊಡ್ತಿರಲ್ಲ. ಅವಾಗ ಜೀವನ ಕಷ್ಟ ಮಾಡ್ಕೋತಾರ. ಇದ್ದುದ್ರಾಗ ಸಂತೃಪ್ತವಾಗಿ ಇದ್ದವನೇ ಸ್ಥಿತ ಪ್ರಜ್ಞ. ಬಾಹ್ಯದೊಳಗಿನ ಯಾವ ವಸ್ತುಗಳ ಬಗ್ಗೆ ಅತಿಯಾದ ಅಪೇಕ್ಷೆ ಹಪಾಪಿ ಇಲ್ಲದವನೇ ಸ್ಥಿತಪ್ರಜ್ಞ. ಈ ರೀತಿ ಇರಬೇಕು ಅನ್ನೋಂಥದ್ದು ಹೇಳ್ತಾರೆ. ಅದಕ್ಕೆ ಜೀವ ಈಗ ಭೇದನೂ ಅದ ಅಭೇದನೂ ಅದ, ಎರಡು ಒಪ್ಕೊಂಡ್ರೆ ಎರಡೂ ಅದಾವ. ಭೇದ ಸತ್ಯ, ಅಭೇದ ಸತ್ಯ, ಎರಡೂ ಒಪ್ಕೊಂಡು ಖರೆ. ಈಗ ಕೇಳ್ತಾರ ಅವರು, ನಿಖರವಾಗಿ ಕೇಳ್ತಾರ. ಭೇದ ಸತ್ಯ, ಅಭೇದ ಸತ್ಯ. ಇಲ್ಲೇ ನೀವು ಗದ್ದಲಕ್ಕೆ ಬೀಳೋದು. ಭೇದನೂ ಸತ್ಯ ಅದರಿ, ಅಭೇದನೂ ಸತ್ಯ ಅದರಿ. ಭೇದನೂ ಸತ್ಯ, ಅಭೇದನೂ ಸತ್ಯ ಅನ್ನೋರು ಒಬ್ರು. ಭೇದನೂ ಮಿಥ್ಯ, ಅಭೇದನೂ ಮಿಥ್ಯ ಅನ್ನೋರು ಇನ್ನೊಬ್ರು ಹುಟ್ಟತಾರ. ಇಲ್ಲೇ ನೀವು ಗದ್ದಲಕ್ಕೆ ಬೀಳೋರು ತಿಂಗಿ ಅಂದೇನಂದ್ರೆ ಇನ್ನೊಬ್ಬ ಬರ್ತಾನ. ಭೇದ ಮಿಥ್ಯ ರೀ, ಅಭೇದ ಮತ್ತೆ ಇನ್ನೊಬ್ಬ ಬರ್ತಾನ. ಒಂದು ಸತ್ಯ ಅನ್ನೋ ಒಂದು ಮಿಥ್ಯ ಅನ್ನೋ ನೋಡಮ್ ಏನ್ ಮಾಡ್ತಾನ. ಅಷ್ಟಕ್ಕ ಗುರು ಎದುರು ಹಚ್ಚಿದ್ನಂತಂದ್ರೆ ಒಂದ್ ಅದಾರೆ ಅಂದ ನೋಡಮು, ಒಂದ್ ಇದಾರೆ ಅಂದ ನೋಡಮು. ಯಾವನೊಬ್ಬ ಪ್ರವಚನ ಮಾಡ್ಲಕ್ ಬಂದಿದ್ ನಾನು ದೊಡ್ಡ ಪಂಡಿತ್ ಬಂದ ನನ್ನ ಪ್ರವಚನ ಹೇಳ್ತಾನ, ಬರ್ರಿ ಅನ್ನ ಇಡೀ ಊರ್ ಮಂದಿ ಬಂದಿರಂತ. ಅಂದ ಕೂಡ್ಲೇನೆ ಬಂದ ಸ್ಟೇಜಿನ ಮೇಲೆ ಎಲ್ಲಾರು ಚಪ್ಪಾಳೆ ತಟ್ಟಿದ್ರು. ಬಂದ ನಿಂತ, ನಾ ಏನ್ ಹೇಳ್ತೀನಿ ಏನಾರ ಗೊತ್ತದೇನ್ರಿಪ್ಪ ಅಂದನಂತ. ಅದೇ ಬರದೆ ಇನ್ನ ಈಗ ಬಂದಿದಿ, ನೀ ಏನ್ ಹೇಳ್ತೀನಿ ನಮ್ಗೇನ್ ಗೊತ್ತಾಗ್ತದೆ? ಏನ್ರ ಹೇಳಿದ್ಮೇಲೆ ಗೊತ್ತಾಗ್ತದೆ. ನೀ ಅದಕ್ಕೆ ಬಂದಿದ್ ನಮ್ಗೇನ್ ಗೊತ್ತ? ಏನು ಗೊತ್ತಿಲ್ಲ. ಏನು ಗೊತ್ತಿರ್ಲಾರ್ದವ್ರಿಗೆ ಏನ್ ಹೇಳೋದಿರ್ತದೆ? ನಡಿಯತ್ತೆ ಸ್ಟೇಜ್ ಇಳಿದು ಹೋಗ್ಬಿಟ್ನಂತ. ಇದೇ ಪ್ರವಚನಪ್ಪ ಹಿಂಗಾಯ್ತು ಅಂದ್ರಂತ. ಮರುದಿನ ಮತ್ ಬಂದಂತ ಅದೇ ಪ್ರಶ್ನೆ ಕೇಳಿದ್ನಂತ. ಏನಂತ? ನಾನೇನ್ ಹೇಳ್ತೀನಿ ಗೊತ್ತೇನ್ರಪ್ಪ ಅಂದ ಕೂಡ್ಲೇನೆ ಮಂದಿ ಹುಷಾರಾಗಿ ಬಿಟ್ಟಿದ್ರು. ಗೊತ್ತದ ಅಂದ್ರತ್ತವ್ರು, ಗೊತ್ತದ. ಅವಾಗ ಗೊತ್ತಿದ್ದವ್ರಿಗೆ ಏನ್ ಹೇಳೋದದ? ನಡಿಯಪ್ಪ ಅಂತ. ಈ ಮಗನಿಗೆ ಬಿಡಬಾರ್ದು, ಮುಂದಿನ ಸಾರಿ ಹುಷಾರಾಗಿ ಮಾಡಮ್ಮ ಅಂತ ಒಂದ್ ಅರ್ಧ ಊರ್ ಮಂದಿ ತಯಾರಾದ್ರಂತ. ಒಂದಿಷ್ಟು ಮಂದಿ ಗೊತ್ತದ ನಮ್ಮ, ಇನ್ನೊಂದಿಷ್ಟು ಮಂದಿ ಗೊತ್ತಿಲ್ಲ ನಮ್ಮ, ನೋಡಮ್ ಏನ್ ಮಾಡ್ತಾನ. ಅವಾಗ ಮತ್ತಂತ ಮ್ಯಾಲ ಮರ್ದಿನ 3ನೇ ದಿವಸದ ಪ್ರವಚನ. ಏನಪ್ಪಾ ನಾ ಏನ್ ಹೇಳ್ತೀನಿ ಗೊತ್ತದ ಏನು ಅಂತಂದ್ರೆ ಅರ್ಧ ಮಂದಿ ಗೊತ್ತಿಲ್ಲ ಅಂದ್ರತ್ತ, ಅರ್ಧ ಮಂದಿ ಗೊತ್ತದ ಅನ್ನ. ನೋಡಪ್ಪ ನಿಮ್ ಊರಾಗ ಅರ್ಧ ಮಂದಿ ಗೊತ್ತಿಲ್ಲ ಅಷ್ಟೇ, ಅರ್ಧ ಮಂದಿಗೆ ಗೊತ್ತದ. ಮತ್ತು ಗೊತ್ತಿದ್ದವ್ರು ಗೊತ್ತಿಲ್ಲದವನಿಗೆ ಹೇಳ್ಕೊತಿರೋದು ಚಲೋನೋ ಏನ? ಯಾವಾಗಾರ ಒಂದ್ ತಾಸು ಮಂದಿ ಹೇಳೋದ್ರೆ ಏನ್ ಉಪಯೋಗ ಆಗ್ತದ? ಗೊತ್ತಿಲ್ಲದವ್ರು ಏನ್ ಮಾಡ್ರಪ್ಪ, ಗೊತ್ತಿದ್ದವ್ರಿಗೆ ಶರಣಾಗತರಾಗಿ ಗೊತ್ತು ಮಾಡ್ಕೊಳ್ರಿ, ಅವ್ರಿಗೆ ಏನ್ ತಿಳಿದದ ಅದು ತಿಳ್ಕೊರಪ್ಪ ಅಂತೇಳಿ ಹೇಳೋದು ಹೋಗ್ಬಿಟ್ನ. ಹಂಗ ಇಲ್ಲೇನದ, ಜನಕ ಮಹಾರಾಜ ಮುಂದ ನೃತ್ಯ ನಡೆದ, ಹಾಡೋರು ಹಾಡ್ಲಕತ್ತಾರ, ಕುಣಿಯವ್ರು ಕುಣಿಲಕತ್ತಾರ, ಏನೆಲ್ಲ ಮಾಡ್ಲಕತ್ತಾರ. ಏನೆಲ್ಲ ಮಾಡ್ಕೋತ ಅಲ್ಲಿ ಒಂದು ಒಳ್ಳೆ ಪ್ರೋಗ್ರಾಮ್ ನಡೆದದ. ಬಾರ್ಸೋರು ವಾದ್ಯಗಾರರು ಬಾರ್ಸ್ಲಕತ್ತಾರ. ಕಾರ್ಯಕ್ರಮ ನೋಡ್ತಾ 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 ಆ ಮಹಾರಾಜರಿಗೆ ಏನಾಗ್ಬಿಡ್ತು? ನಿದ್ದೆ ಹತ್ತಿದಾಗ ನಿದ್ದಾಗ ಒಂದು ಕನಸು ಬಿತ್ತು. ಆ ಕನಸಿನೊಳಗೆ ಏನಾಯ್ತು? ಇವನಿಗೆ ವಿರೋಧಿ ರಾಜ, ಬೇರೆ ರಾಜ್ಯದ ರಾಜ ಏನ್ ಮಾಡದ? ಯುದ್ಧ ಮಾಡದ. ಜನಕ ಸೋತ ಮೇಲೆ ಅವನಿಗೆ ಬಂದಿ ಮಾಡ್ಬೇಕಂತೇಳಿ ಬೆನ್ನ ಹತ್ತಿದ್ರು ಸೈನಿಕರು. ಅವನು ಓಡ್ದ ಮೈ ಮೇಲಿನ ಬಟ್ಟೆ ಎಲ್ಲ ಹರ್ಕೊಂಡು ಹೋಯ್ತು, ಕಿತ್ಕೊಂಡು ಹೋಯ್ತು. ಮೈ ಮೇಲಿನ ಚರ್ಮ ಕಿತ್ಕೊಂಡು ರಕ್ತ ಗಾಯ ಮಾಡ್ಕೊಂಡು
ಜೀವಕ್ಕೆ ಹಂಗಿಲ್ಲದೆ ಓಡೋದ ಎಲ್ಲದ ಬೇರೆ ರಾಜ್ಯದ ಗಡಿ ಒಳಗೆ ಸೇರ್ಕೊಂಡ್ಬಿಟ್ಟು ಅವ್ರದ್ದೇನಿರ್ತದೆ ಹೋರಾಟ ಆ ರಾಜ್ಯದ ಗಡಿತನ ಅಷ್ಟೇ ಇರ್ತದೆ. ಮತ್ತೊಬ್ಬನ ರಾಜ್ಯದೊಳಗೆ ಸುಮ್ಮನೆ ಹೋಗ್ತಾರೆ, ಅಲ್ಲಿ ಸೈನಿಕರು ಕೊಂದ್ಬಿಡ್ತಾರೆ. ಅದಕ್ಕೆ ಅವ್ರು ಹಿಂದಕ್ಕೆ ಬಂದ್ಬಿಟ್ರು. ಅಲ್ಲಿ ಆದ್ರೆ ಭಿಕ್ಷೆ ಬೇಡಿಸ್ಬೇಕ ಪರಿಸ್ಥಿತಿ ಬತ್ತು. ಇವ ಜನಕ ಮಹಾರಾಜ ಯಾರು ಗುರುತಿಸ್ಲಿಲ್ಲ. ಎಷ್ಟು ಕಡೆ ಭಿಕ್ಷೆ ಬೇಡಿದ್ರು ಭಿಕ್ಷೆನೂ ಸಿಗ್ಲಿಲ್ಲ. ಎಲ್ಲ ಭಿಕ್ಷೆ ಸಿಕ್ತು. ಒಂದ್ ಸ್ವಲ್ಪ ಏನ್ ತಿನ್ಬೇಕನ್ನೋದ್ರಾಗೆ ಗೂಳಿ ಬಂದು ನೂಕ್ಬಿಟ್ಟು ಕೈಯಂದೆಲ್ಲ ತೆಳಗ್ ಬಿತ್ತು. ಇದೇನಪ್ಪ ಅಂತೇಳಿ ಪಟ್ ಅಂತೇಳಿ ಹಚ್ಚರು ನೋಡ್ದ. ಎತ್ತರ ಆಯ್ತು. ಎತ್ತರ ಆದ್ಮೇಲೆ ಎತ್ತರ ಕೂಡ್ಲೆ ಕಣ್ಣೆದ್ರೆ ಏನ್ ನಡೆದದ? ನಾಟ್ಯ ನಡೆದದ. ಕಣ್ಣು ತೆರೆದ್ರ ನಾಟ್ಯ ನಡೆದ. ಕಣ್ಣು ಮುಚ್ಚಿದ್ರ ಕನಸಿನಾಗ ಭಿಕಾರಿ ಆಗ್ಯಾನ, ಕಣ್ಣು ತೆರೆದ್ರ ರಾಜ ಆಗ್ಯಾನ. ಈ ಕಣ್ಣು ತೆರೆದ್ರ ರಾಜನೋ ಅಂತ ಖರೇನೋ, ಏನಲ್ಲಿ ಕನಸಿನಾಗ ಹೋಗಿ ಭಿಕಾರಿ ಆಗಿಂದ ಖರೇನೋ? ಏ ಸಚ್ಚೈ ಕ್ಯಾ ಏ ಸಚ್ಚೈ, ಏಕ್ ಸಚ್ಚೈ ಕ್ಯಾ ಓ ಸಚ್ಚೈ ಅನ್ಕೊತ್ ಕೂತ. ಹಾಗೆ ಈ ಪರಿಸ್ಥಿತಿ ನಿಮ್ದೇನದ? ದ್ವೈತ ಸಚ್ಚೈ ಕ್ಯಾ ಅದ್ವೈತ ಸಚ್ಚೈ. ಅದಕ್ಕೆ ಕರೆ ಅದ, ಇದಕ್ಕೆ ಕರೆ ಅದ. ಅದಕ್ಕ ಅವ್ರ ಗುರುಗಳು ಯಾರು? ಅಷ್ಟಾವಕ್ರ ಮಹಾಮುನಿಗಳು. ಅವ್ ಏನ್ ಹೇಳ್ದ? ಇದು ಪ್ರಶ್ನೆಗೆ ಉತ್ತರ ಸಿಗಲಾಗ್ಯದಪ್ಪ, ಎಷ್ಟು ವಿಚಾರ ಮಾಡ್ಲಿಕ್ಕತ್ತೀನಿ ಗುರುವೇ, ತಿಂಗಳಗಟ್ಲೆ ಆಯ್ತು ನಿದ್ದೆ ಹಚ್ಚಲ್ದು. ಏ ಸಚ್ಚೈ ಕ್ಯಾ ಓ ಸಚ್ಚೈ, ಏ ಸಚ್ಚೈ ಕ್ಯಾ ಓ ಸಚ್ಚೈ ಅಂತೇಳಿ ಕೇಳಿದ್ರೆ ನನಗೆ ಅದೇನು ತಿಳಿಯಲಾಗ್ಯದ. ಇಷ್ಟೆಲ್ಲ ಓದಿ ತಿಳ್ಕೊಂಡ ಮೇಲೂ ಇದು ಒಂದು ದೃಷ್ಟಾಂತ ಒಂದು 10 ಸಾರಿ ಹೇಳಿದ ಮೇಲೂ ನಿಮಗ ಮೊದಲು ಹೇಳಿನೇ ಇಲ್ಲ. ಇಂಥವೆಲ್ಲ ದ್ವಂದ್ವಗಳು ಬಂದಾಗ ಆ ಒಂದು ಅಷ್ಟಾವಕ್ರ ಮಹಾಮುನಿಯ ಸಂದೇಶವನ್ನ ನಾವು ಪರಿಗಣಿಸಬೇಕು. ಅಷ್ಟಾವಕ್ರ ಮಹಾಮುನಿ ಏನ್ ಹೇಳ್ತಾನ? ಓ ಬಿ ಝೂಟಾಯ್ ಏ ಬಿ ಝೂಟಾಯ್. ರಾಜ ಇದ್ದದ್ದು ಸುಳ್ಳದೇನೆ, ಭಿಕ್ಷುಕಿದ್ದನು ಸ್ವಪ್ನಾವಸ್ಥೆಯ ಅವಸ್ಥೆನೂ ಸುಳ್ಳ, ಜಾಗೃತಾವಸ್ಥೆಯ ಅವಸ್ಥೆನೂ ಸುಳ್ಳ. ಅವೆಲ್ಲ ದೃಶ್ಯಗಳವು. ನೀನದಿ ದೃಕ್ಕು, ನೀನದಿ ದೃಷ್ಟ. ದೃಷ್ಟ ಸಚ್ಚೈ, ತೂ ಸಚ್ಚೈ, ಓ ಬಿ ಝೂಟೈ ಏ ಬಿ ಝೂಟೈ. ದ್ವೈತನು ಸುಳ್ಳ, ಅದ್ವೈತನು ಸುಳ್ಳ. ಈ ದ್ವೈತ ಅದ್ವೈತ ಎರಡನ್ನ ಕಸದ ಕೈ ಆಡಿಸ್ಕೊಂಡು ಕೂತೀವಲ್ಲ, ಏನಾದ್ರು ಸಿಗ್ತದೇನಂತ. ಯಾರು ಈ ಕೆಲಸ ಮಾಡ್ಲಕತ್ತೀವ್ರಿ, ನೀವೇ ಸತ್ಯ, ನೀವೇ ಸತ್ಯ. ನಿಮ್ಮಲ್ಲಿರುವ ಕೂಟಸ್ಥ, ನಿಮ್ಮಲ್ಲಿರುವ ಬ್ರಹ್ಮಚೇತನ, ನಿಮ್ಮಲ್ಲಿರುವ ಪರಬ್ರಹ್ಮಚೇತನ, ಅದೊಂದು ಸತ್ಯ ಬಿಟ್ರ ಉಳಿದದ್ದೇನದ? ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ, ಮತ್ತೇನದವು? ಅಂತಃಕರಣ, ಮಾಯೆ, ಮತ್ತಿನ್ನೇನದವ ಅದರೊಳಗಿನ ಆವಾಸ, ಇವೆಲ್ಲ ಏನದ? ಜಗತ್ತಿದು. ಮೂಲ ಬ್ರಹ್ಮಚೇತನ ಒಂದು ಬಿಟ್ರ ಉಳಿದು ಎಲ್ಲ ಮಿಥ್ಯ. ಎ ಬಿ ಝೂಟೈ ಓ ಬಿ ಝೂಟೈ. ಮತ್ತೆ ಇದು ಎದಕ್ ನೋಡ್ಬೇಕ್ರಿ? ಎದಕ್ ಹಚ್ಕೊಂಡು ಕೂತೀರಿ? ಇಷ್ಟೆಲ್ಲ ಓದಿ ಬರೆದು ಹೇಳಿ ಮತ್ತೇನಿದು ಅಂತಂದ್ರ, ನೀವು ಸತ್ಯ ಅನ್ನೋದು ನಿಮಗೆ ತಿಳಿಸ್ಬೇಕಾದ್ರ ಇವೆಲ್ಲ ಓಸು ಏನೇನು ಸುಳ್ಳಿನ ಇದ್ರಾಗ ಸಿಕ್ಕೊಂಬಿದ್ದೀರಿ, ಇವೆಲ್ಲ ನಿಮಗೆ ಪರಿಚಯ ಮಾಡಿಸಿ ಆಮೇಲೆ ನಿಮಗೆ ಹೊರಗೆ ಕರ್ಕೊಂಡ್ಬರ್ಬೇಕಾಗ್ಯದ. ಈಗ ಅದುವರೆ ಸತ್ಯ ಅನ್ನಿಸ್ತದ ನಿಮ್ಗೆ, ಇದುವರೆ ಸತ್ಯ ಅನ್ನಿಸ್ತದ. ಅಂತ ಟೈಮ್ನಾಗ ಏನ್ ಮಾಡ್ಬೇಕು? ಎರಡು ಸುಳ್ಳದವ ಅನ್ಬೇಕು. ಒಂದಿದ್ದದ್ ಕರೆ ಅಂತೀರ, ಎರಡಿದ್ದದ್ ಕರೆ ಅಂತೀರ, ಒಂದಾಗ್ಯದ. ಬ್ರಹ್ಮ ಕೂಟಸ್ಥ ಹೆಂಗದನ? ಸಂಖ್ಯಾತೀತದ ನಾವು. ಎಲ್ಲಿ ಸಂಖ್ಯೆಗಳು ಬರ್ತಾವ? ಸಂಖ್ಯೆಗೆ ಸಂಬಂಧ ಇಲ್ಲ. 1 2 3 4 ಇಲ್ಲ ಸಂಖ್ಯೆಯನ್ನು ಮೀರಿದವ. ಒಂದೇ ಅದನ, ಅಖಂಡ ಅದನ. ಒಂದೇ ಅದನ ಅಂತಂದ್ರ ಅನೇಕ ಆಗ್ಯಾನ, ಏಕದನಂದ್ರ ಅನೇಕ ಆಗ್ಯಾನ, ಅನೇಕ ಆಗ್ಯಾನಂತಂದ್ರ ಏಕ. ಹೆಂಗದ? ಅವ ಏಕ ಅನೇಕ ಆಗಿದ್ದು ಎಲ್ಲ ತನ್ನ ವಿನೋದಕ್ಕಾಗಿ, ತನ್ನ ಲೀಲೆಗಾಗಿ ಅಷ್ಟೇ ಹೊರತು ಅವನೇನದನ ಈ ಏನ್ ಸಂಖ್ಯೆಗಳದವ, ಈ ಏನ್ ವಿಚಾರಗಳದವ, ನಮ್ಮ ಬುದ್ಧಿಯಿಂದ ಅವನಿಗೆ ತಿಳ್ಕೊಬೇಕಂತ ಏನೇನ್ ಪ್ರಯತ್ನ ಮಾಡಿವಿ, ಇವೆಲ್ಲದೂ ಸುಳ್ಳದವ. ಅವನೊಬ್ಬ ಸತ್ಯ ಅವನು. ಎಲ್ಲನೂ ಸುಳ್ಳು.
ಅವನೊಬ್ಬನೇ ಸತ್ಯ ಅದ. ನೀವು ನೋಡುವ ದೃಷ್ಟಿ ಬ್ರಹ್ಮಮಯ ಆಗ್ಬೇಕು, ಶಿವಮಯ ಆಗ್ಬೇಕು. ನೀವು ಕಾಣುವ ಸೃಷ್ಟಿ ಎಲ್ಲ ಶಿವಮಯವಾಗಿ, ಬ್ರಹ್ಮಮಯವಾಗಿ, ಚೈತನ್ಯಮಯವಾಗಿ ಕಾಣ್ತದಲ್ಲ, ಅಲ್ಲಿ ಮೋಕ್ಷ, ಅಲ್ಲಿ ಆನಂದ, ಅಲ್ಲಿ ನಿಮಗೇನು ಯಾವ ಗುರಿ ಇಟ್ಕೊಂಡು ಕೂತೀರಿ ಆ ಗುರಿ ಅಲ್ಲೇ ನಿಮಗ ಫಲ ಕೊಡುತ್ತೆ. ನಾವು ನೀವು ಬೇರೆ ಏನು? ನಾವು ನೀವು ಒಂದೇ. ಮತ್ತ ಅವ್ರಿಗೇನು ನಮ್ಮ ಸಂಬಂಧ ರೀ? ಅವ್ರದವ್ರು ಏನಕ್ಕೆ ಮಾಡಲ್ಲಕ್ಕ? ನಮ್ಮನ್ನ ನಾವು ಏನಾರ ಮಾಡ್ಕೊಂಡ್ರೆ ಇತ್ತು ಇಂಥ ಮಾತಾಡ್ತೀವಿ. ಒಂದೇ ಅನ್ನೋದರೆ ಖರೆ ಅದ. ನಾವು ನೀವು ಒಂದೇ, ನಮ್ಮ ಮನಿ ಬೇರೆ ನಿಮ್ಮ ಮನಿ ಬೇರೆ ಏನು? ಎಲ್ಲರ ಸತ್ಸಂಗಕ್ಕೆ ಹೋಗಿ ಕೂತಿರ್ತೀವಿ, ಸತ್ಸಂಗ ಮುಗಿದ್ಮೇಲೆ ಕುಂದಿರ್ತಾರೆ ಒಂದಿಷ್ಟು ಮಂದಿ. ಸತ್ಸಂಗ ಹೇಳೋ ಟೈಮ್ ಒಟ್ಟ ಮಾತಾಡಂಗಿಲ್ಲ, ಗಪ್ ಚುಪ್ ಇರ್ತಾರ. ಏನ್ ಕೇಳಿದ್ರೆ ಹೇಳಲ್ಲ, ಏನ್ ಹೇಳಿದ್ರೆ ಕೇಳಲ್ಲ, ಏನೋ ಒಂದು ನಮ್ಮನ್ನ ಸೀರಿಯಸ್ ಇರ್ತಾರ. ಆಮೇಲೆ ತಕೊಂಡ್ ಕುಂದಿರ್ತಾರ. ತಕೊಂಡ್ ಕೂತ್ಮೇಲೆ ಏನಾಗ್ತದ, ಮತ್ತ ನಮ್ಗ ಒಂದಿಟ್ಟು ಹೇಳ್ಬೇಕು ಕೇಳ್ಬೇಕು ಅನ್ನೋದು ಇರ್ತದಲ್ಲ, ಅವ್ರ ಸಂಗಟ ಮೈ ಮರೆತು ಕುಂತು ಊಟನೂ ಆಗಿರ್ತದ, ಎಲ್ಲ ಆಗಿರ್ತದ. ಆಮೇಲೆ ಕುಂದಿರ್ತಾರ. ಕುಂತ್ಮೇಲೆ 10:30 ಆಯ್ತಪ್ಪ, ಹೋಗಮ್ಮು, ಟೈಮ್ ಆಯ್ತು, 11 ಆಯ್ತು, ಏನ್ ಹಿಂಗೆ ಕುಂತೀವಲ್ಲ ಅಂತ ಅಂದಮೇಲೆ ಮನೆಗೆ ಹೋಗ್ಬೇಕು, ಹೋಗಮ್ಮ ನಡ್ರಿ ಅಂತ. ಅವಾಗ ಮನೆಯವ ಏನ್ ಹೇಳ್ತಾನ, ಇದು ಮನಿ ಅಲ್ಲೇನಪ್ಪ ಅಂತ. ನಾವು ನಮ್ಮ ಮನೆಗೆ ಇಂಥದೊಂದು ಜ್ಞಾನದ ಕಾರ್ಯಕ್ರಮ ನಡೆದ, ಚಂದ ಸಂತರ ಮಹಾತ್ಮರು ಕೂತು ಚರ್ಚೆ ಮಾಡ್ಲಿಕ್ಕತ್ತಾರ ಅಂತಂದ್ಮೇಲೆ ಇದು ಹಿಂಗೆ ನಡಿಲತ್ತ ಅವನಿಗೆ ಖುಷಿ ಆಗ್ತಿರ್ತದೆ. ಅವ ಮನಿಯವ ಏನಂತಾನ, ಇದು ಮನಿ ಅಲ್ಲೇನಪ್ಪ? ಹೌದು, ಇದನ್ನು ಮನಿನೇ. ಯಾಕಿದೆ ನಿನ್ ಮನಿ ಅಲ್ಲೇನಂತ ಕೇಳ್ತಾನ. ಇದು ನಿನ್ ಮನಿ ಅಲ್ಲೇನು? ನಿಂದೇ ಅದಪ್ಪ ಇದು ಅಂತಾನ. ಹಂಗಂದತ್ನ ನಾವು ಹೋಗಿ ಬಡ ಬಡ ನಿಮ್ಮ ಮನ್ಯಾಗ ಆಲ್ಮರ್ಯಾಗ ಕೈ ಹಾಕಿ ಹೆಂಗ್ ರೊಕ್ಕ ತಕ್ಕೋತೀರಂಗ ನಾವು ಹೋಗಿ ಅವ್ರ ಮನೆಯಾಗಿಂದ ಆಲ್ಮರ್ಯಾಗ ಕೈ ಹಾಕಿ ರೊಕ್ಕ ತಕ್ಕೊಂಡ್ರೆ ಇಡೀ ಮಂದಿ ಬೆನ್ನತ್ತಿ ಬರ್ತಾರೆ. ಏನ್ ಮಾಡ್ತಾನ, ಎಟ್ ಮಾಡ್ತಾನ? ಕರೆ ಅನ್ರಿ ಮಾಸ್ತದು. ಸುಮ್ನೆ ಖುಷಿ ಪಡೋದು, ನಮ್ ದುಬ್ಬ ನಾವೇ ಚಪ್ಪರ್ಸ್ಕೊಂಡು ನಮ್ದು ನಮ್ಮ ಮನಿ ಅಂತ ಎಷ್ಟು ಅಭಿಮಾನ ಪಡ್ತಾನ ನೋಡು. ಅವನ ಮಕ್ಕಳು ನಮ್ಮ ಮಾತು ಕೇಳ್ತಾವ, ಅವನ ಹೆಂಡ್ರ ನಮ್ಮ ಮಾತು ಕೇಳ್ತಿರ್ತಾವ. ಏನೋ ನಮ್ಮ ಅಪ್ಪ ಹುಚ್ಚಿಡ್ದದ, ಒಂದಿಷ್ಟು ಮಂದಿ ಹುಚ್ಚರ ಸಂಖ್ಯೆ ಕರ್ಕೊಂಡ್ ಜಮಾಶಾನ ಅಂತ ಹೇಳಿಕೆ ಅವೇನ್ ಮಾಡ್ತಿರ್ತಾವ, ಸುಮ್ ನೋಡ್ಕೊತ ಅಡ್ಡಾಡ್ತಿರ್ತಾವ. ಇವ್ರದ್ದು ಯಾವಾಗ ಮುಗಿತದ, ಇವನು ಹೊಟ್ಟೆಗೆ ಹುಟ್ಟಿದ್ದಕ್ಕೆ ಮನ್ಯಾಗ ಇಂಥವೆಲ್ಲ ಹುಚ್ಚುಚ್ಚ ಕಾರ್ಯಕ್ರಮ ಮಾಡ್ಲಕತ್ತಾರ. ಅವ್ರೆಲ್ಲ ಕಾನ್ವೆಂಟ್ ಶಾಲೆಗೆ ಓದಿ ಏನೋ ಫಾರಿನ್ದವ್ರಿಗತ್ಲೆ ದಿಮಾಕ್ ಮಾಡ್ಕೊತ ಅಡ್ಡಾಡ್ತಿರ್ತಾರ. ನಿಂದೇ ಮನಿ ಅಂದತ್ನಾಗ ಖರೇನಾ? ಅವ್ರ ಮನಿ ಬೇರೆ ನಮ್ಮ ಮನಿ ಬೇರೆ ಅಂದ್ರೆ ಅದು ಖರೇನಾ? ಸಂಬಂಧ ಇರ್ಲಾರ್ದಂಗಿದ್ರು ಸುಳ್ಳ ಕೆಲಸ, ಬಹಳ ಹಚ್ಕೊಂಡ್ರು ಸುಳ್ಳ ಕೆಲಸ. ಅದಕ್ಕೆ ನಾವ್ ಹೆಂಗಿರ್ಬೇಕು? ಬಳಸದೇ ಇರುವ ಅದ್ವೈತವನ್ನು ಬಾಯದಳು, ಒಳಗ ಒಂದೇ ಅಂತಿರ್ಬೇಕು, ಹೊರಗ ವ್ಯಾವಹಾರಿಕವಾಗಿ ಎಲ್ಲರೂ ಹೆಂಗಿರ್ತಾರ ಹಂಗೆ ಇರ್ಬೇಕು. ನಮ್ಮೊಳಗ ಎಲ್ಲ ಮಿಥ್ಯೆ ಅಂತ ಅಭಿಪ್ರಾಯ ಇರ್ತದ, ಅವ್ರೊಳಗೆ ಎಲ್ಲ ಲೌಕಿಕ ಕರ್ಮಿಗಳ ದೃಷ್ಟಿಯೊಳಗೆ ಎಲ್ಲ ಸತ್ಯ ಅಂತ ಅಭಿಪ್ರಾಯ ಇರ್ತದ. ಈ ಜೀವನದಲ್ಲಿ ಏನೇ ಕಷ್ಟ ದುಃಖ ನೋವು ಬಂದರು, ನಷ್ಟ ಗಿಷ್ಟ ಏನಾದರೂ ಸಹಿತ ಅದು ಮಿಥ್ಯೆ ಅದ, ಅದ್ರ ಬಗ್ಗೆ ದುಃಖ ಪಡೋದ್ರಾಗ ಅರ್ಥ ಇಲ್ಲ ಅಂತೇಳಿ ಜ್ಞಾನಿ ಏನ್ ಮಾಡ್ತಾನ, ಸ್ಥಿತಪ್ರಜ್ಞನಾಗಿ ಆನಂದವಾಗಿರ್ತಾನ. ಅಜ್ಞಾನಿ ಆದವನು ಓಡಾಡ್ತಿರ್ತಾನ. ಏನ್ ಮಾಡ್ಬೇಕ್ರಿ? ನಮ್ಮ ಅಪ್ಪ ಸತ್ತೋಗ್ಬಿಟ್ಟ, ಮೊನ್ನೆ ಒಂದು ನಿರಂಕಾರಿ ಸತ್ಸಂಗಕ್ಕೆ ಹೋಗಿನಿ. ಆ ಸತ್ಸಂಗ ಮುಗಿದ್ಮೇಲೆ ಎಷ್ಟು ತಲೆ ಕೆಡಿಸ್ಕೊಂಡವ. ಸತ್ತೋಗ್ಬಿಟ್ಟ. ಅವೆಲ್ಲ ಹೆಣ್ಣು ಮಕ್ಕಳಿಗೆ ಮಾಡಿಟ್ಟು ಹೋಗ್ಯಾನ. ಅಂಗಡಿಗಳು, ಹೊಲಗಳು, ಮನಿಗಳು. ಅದು ನೋಡಪ್ಪ, ನೀನು ಊರ್ ಮಂದಿ ಮುಂದ, ದೇಶದಾಗ ಏಸ್ ಮಂದಿರ ಓಸು ಮಂದಿ ಮುಂದ ನೀನು ಇವೆಲ್ಲ ಹೇಳ್ಕೊತ ಕೂತ್ರ ಯಾರು ನಿನಗೆ ಪರಿಹಾರ ಕೊಡಂಗಿಲ್ಲ. ನೀನು ಪರಿಹಾರ ನೀನೇ ಕಂಡ್ಕೋಬೇಕು. ಬಾ ಕುಂದ್ರು, ಪರಮಾತ್ಮಗೆ ಹೇಳು ನಿನ್ ಸಮಸ್ಯೆ ಏನದಂತ. ಬೆಟ್ಟದಂತ ಸಮಸ್ಯೆಯನ್ನ ಬೊಟ್ಟಿನಿಂದ ಸರಿಸ್ತಾನವ. ಕುಂದ್ರು, ಚಂದ ಸ್ನಾನ ಮಾಡಿವಾ, ಒಂದಿಷ್ಟು ಮಂತ್ರ ಪಂತ್ರ ಹೇಳ್ತೀನಿ, ಕುಂದ್ರು, ನಿನಗೆ ಜಪ ಮಾಡೋ ವಿಧಾನ ಹೇಳ್ತೀನಿ, ಒಂದ್ ಸ್ವಲ್ಪ ಅನುಷ್ಠಾನ ಮಾಡು, ಜಪ ಅನುಷ್ಠಾನ ಮಾಡು. ನಿನ್ನ ಕಷ್ಟ ಏನದ ಪರಮಾತ್ಮನಿಗೆ ಹೇಳಂಗ ನಿನಗ ಒಂದು ವ್ಯವಸ್ಥೆ ಮಾಡ್ಕೊಡ್ತೀನಿ, ಬಾ ನೀನು. ಬರ್ತೀನಿ. ಏನ್ ಮಾಡ್ಬೇಕು?
ಯಾರು ಬೇಕವ್ರು ಸಿಕ್ಕವ್ರ ಮುಂದೆ ಸಿಕ್ಕದ್ದು ಹೇಳ್ಕೊತ ಗೋಳಾಡ್ಕೊತ ಅಡ್ಡಾಡೋರಿಗೆ ಪರಮಾತ್ಮನ ಕಡೆ ಅವ್ರ ಮನಸ್ಸು ಹರಸಂತ ಕೆಲಸ ನಾವು ಮಾಡಬೇಕು. ಒಂದು ಚೂರು ಅಲ್ಲಿ ಪರಮಾತ್ಮನ ಅನುಸಂಧಾನದ ಒಂದು ಸುಖ ಅವ್ರಿಗೆ ಆಯ್ತಂತಂದ್ರ ಅವನಿಗೆ ಪುಣ್ಯ, ಅವ ಏನ್ ಮಾಡ್ತಾನೆ ಸಾಧನೆ, ಅದೆಲ್ಲ ಪುಣ್ಯ ನಿಮಗೆ ಬರ್ತದೆ. ಸಾಧಕನ ಪುಣ್ಯ ಸಾಧಕನಿಗಿರ್ತದ, ಸಾಧಕನಿಗೆ ಸಾಧನೆ ಮಾಡ್ಲಿಕ್ಕೆ ಹಚ್ಚಿದ ಪುಣ್ಯ ಏನದ ಆ ಪುಣ್ಯ ನಿಮಗೆ ಬರ್ತದ. ಅದು ಚೆನ್ನಾಗಿ ಅವರಿಗೆ ಮಾರ್ಗದರ್ಶನ ಮಾಡಬೇಕು. ನೀವು ಸಹಿತ ನಿಮ್ಮ ಕಷ್ಟ ಏನೇನದವ ಯಾರ ಮುಂದೆ ಹೇಳ್ಕೊಂಡ್ರು ಉಪಯೋಗ ಇಲ್ಲ. ಹಾಡಿದೊಡೆ ಎನ್ನೊಡೆಯ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಇದ್ದವ್ರ ಬಲ್ಲಿ ಬೇಡಬೇಕಪ್ಪ. ಶಾಂತಿ, ನೆಮ್ಮದಿ, ಆನಂದ ಯಾರದಾರ ಆ ಸ್ವರೂಪದವ್ರಿಗೆ ಕೇಳಬೇಕು. ಇನ್ನೊಂದು ದಿವ್ಸ ಮಂದಿ ಅಳಬುರ್ಕರು ಇರ್ತಾರೆ. ಅಳಬುರ್ಕರಿಗೊಂದು ಅಳಬುರ್ಕರು ಹೇಳಿದ್ರೆ ಯಾರಿಗೆ ಯಾರು ಪರಿಹಾರ ಕೊಡ್ತಾರೆ? ಎಲ್ಲರೂ ಅಳಬುರ್ಕರೆ. ಹಿಂಗ ಮಹಾದಾನಿ, ಒಡೆಯ ಮಹಾದಾನಿ ಕೂಡಲ ಸಂಗಮ, ಅವನಿಗೆ ಹೇಳೋದು ಕಲಿಬೇಕು. ನಮ್ಮ ಸಮಸ್ಯೆಗಳು ಪರಮಾತ್ಮನಿಗೆ ಹೇಳಬೇಕು. ಇತರರು ಯಾರಾದರೂ ನಿಮಗೆ ಸಮಸ್ಯೆಗಳು ಹೇಳಲಿಕ್ಕೆ ಬಂದ್ರಂತಂದ್ರ ಅವ್ರದ್ದು ಕೂತು ಆಸಕ್ತಿಲಿಂತ ಕೇಳಿ ನೀವೇನ್ ಮಾಡೋರು? ಕೊಡೋರ ಕೊಳ್ಳೋರ ಏನ್ ಮಾಡೋರು? ನೀವು ಇನ್ನೊಬ್ರು ಸಮಸ್ಯೆ ಕೇಳಿ ಏನ್ ಮಾಡ್ತೀರಪ್ಪ ನೀವು? ಹೇಳಕ್ಕೆ ಅವಕಾಶನೇ ಕೊಡಬಾರ್ದು ಅವ್ರಿಗೆ. ನಿನ್ಗೆ ಹೇಳಿದ್ರೆ, ನಾನು ನಿನ್ನ ಮುಂದೆ ಹೇಳಿದ್ರೆ ನನಗೆ ಸಮಾಧಾನ ಆಗ್ತದ. ಕರೆ ಪರಿಹಾರ ಆಗಂಗಿಲ್ಲ. ಪರಿಹಾರ ಕೊಡೋ ಪರಮಾತ್ಮ ಒಬ್ಬನೇ ಅದನ. ನೀ ಇಂಥ ಕಷ್ಟದಾಗೆ ಬದುಕಬೇಕು, ಭೋಗಿಸ್ಬೇಕು ಅಂತ ಇತ್ತು ಅಂತಂದ್ರೆ ನಿನಗ ಆ ಕಷ್ಟದ ಬಾಧೆ ಆಗ್ಲಾರ್ದಂಗ ನಿನಗೆ ಯೋಗದೊಳಗೆ ಮುಣಗಿಸಿ ಬಿಡ್ತಾನ. ಆ ಕಷ್ಟನೇ ಅನ್ಸಂಗಿಲ್ಲ. ನಾನು ಶಿವ ಅದೀನಿ, ಎಲ್ಲ ಕರ್ಮ ಫಲಗಳೇನದವ ದೇಹಕ್ಕೆ ಸಂಬಂಧಪಟ್ಟು, ಸ್ಥೂಲ ಸೂಕ್ಷ್ಮ ಕಾರಣ ದೇಹಕ್ಕೆ ಸಂಬಂಧಪಟ್ಟು ಇವೆಲ್ಲ. ಆ ಸ್ಥೂಲ ದೇಹನೇ ನಾನಲ್ಲ ಅಂತಂದ್ಮೇಲೆ ಅದರ ಕರ್ಮಗಳು, ಅದರ ಕರ್ಮದ ಫಲಗಳು, ಅದರಿಂದ ಉಂಡು ಸುಖ ದುಃಖಾದಿಗಳು ಅವೇನು ನನಗೆ ಸಂಬಂಧ ಇಲ್ಲ ಅಂತೇಳಿ ಜ್ಞಾನ ಗುರು ಕಣ್ಣು ತರಿಸಿ ಬಿಟ್ಟನಂತಂದ್ರೆ ಅದು ಬೆಕ್ಕದಷ್ಟು ಕಷ್ಟ ಇರಲಿ, ಅದೇನು ನಮಗೆ ಅನ್ಸಂಗೇ ಇಲ್ಲ. ಅದರ ಬಾಧೆನೇ ಅನ್ಸಂಗಿಲ್ಲ. ಆಧ್ಯಾತ್ಮಿಕ ದುಃಖ ದುರ್ಗತಿ ಹೊಂದಿ ಹೋಗ್ಬಿಡ್ತದ ಕಡೆ. ಇವನ್ ಬಲ್ಲಿ ಏನು ಉಪಯೋಗ ಇಲ್ಲ, ನನ್ನ ಕೆಲಸ, ನಾನು ಏನ್ ಭೋಗ ಕೊಡ್ಬೇಕಂದ್ರೂ ಆಗಂಗಿಲ್ಲ ಅಂತದು ವಾಪಸ್ ಹೋಗ್ಬಿಡ್ತು. ಸ್ವಾನುಭಾವದ ವಿಚಾರ ಬೇಕಾ, ಏನು ವಿಚಾರ ಸಾಗರದ ಶಾಸ್ತ್ರದ ಖಮಟು ವಾಸನೆ ಬೇಕಾ? ಶಾಸ್ತ್ರ 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 ಹಿಡ್ಕೊಂಡು ಅದರ ಖಮಟು ವಾಸನೆಯಲ್ಲಿ ಶಬ್ದ ಜಾಲದಲ್ಲಿ ಬಿದ್ದು ಇದೆಲ್ಲ ವಿಚಾರ ಸಾಗರ ಸ್ವಾನುಭಾವಕ್ಕೆ ತಂದುಕೊಳ್ಳಾರ್ರೆ ನೀವು ಹಂಗೆ ಊದಕ್ಕೆ ಇಲ್ಲಿ ನಿಂತ ಅಲ್ಲಿ ತನಕ ಓದಿದ್ರಿ ಅಂತಂದ್ರೆ ಏನೇನು ಉಪಯೋಗ. ಒಂದು ಹೋಟೆಲ್ ಇತ್ತಂತ, ಒಂದು ಕಡೆ ಫ್ರೀ ಅಂತ ಬರ್ದಿದ್ನಂತ, ಇನ್ನೊಂದು ಕಡೆ ಪೇಮೆಂಟ್ ಅಂತ ಬರ್ದಿದ್ನಂತ. ಇವ ಏನ್ ಮಾಡ್ದ, ಫ್ರೀ ಹೋಟೆಲ್ ಅಂದ ಕೂಡಲೇನೆ ಒಳಗೆ ಹೋಗಿ ಕೂತ ಎಟ್ಟತ್ತ ನೋಡ್ದ, ಅಲ್ಲಿ ಮ್ಯಾಲ ಒಂದು ಬೋರ್ಡ್ ಹಾಕಿದ್ರಂತ, 15-20 ನಿಮಿಷಕ್ಕಿಂತ ಜಾಸ್ತಿ ಹೊತ್ತು ಯಾರು ನಿಮಗೆ ಕೇಳಕ್ ಬರ್ಲಿಲ್ಲ ಅಂತಂದ್ರ ಒಳಗೆ ಇನ್ನೊಂದು ಹಾಲ್ ಅದ, ಅಲ್ಲಿ ಹೋಗಿ ಕುಂತಿರ್ರಿ. ಒಳಗೆ ಅಲ್ಲಿ ಹೋಗಿ ಕುಂತ ಮೇಲೆ ಇಲ್ಲಿ ಅರ್ಧ ಗಂಟೆಗಿಂತ ಜಾಸ್ತಿ ಹೊತ್ತು ಕುಳಿತರು ಯಾರು ಬರ್ಲಿಲ್ಲ ಅಂತಂದ್ರ ಆ ಕಡೆ ಒಂದು ಬಾಗಿಲದ, ಆ ಬಾಗಿಲಿಂದ ಹೊರಗೆ ಹೋರೆ ಅಂತ ಹೇಳ್ಬಿಟ್ಟು. ಇವು ಫ್ರೀ ಹೋಟೆಲ್ಗಳಂದ್ರೆ ಇವು ಹಿಂಗ ಶಾಸ್ತ್ರ ಓದದೆ ಎಲ್ಲಿ ಅನುಭವಕ್ಕೆ ಬರಂಗಿಲ್ಲ. ಅವು ಎಲ್ಲಿ ಅನುಭವಕ್ಕೆ ತಂದ್ಕೊಳ್ಳಾರ್ರೆ ಹೇಳೋರು ಹೇಳೇ ಹೇಳ್ತಾರ, ಕೇಳೋರು ಕೇಳೇ ಕೇಳ್ತಾರ. ನೀ ಎಟ್ಟರ ಹೇಳು, ನಾ ಹಿಂಗೆ ಕೇಳ್ಕೊತಿರ್ತೀನಿ, ಹೇಳಿ ಸತ್ತೋಗು, ನಿನ್ನ ಸಮಾಧಿ ಮಾಡ್ತೀವಿ, ಮಂಗಳಾರತಿ ಮಾಡ್ತೀವಿ, ಕಾಯಿ ಹೊಡಿತೀವಿ, ಕರ್ಪೂರ ಹೊಡಿತೀವಿ, ನೀವು ಹಿಂಗೆ ಹೇಳಿ ಸತ್ತೋರಿ, ನಾವು ಹಿಂಗೆ ಮಂಗಳಾರತಿ ಮಾಡೋರು, ಸಮಾಧಿಗೆ ಮಂಗಳಾರತಿ ಮಾಡೋರೆಲ್ಲ ಗಪ್ಪು ಕೂತ್ ಎದ್ದೋಗೋರು, ತಿಳ್ಕೊಳ್ಳಾರ್ದೆ ಹೋಗೋರು. ಹೆಣಕ್ಕೆ ಹಾರ ತರೋರು, ಟ್ರ್ಯಾಕ್ಟರ್ ಗಟ್ಲೆ ಹಾರ ಬಂತು, ಲಾರಿ ಗಟ್ಲೆ ಹಾರ ಬಂತು, ತೋಣೇನು ಬೆಂಕಿ ಹಚ್ಬೇಕ ಲಾರಿ ಹಾರ. ಇವೆಲ್ಲ ಜ್ಞಾನದ ಅಭಿಮಾನಗಳ, ಏನು ಅಜ್ಞಾನದ ಅಭಿಮಾನಗಳ್ರಿ ಇವು? ಎಲ್ಲ ಅಜ್ಞಾನ.
ಒಂದು ಲಾರಿ ಹಾರ ಬಂದಿದ್ದು ಏನ್ ಮಾಡೋದು, ತಗೊಂಡು ಹಾಕೋ ಕುಂತು ಒಂದು ಲಾರಿ ಹಾರ. ನಿಜ ಸ್ವರೂಪದ ಅನುಭವ ಮಾಡ್ಕೊಳ್ಳಿಲ್ಲ ಅಂದ್ರೆ ಹುಟ್ಟಿದ್ದು ಸುಳ್ಳು, ಸತ್ತದ್ದು ಸುಳ್ಳು, ಮಾಡಿದ್ದು ಸುಳ್ಳು, ಅನುಭವಿಸಿದ್ದು ಸುಳ್ಳು, ಎಲ್ಲ ಸುಳ್ಳು, ಎಲ್ಲ ಸುಳ್ಳು, ಎಲ್ಲ ಸುಳ್ಳು. ಜೀವ ಈಶ್ವರರ ಅಭೇದವನ್ನ ಪ್ರತಿಪಾದನೆ ಮಾಡಿದರೆ ವೇದಗಳಲ್ಲಿ ಹೇಳಿದ ಸರ್ವ ಕರ್ಮಕಾಂಡ ಉಪಾಸನ ಕಾಂಡಗಳು ನಿಷ್ಫಲವಾಗುತ್ತವೆ ಎಂಬುದಕ್ಕೂ ಉತ್ತರವನ್ನು ಹೇಳಲ್ಪಟ್ಟಿತು. ಅಲ್ಲಿ ಕರ್ಮಕಾಂಡ ಮತ್ತು ಉಪಾಸನ ಕಾಂಡದೊಳಗ ಭಕ್ತ, ಭಗವಂತ, ಉಪಾಸಕ, ಉಪಾಸ್ಯ ವಸ್ತು ಅಂತೇನದವ ಅವೆಲ್ಲ ಆಭಾಸನ ಕೆಲಸಗಳು, ಭೇದ. ಇಲ್ಲಿ ಜ್ಞಾನಕಾಂಡದೊಳಗ ಅಖಂಡ ಬ್ರಹ್ಮನ ಏನು ಪ್ರತಿಪಾದನೆ ಮಾಡ್ತಾರ, ಇದೇನದ ಚೇತನದ ಕೆಲಸ. ಈ ಚೇತನದ ಕೆಲಸದಲ್ಲಿ ಸಹಿತ ಬ್ರಹ್ಮ, ಶುದ್ಧ ಬ್ರಹ್ಮನ ಅಪೇಕ್ಷೆಯಿಂದ ನಾವು ಈಶ್ವರ ಅನ್ನೋ ಶಬ್ದನೂ ಮಿಥ್ಯೆ ಆಗ್ತದ. ಈಶ್ವರನೊಳಗಿರುವ ಬ್ರಹ್ಮಚೇತನ ಅನ್ನೋದು ಮಿಥ್ಯೆ ಆಗ್ತದ. ಆ ಬ್ರಹ್ಮಾಂಡದ ಒಂದು ಉಪಾಧಿಯ ಕಾರಣ ಅಥವಾ ಮಾಯೆಯ ಉಪಾಧಿಯ ಕಾರಣ ಏನಾಗ್ಯದ, ಆ ಮಹಾಚೇತನವೇ ಬ್ರಹ್ಮಚೇತನ ಕೂತದ. ಇಲ್ಲಿ ಪರಬ್ರಹ್ಮಚೇತನವೇ ಬ್ರಹ್ಮಚೇತನ ಅಂತಾಗಿ ಕೂತದ. ಯಾವಾಗ ನೀವು ಪರಬ್ರಹ್ಮಚೇತನದ ವಿಚಾರಕ್ಕೆ ಹೋದ್ರಿ ಅಂತಂದ್ರ ಈ ಒಂದು ಮಾಯಾಂತರ್ಗತ ಒಂದು ಚೇತನ ಏನದಲ್ಲ ಬ್ರಹ್ಮಚೇತನ, ಅದನ್ನು ಅರ್ಥ ಇಲ್ಲಂಗ ಆ ಶಬ್ದ ಅರ್ಥ ಉಳಿತದೇನ್ರಿ ಅಲ್ಲಿ? ಅದು ಪರಬ್ರಹ್ಮಚೇತನ ಹೌದಾ ಇಲ್ಲ ಒಳಗಿದ್ದದ್ದು? ಅದಕ್ಕೊಂದು ಬೇರೆ ಹೆಸರು ಕೊಟ್ಟಿವಿ, ಪರಬ್ರಹ್ಮಚೇತನಕ್ಕೆ ಬ್ರಹ್ಮಚೇತನ ಅಂತ ಹೆಸರು ಇಟ್ಟಿವಿ. ಯಾವಾಗ ನೀವು ಪಿಂಡಾಂಡಕ್ಕೆ ಬರ್ತೀರಿ, ಅವಿದ್ಯೆಗೆ ಬರ್ತೀರಿ, ಬಂದ ಹೊತ್ನಾಗ ಅಲ್ಲಿ ಒಂದು ಕೂಟಸ್ಥ ಅಂತ ಹೆಸರು ಕೊಟ್ಟಿರಿ. ಆ ಕೂಟಸ್ಥನ ಹೆಸರು ಎಷ್ಟರ ಮಟ್ಟಿಗೆ ಸಾರ್ಥಕ? ಆ ಅವಿದ್ಯೆಯನ್ನ ಹಿಡ್ಕೊಂಡದ್ದಕ್ಕೆ ಅದು ಕೂಟಸ್ಥ ಆಗ್ಯದ. ಅವಿದ್ಯೆಯನ್ನು ಬಿಟ್ಟು ನೋಡಿದ್ರೆ ಅದು ಪರಬ್ರಹ್ಮಚೇತನನೇ ಆದ. ಒಂದೇ ವಸ್ತು ಆದ ಎಲ್ಲ ಕಡೆ, ಒಂದೇ ವಸ್ತು ಆದ ಎಲ್ಲ ಕಡೆ ಆದ. ಇದೊಂದೇ ಸೂತ್ರ, ಅದು ಇಲ್ಲದ ಜಾಗನೇ ಇಲ್ಲ. ಇವು ಆತ್ಮ ಹೋಗ್ತಾವ, ಆತ್ಮ ಬರ್ತಾವ ಅಂತೇಳಿ ಬಾಲ ಭಾಷೆ ಬಳಸ್ತಾರಲ್ಲ, ಅವು ಏನಂತಂದ್ರೆ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರಗಳು ಲೋಕದಿಂದ ಲೋಕಕ್ಕೆ, ಯೋನಿಯಿಂದ ಯೋನಿಗೆ ಸಂಚರಿಸ್ತಿರ್ತಾವ. 84 ಲಕ್ಷ ಯೋನಿಗಳಿರ್ತಾವ. ಅವು ಕರ್ಮಿಗಳು ಏನ್ ಮಾಡ್ತಿರ್ತಾವ, ಸಂಚರಿಸ್ತಿರ್ತಾವ. ಅವ್ರ ಸಂಚಾರಕ್ಕ ಇವ್ರೇನಂದ್ರ ಆತ್ಮ ಹೋಗ್ತದ, ಆತ್ಮ ಬರ್ತದ. ಆತ್ಮ ಎಲ್ಲಿ ಹೋಗಲ್ಲ, ಆತ್ಮ ಎಲ್ಲಿ ಬರಲ್ಲ. ಆತ್ಮ ಪರಿಪೂರ್ಣದ, ಪರಿಪೂರ್ಣ ಇದ್ದದ್ದು ಹೋಗ್ತದೆ ಎಲ್ಲಿ, ಬರ್ತದೆ ಎಲ್ಲಿ. ಯಾವ ಯೋನಿ ಒಳಗ ಯಾವ ಒಂದು ಸೂಕ್ಷ್ಮ ಶರೀರ ಕಾರಣ ಶರೀರದ ಒಂದು ಪ್ರವೇಶ ಆಗ್ತದ, ಆವಾಗ ಏನಾಗ್ತದ, ಅಲ್ಲಿ ಆತ್ಮ ಸಾಮಾನ್ಯ ಇದ್ದದ್ದು ವಿಶೇಷ ಆಗ್ತದ. ಸೂರ್ಯನ ಬಿಸಿಲು ಎಲ್ಲಾ ಕಡೆ ಸಾಮಾನ್ಯ ಅದ. ಯಾವಾಗ ಭೂತಗನ್ನಡಿ ಹಿಡಿದ್ರಿ, ಆ ಕಿರಣಗಳೆಲ್ಲ ಒಂದು ಕಡೆ ಏಕತ್ರವಾಗಿ ಆ ಸೂರ್ಯನ ಬೆಳಕ ಏನಾಗ್ತದ, ವಿಶೇಷ ಆಗಿ ಕಾಗದ ವಸ್ತ್ರಗಳನ್ನ ಸುಡುವಂತ ಶಕ್ತಿ ಪಡ್ಕೋತದ. ಏನೆಲ್ಲ ಓಟು ಸೂರ್ಯ ಬಂದ ಭೂತಗನ್ನಡಿಯಾಗ ಹೋಗ್ತಾನೆ ಎಲ್ಲರ? ಸಾಮಾನ್ಯ ಇದ್ದದ್ದು ವಿಶೇಷ ಆಗ್ತದ. ಮುಂದಾದ್ರ ಆಯುಷ್ಯ ಪರ್ಯಂತರ ವಿಶೇಷವಾಗಿದ್ದದ್ದು ಮತ್ತ ಹೊಳ್ಳಿ ಸಾಮಾನ್ಯ. ಇದು ಲೀಲೆ ನಡೆದದ್ದು. ಅದಕ್ಕೆ ಇಲ್ಲಿ ಕರ್ಮಕಾಂಡ ಉಪಾಸನ ಕಾಂಡಗಳಲ್ಲಿ ಏನು ಭೇದದವ ಅವೆಲ್ಲ ಆಭಾಸನ ಕೆಲಸಗಳು. ಜ್ಞಾನಕಾಂಡದಲ್ಲಿ ಇದು ಚೇತನದ ಕೆಲಸ. ಆ ಕೂಟಸ್ಥ ಬ್ರಹ್ಮಚೇತನ ಏನಂತೀವಿ, ಈ ಕೂಟಸ್ಥ ಚೇತನ ಬ್ರಹ್ಮಚೇತನ ಇವು ಕೂಡ ತಮ್ಮ ಹೆಸರುಗಳನ್ನ ಕಳ್ಕೊಂಡ್ಬಿಡ್ತಾವ. ಯಾವಾಗ? ಆ ಪರಬ್ರಹ್ಮ ಚೇತನದ ಅಪೇಕ್ಷೆಯಿಂದ. ಮತ್ ನೀವು ಪರಬ್ರಹ್ಮ ಚೇತನ ಅಂತ ಅದಕ್ಕೆ ಹೆಸರಿಟ್ಟಿರಿ, ಆ ಹೆಸರಿಗೆ ಅಷ್ಟೇ ಅವ ಸೀಮಿತ ಆಗಿಲ್ಲ. ನಾಮ ರೂಪ ಇಲ್ಲದವನದನ. ನಿಮಗೆ ತಿಳಿಲಾರ್ದಕ್ಕೆ ಆಗಿದ್ದಕ್ಕೆ ಒಂದೇನೋ ಒಂದು ಶಬ್ದ ಪಟ್ಟಿರವನಿಗೆ.
ನೀವು ಏನು ಶಬ್ದ ಕೊಟ್ಟಿರಿ, ನೀವೇನು ಅದನ್ನ ಅರ್ಥ ಮಾಡ್ಕೊಂಡಿರಿ, ಆ ಅರ್ಥಕ್ಕೆ ಅವನು ಅಷ್ಟಕ್ಕೆ ಸೀಮಿತ ಇಲ್ಲ. ಅವನು ಆ ಅರ್ಥದಿಂದ ಅತೀತದನು, ಎಲ್ಲಾ ಶಬ್ದಗಳಿಂದ ಅತೀತದನವನು, ಎಲ್ಲದಕ್ಕೂ ಮೀರಿದವನು, ನಿರತಿಶಯ. ಅವನಕ್ಕಿಂತ ದೊಡ್ಡವ್ರು ಯಾರಿಲ್ಲ. ಅವನಕ್ಕಿಂತ ಗ್ರೇಟ್ ಯಾರು ಇಲ್ಲ. ಅಂಥವನಿಗೆ ನಾವು ಒಂದು ಹೆಸರು ಕೊಟ್ಟಿವಿ, ಪರಬ್ರಹ್ಮ ಪರಶಿವ ಅಂತೇಳಿ. ಆ ಪರಬ್ರಹ್ಮ ಪರಶಿವ ಏನ್ ಅದು ನಮ್ಮ ಶಬ್ದ ಜಾಲಕ್ಕೂ ಸಿಲ್ಕಂಗಿಲ್ಲ. ಅದಕ್ಕೆ ನಾವು ಕೊಟ್ಟ ಹೆಸರು ಅಷ್ಟೇ ನಮ್ಮ ಬುದ್ಧಿಗೆ ತಿಳಿದದ್ದು. ಅವನಿಗೆ ಬ್ರಹ್ಮ ಅಂದ್ರೆ ಅವನಿಗೆ ಹೊಲಸು ಮಾಡ್ದಂಗ, ನಾವು ನಾಮ ಇರ್ಲಾರ್ದವನಿಗೆ ನಾಮ ಕೊಟ್ಟಂಗ. ನಿಷ್ಕ್ರಿಯ ಬ್ರಹ್ಮಗ ಹೋಗಿ ನಾವೇನ್ ಮಾಡ್ಬಿಟ್ಟೇವು, ಸಕ್ರಿಯ ಮಾಡಿ ಇಟ್ಬಿಟ್ಟೇವು. ಅವನಿಗೆ ಸಚ್ಚಿದ್ದವನಿಗೆ ಹೊಲಸು ಮಾಡಿಬಿಡ್ತೀವಿ. ನಮ್ಮ ಶಬ್ದಗಳು ನಮ್ಮ ಅರ್ಥಗಳು ಅವನ ಮೇಲೆ ಆರೋಪಿಸಿ. ಅದಕ್ಕೆ ನೀನೇನೇನು ಅರ್ಥ ಮಾಡ್ಕೊಂಡಿದಿ, ನೀನೇನೇನು ಕಲ್ತಿದಿ, ಎಲ್ಲ ಓಟು ಬಳದ ಚೆಲ್ಲ ತನಕ ನಿನಗೆ ಮೋಕ್ಷನೇ ಆಗಂಗಿಲ್ಲ ಅಂತ ಹೇಳ್ತಾನ ಗುರು. ಲಾಸ್ಟಿಗೆ ಎಲ್ಲ ಕಲಿಸ್ತಾನ ಬ್ರಹ್ಮನ ವಿಷಯದಾಗ. ಇಲ್ಲಿ ತನ ಏನೇನು ಕಲ್ತಿದಿ ಅದೆಲ್ಲ ಓಟು ಏನ್ ಮಾಡು, ಬಳದ ಚೆಲ್ಲು. ಚೆಲ್ಲ ತನಕ ನಿನಗೆ ಬುದ್ಧಿ ಬರಲ್ಲ ಅಂತ ನಾವು ಇಟ್ಟುಕೊಂಡ್ರು ಅಂತಂದ್ರೆ ಅದೇ ವಾಸನೆಗಳು. ಶಾಸ್ತ್ರ ವಾಸನೆ, ಗುರು ವಾಸನೆ, ಶಿಷ್ಯ ವಾಸನೆ. ಯಪ್ಪ ನೀ ಗುರುನೇ ಅಪ್ಪ, ನೀ ಬಹಳ ದೊಡ್ಡವಪ್ಪ. ಯಾವ ಗುರು ಇಲ್ಲೋ ಮಾರಾಯ, ನಿನ್ ಮಕ್ಕಳು ಮೊಮ್ಮಕ್ಕಳು ಇದ್ದಂಗೆ ಇದೀವಿ ನಾನು ಅಂತ ಸ್ವಲ್ಪ ಅದು ಬಿಡು. ಅದು ಗುರು ಶಬ್ದದು ಹೊಲಸು ಬುದ್ಧಿ ಅಂತಂದ್ರೆ ಇಲ್ಲ ಗುರು ಅಂದ್ರೆ ಗುರುನೇ, ನೀ ಗ್ರೇಟ್, ನೀ ಶ್ರೇಷ್ಠ. ಹಿಂಗ ನೋಡ್ಬೋದು. ಗುರು ಇಲ್ಲ, ಶಿಷ್ಯ ಇಲ್ಲ, ಶಾಸ್ತ್ರ ಇಲ್ಲ, ಅವನ ಮುಂದ ಯಾವ್ದ್ಯಾವುದು ಇಲ್ಲ. ಎಲ್ಲವನ್ನ ಮೀರಿ ನಿಲ್ಲಂತ ಕೆಲಸ ಆಗಬೇಕಾಗ್ಯದ. ಎಲ್ಲವನ್ನ ಮೀರಿ ನಿಲ್ಬೇಕಾಗ್ಯದ. ಅದಕ್ಕೆ ಕರ್ಮಕಾಂಡ ಉಪಾಸನ ಕಾಂಡಗಳಲ್ಲಿ ಹೇಳಿದ್ದು ಏನದಂದ್ರೆ ಆವಾಸನ ಲೀಲೆಗಳು. ಈ ಗುರು ಅನ್ನೋದು ಆವಾಸ, ಶಿಷ್ಯ ಅನ್ನೋದು ಆವಾಸ. ಹೌದಾ ಇಲ್ಲ? ಎರಡು ಆವಾಸಗಳೇ ಇವು. ಹೀಗಾಗಿ ಇದನ್ನ ಇನ್ನ ಡೀಟೇಲ್ ಆಗಿ ಹೋಗ್ಬೇಕು. ಮುಂದಿನ ಇದ್ರಾಗ ಹೇಳ್ತಾನ, ಗುರು ಶಿಷ್ಯ ಖರೆ ಅಂತಂದ್ರ ನೀ ಗುರು ಖರೆ ಅಂತಿದ್ದೆ ಅಂತಂದ್ರ ಬ್ರಹ್ಮ ಖರೆ ಅಂತಿದಿ, ಗುರು ಖರೆ ಅಂತಿದಿ, ಎರಡು ಖರೆ ಅಂತಿದಿ. ಎರಡೆರಡು ಖರೆ ಹೆಂಗಿರ್ತಾವ? ಸತ್ಯ ಇರೋದು ಒಂದೇ ಅಂತ ಹೇಳ್ತಿದಿ, ಎರಡೆರಡು ಹೇಳ್ತಿದಿ. ಇವೆಲ್ಲ ಮುಂದಿನ ತರಂಗದಾಗ ಎಲ್ಲ ಸ್ವಚ್ಛ ಮಾಡ್ತಾನ, ಫಿಲ್ಟರ್ ಮಾಡ್ತಾನ. ಮುಂದಿನ ತರಂಗ ಏನು, ನಾವು ಈಗೇನ್ 4ನೇ ತರಂಗ ಓದಿವೇನ, ಉತ್ತಮ ಅಧಿಕಾರಿಗಳು ಎಲ್ಲ ಬಹಳ ತಿಳ್ಕೊಂಡಿವಿ. ಏನು ತಿಳ್ಕೊಂಡಿಲ್ಲ. ಮುಂದೆ 5ನೇ ತರಂಗ 6ನೇ ತರಂಗ ಎಲ್ಲ ಮುಗಿಬೇಕು. ಮುಗಿದ್ಮೇಲೆ 5ನೇ ತರಂಗಕ್ಕೆ ಬಂದ ಹೊತ್ನಾಗ ಅವ ಮಾಸ್ತರ್ ಹಿಂದಿನ ದಿವಸ ಏನೇನೋ ಪಾಟಿ ಮೇಲೆ ಬರ್ಸಿರ್ತಾನ. ಪಾಟಿ ಮೇಲೆ ಬರ್ಸಿದ್ದು ಮರುದಿನ ಅದೇ ಪಾಟಿ ಹಿಡ್ಕೊಂಡು ಸಾಲಿಗೆ ಹೋದ್ರೆ ಮಾರಿ ಬಿಡ್ತಾನ ಮಾಸ್ಟರ್. ಏನ್ ಮಾಡ್ತಾನ, ನಿನ್ನೆ ಕಳ್ಸಿದ್ ಭಾಳ ಚಲೋ ಐತ್ರಿ, ವಿಷಯ ಭಾಳ ಬೊಂಬಾಟಿತ್ತು, ಅದನ್ನ ಅಳ್ಕಿಸ್ಬೇಕತ್ ಮನುಷ್ಯ ಬರಲ್ದ ನನಗ ಅಂತಂದ್ರ, ಇರ್ಲಿ ಹೋಗು ಒಂದ್ ಬಟ್ಟೆ ತಗೋ, ವರ್ಷ ಬೇಯಿಸಿ ನೀವು ಕೊಯ್ಸಿಗೆ ಇದು ವರ್ಷಿ ಪಾಟಿ ಸ್ವಚ್ಛ ಮಾಡ್ಕೊಂಬ ಅಂತ ನಾವು. ಬರ್ದದ್ ಭಾಳ ಚಲೋ ಅದ ರೀ, ಕೇಳಿದ್ ಭಾಳ ಚಲೋ ಅದ ಅಂತೇಳಿ ನಂಗೆ ಇಟ್ಕೋತೀನಿ ಅಂದ್ರೆ ಪಾಟಿ ಮೊದಲು ಸ್ವಚ್ಛ ಮಾಡ್ಕೊಂಬ, ಆಮೇಲೆ ಮುಂದಿನ ಬರ್ತೀನಿ ಅಂತ. ಹಂಗ ದಿನ ಇವು ಪಾಟಿ ಸ್ವಚ್ಛ ಆಗಿ ಬಿಡ್ಬೇಕು. ಏನು ತಲೆಗೆ ಇಟ್ಕೊಳಕ್ ಹೋಗ್ಬಾರ್ದು. ಅಲ್ಲೇನ್ ಸ್ವಾನುಭವ ಏನು ಅನುಭವಿಸ್ತೀರಿ ಅದೆಲ್ಲಿ ಹೋಗಲ್ಲ. ಅದು ಹಂಗೆ ಇರ್ತು. ಹಿಂಗ್ ಬರ್ತಿರ್ಬೇಕು, ಹಿಂಗ್ ಹೋಗ್ತಿರ್ಬೇಕು. ಅದು ಹೋಯ್ತಂತಂದ್ರೆ ನಿಮ್ಮದು ಸ್ವಚ್ಛಾಗಿರ್ತದ. ಅದು ಹಂಗೆ ಇಟ್ಕೊಂಡು ಕೂತೀರಿ ಅಂತಂದ್ರ ಮೊದಲೇನು ಹೊಲಸದವಲ್ಲ ಹೌದ್ರ ಸಂಗತಿ ಇದೊಂದು ಹೊಲಸು ಜಮಾ ಆಗ್ತದೆ ಅಷ್ಟೇ. ನದಿ ನೀರು ಮಳಿ ಬಂದಾಗ ಹರ್ಕೊಂಡು ಹೋಗ್ಲಕ್ಕ ಅದು ಕುಲ್ಲ ಬಿಡ್ಬೇಕು. ಅದಕ್ಕೆ ಕುಲ್ಲ ಬಿಡ್ಲಿಲ್ಲ, ಅದಕ್ಕೇನ್ರ ಅಡ್ಡಗಟ್ಟಿ ನೀರ್ ನಮ್ಮ ಊರಾಗ ಬೇಕಾಗ್ತಾವ ಇರ್ಲತ್ತೇಳಿ ನದಿಗೆ ಏನಾರ ನೀವು ಅಡ್ಡಗಟ್ಟಿದ್ರಿ ಅಂದ್ರ ನಿಮ್ಮೂರು ಮುಣಗಿಸ್ತದ. ಆ ಕಮಟು ವಾಸನೆ ಒಳಗ ಮುಣಿಗ್ ಹೋಗ್ಬಿಡ್ತೀರಿ. ಶಾಸ್ತ್ರ ಅವ್ರು ಹಂಗ ಹೇಳ್ಯಾರ, ಇವ್ರು ಹಿಂಗ ಹೇಳ್ಯಾರ. ಯಾರಿಗೆ ತಿಳಿಲಾರ್ದಂಗ ತಿಳಿದದ್ದನ್ನ ಹೇಳಿ ಬಹಳ ದೊಡ್ಡ ಶಣ್ಯರ ಅನ್ಸ್ಬೇಕು. ಏನು ತಲೆಗೆ ಇಟ್ಕೋಬಾರ್ದು, ತಲೆ ಸ್ವಚ್ಛ ಇರ್ಬೇಕು. ಶಾಸ್ತ್ರ ಇಟ್ಕೋಬಾರ್ದು, ಗುರು ಇಟ್ಕೋಬಾರ್ದು, ಏನೇನು ಇಟ್ಕೋಬಾರ್ದು.
ಸ್ವಚ್ಛ ಇರ್ಬೇಕು, ಆರಾಮ್ ಆನಂದ ಬಿಟ್ರು ಮತ್ತೊಂದು ಏನು ಇಲ್ಲೇ ಇಲ್ಲ. ಏನು ಹೇಳ್ಯಾರತ್ತು ನೆನಪಿರ್ಬಾರ್ದು, ಏನು ಕೇಳ್ಯಾರತ್ತೆ ನೆನಪು. ಕೆಲವೊಬ್ರು ಬಲೆ ತಲೆ ಕೆಡಿಸ್ಕೊತಾರೆ, ನಾವು ನೆನಪೇ ಇರಂಗಿಲ್ರಿ. ಏನ್ ಮಾಡ್ಬೇಕು? ಭಾಳ ಚಲೋ ನೋಡಪ್ಪ, ನಿನ್ನಂಗೆ ನಾನು ಯಾವಾಗ ಹತ್ತೀನಿ ಅಂತಂತೀನಿ ನಾನು. ನನಗೆ ನೆನಪಿದ್ದೆ ತ್ರಾಸ ಕೊಡ್ಲಕತ್ತವ ನೋಡು, ನೆನಪಿರ್ಲಾರ್ದಂಗೆ ಆಗೋದು ಹೆಂಗೆ ಮಾಡ್ಬೇಕು ನಾವು? ಎಲ್ಲ ಹೋಗ್ಬೇಕು, ಒಂದೇ ಒಂದು ಆನಂದವಾಗಿರೋದು ಕಲಿಬೇಕು, ಪರಮಾನಂದ ಸ್ವರೂಪನಾಗಿರ್ಬೇಕು. ಆನಂದ ಪಡೋದಕ್ಕೆ ಅಂತ ಇಷ್ಟೆಲ್ಲ ಮಾಡಿ ಅವು ನಮ್ಮ ದುಃಖಕ್ಕೆ ಕಾರಣ ಅದು ಅಂದ್ರೆ ಏನ್ ಮಾಡ್ತೀರಿ? ಜಮಾಯಿಸಿಟ್ಕೊಂಡೇವಂದ್ರೆ ಅವು ನಮ್ಮ ದುಃಖಕ್ಕೆ ಕಾರಣ ಆಗ್ತಾವ. ಅದಕ್ಕೆ ಜೀವನಲ್ಲಿರುವ ಆಭಾಸ ಕರ್ಮ ಮಾಡುತ್ತಾನೆಂದರೆ ಕರ್ಮಕಾಂಡದ ಪ್ರಯೋಜನ ಹೇಳಿದಾಗಾಯ್ತು. ಈಶ್ವರನಲ್ಲಿರುವ ಆಭಾಸ ಫಲ ಕೊಡುತ್ತಾನೆ ಎಂದರೆ ಕರ್ಮ ಫಲದ ಪ್ರಯೋಜನ ಹೇಳಿದ ಹಾಗಾಯಿತು. ಕರ್ಮಕಾಂಡ ಉಪಾಸನ ಕಾಂಡದ್ದು ಇವೆಲ್ಲ ಹಿಂಗೆ ಹೇಳ್ದಂಗಾಯ್ತು. ಅವು ಪ್ರಯೋಜನ ಅದವ ಅಂತ ಹೇಳ್ದಂಗಾಯ್ತು. ಜೀವನೊಳಗಿರುವ ಆಭಾಸ ಉಪಾಸನೆ ಮಾಡುತ್ತಾನೆ, ಈಶ್ವರನೊಳಗಿರುವ ಆಭಾಸ ಉಪಾಸಕನಿಗೆ ಫಲವನ್ನು ಕೊಡುತ್ತಾನೆ ಅಂತ ಹೇಳಿವಲ್ಲಪ್ಪ, ನಾವೇನೋ ಬಿಟ್ಟಿವ? ಈ ರೀತಿಯಾಗಿ ವೇದಗಳಲ್ಲಿ ಹೇಳಿದ ಕರ್ಮಕಾಂಡ ಉಪಾಸನ ಕಾಂಡಗಳು ವ್ಯರ್ಥವಾಗುವುದಿಲ್ಲ. ಅವನು ಕರ್ಮ ಮಾಡ್ತಾನ, ಇವ ಫಲ ಕೊಡ್ತಾನ. ಇದು ಏನು? ಕರ್ಮಕಾಂಡ. ಕರ್ಮಕಾಂಡದಿಂದ ಏನಾಗ್ತದಂದ್ರ ಎರಡು ಕೆಲಸ. ಏನು? ನಾವು ಸಂಸಾರಿಕರವಿ, ನಮಗೆ ಲೌಕಿಕ ಭೋಗಗಳು ಬೇಕು, ಅದಕ್ಕೆ ನಾವು ಸಕಾಮ ಕರ್ಮಗಳನ್ನ ಮಾಡಿ ನಾವು ಕರ್ಮಕಾಂಡದಿಂದ ನಮ್ಮ ಲೌಕಿಕ ಭೋಗಗಳ ಅಪೇಕ್ಷೆಗಳನ್ನು ಈಡೇರಿಸ್ಕೊತೀವಿ. ಮತ್ತೇನ್ ಮಾಡ್ತೀವಿ? ನಮಗ ಯಾವುದೋ ಪುಣ್ಯದ ಫಲವಾಗಿ ಒಬ್ಬ ಗುರು, ಒಂದು ಶಾಸ್ತ್ರ, ವೇದ ಕೃಪೆ, ಗುರು ಕೃಪೆ ಆಗಿದ್ದಕ್ಕ ಆ ಗುರು ಏನ್ ಹೇಳ್ತಾನ, ಬರೀ ಫಲಭೋಗಗಳ ಇಚ್ಛೆಯಿಂದ ಸಕಾಮ ಕರ್ಮ ಮಾಡಬೇಡಪ್ಪ, ಅದೆಲ್ಲ ಏನದ? ಪ್ರೇಯಸ್ಸಿನ ಮಾರ್ಗ. ಪ್ರೇಯಸ್ ಅಂದ್ರ ಸತ್ತರದ ಏನ್ ಸಂಕಟ ಬರಂಗಿಲ್ಲ. ನೀ ಎಷ್ಟು ಫಲ ಕೇಳ್ತಿ ಅಷ್ಟೆಲ್ಲ ಕೊಡ್ತಾನ, ನೀನ್ ಏನೇನ್ ಮಾಡ್ತಿ ಅದಕ್ಕೆಲ್ಲ ಸಿಗ್ತದ. ಆದ್ರೆ ಸತ್ಯ ಅಂತಂದ್ರೆ ನಿನಗೆಲ್ಲ ಇಲ್ಲೇ ಬಿಟ್ಟು ಹೋಗ್ತಿದೆ, ಅದೇನ್ ನಿನ್ ಸಂಕಟ ಏನು ಬರಲ್ಲ. ಸತ್ತರ ಸಂಕಟ ಬರೋಂಥದ್ದು ನಿನ್ನ ಆತ್ಮೋನ್ನತಿ ಸ್ಥಿತಿ ಏನದಲ್ಲ, ಆ ಸ್ಥಿತಿ ಪ್ರಾಪ್ತಿ ಮಾಡ್ಕೋಬೇಕಂದ್ರ, ಸ್ಥಿತಪ್ರಜ್ಞನ ಸ್ಥಿತಿ ಪ್ರಾಪ್ತಿ ಮಾಡ್ಕೋಬೇಕಂದ್ರೆ ನೀನು ನಿಷ್ಕಾಮ ಕರ್ಮ ಮಾಡು, ದೇವರಿಗೆ ಬೇಡದನ್ನು ಬಿಟ್ಟು ಮಾಡು, ಅದರಿಂದ ನಿನಗೇನು ಅನುಭವ ಆಗ್ತದ ಅಂದಾಗ, ಹೌದು ನೋಡ್ರಿ, ನಿಷ್ಕಾಮ ಕರ್ಮ ಮಾಡಿದರೆ ಏನಾಗ್ಲಕತ್ತದ ಅಂತಂದ್ರ ನನ್ನ ಮನಸ್ಸಿಗೆ ಹಗುರ ಆಗ್ಲಕತ್ತದ, ಖುಷಿ ಆಗ್ಲಕತ್ತದ, ಆನಂದ ಆಗ್ಲಕತ್ತದ. ಹಗುರ ಆಗ್ಬೇಕು, ಬಂಧನಕ್ಕೊಳಗಾಗಿದ್ದು ಮುಕ್ತ ಆಗ್ಬೇಕು, ಭಾರವಾಗಬಾರದು, ಮುಕ್ತವಾಗಿರ್ಬೇಕು, ಹಗೂರವಾಗಬೇಕು ಮನಸ್ಸು. ನನ್ನ ಮನಸ್ಸು ಹಗುರ ಆಗ್ಲಕತ್ತದ, ನನ್ನ ಮನಸ್ಸು ಮುಕ್ತ ಅನಿಸ್ಲಕತ್ತದ, ನಿಷ್ಕಾಮ ಕರ್ಮ ಮಾಡಿದ್ರ ಸುಖ ನನಗೆ ಗೊತ್ತಿದ್ದಿದ್ದಿಲ್ಲ, ನೀವು ಕಲಿಸಿದ್ದು ಬಹಳ ಚಲೋ ಆಯ್ತು. ಯಾವ ಅಪೇಕ್ಷೆ ಇಲ್ಲದೆ ನಿಷ್ಕಾಮ ಕರ್ಮ ಮಾಡೋಣ ಅಂತೇಳಿ ಅವನು ನಿರ್ಧಾರಕ್ಕೆ ಬರ್ತಾನೆ. ನಿಷ್ಕಾಮ ಕರ್ಮದಿಂದ ಅವನಿಗೇನಾಗ್ಲಕತ್ತದ? ಅಂತಃಕರಣ ಶುದ್ಧ ಆಗ್ಲಕತ್ತದ, ಖುಷಿ ಆಗ್ಲಕತ್ತದ. ಕ್ಲೀನ್ಲಿನೆಸ್ ಈಸ್ ಏನು? ಗಾಡ್ಲಿನೆಸ್. ಎಲ್ಲಿ ಸ್ವಚ್ಛತೆ ಇರ್ತದ ಅಲ್ಲೇ ದೈವತ್ವ ಇರ್ತದ, ಸ್ವಚ್ಛತೆ ಇದ್ದಲ್ಲೇ ದೈವತ್ವ. ಹೌದಿಲ್ಲ? ಅದಕ್ಕೇನಾಗ್ತದ? ಎಲ್ಲಿ ದೇವ್ರ ಇರ್ತಾನ, ದೇವ್ರ ಲಕ್ಷಣ ಏನದ? ಆನಂದ ರೂಪ ಬ್ರಹ್ಮ. ಹೌದಲ್ಲ ದೇವರ ಲಕ್ಷಣ? ಸದ್ರೂಪ, ಚಿದ್ರೂಪ, ಆನಂದ ರೂಪ. ನಿಮ್ಗೆ ಆನಂದ ಆಗ್ತದ. ಆನಂದ ಆದ್ರೆ ಏನಾಯ್ತು? ನೀವು ಆನಂದ ಆದಾಗ ನೀವು ಬ್ರಹ್ಮ ಸ್ವರೂಪರೇ. ಹೌದಾ? ಅಲ್ಲ? ಆನಂದ ಆದಾಗೆಲ್ಲ ಬ್ರಹ್ಮ ಸ್ವರೂಪರ. ಹೌದಾ? ಅಲ್ಲಪ್ಪ? ಆನಂದ ರೂಪ ಬ್ರಹ್ಮ. ಆ ಬ್ರಹ್ಮ ನೀವು ಆನಂದ ಆದ್ರಿ ಅಂದ್ರೆ ನೀವು ಬ್ರಹ್ಮ ಸ್ವರೂಪರಾಗಿರ್ತೀರ, ಇಲ್ಲ ಆನಂದವಾಗಿದ್ದೀರಿ ಅಂದ್ರೆ ದೇವರಿದ್ದಂಗಂತ ಅಂತಾರ, ಇಲ್ಲ? ಮತ್ತೇನಾರ ಸಂಸಾರದಾಗ ಕಷ್ಟ ಸಮಸ್ಯೆ ಬತ್ತು ಅಂತಂದ್ರ ವಿಕಾರಿ ಆಗ್ಲಾರ್ದಂಗ ನಿರ್ವಿಕಾರಿಯಾಗಿದ್ದು ಆ ಸಮಸ್ಯೆಗೆ ಪರಿಹಾರಕ್ಕಾಗಿ ಚಿಂತನೆ ಮಾಡಬೇಕು.
ನಿರ್ವಿಕಾರಿಯಾಗಿದ್ದು ಸಮಸ್ಯೆ ಪರಿಹಾರಕ್ಕೆ ಚಿಂತನೆ ಮಾಡೋದು. ಅದಕ್ಕೇನಂತಾರ? ಸದ್ರೂಪ ಬ್ರಹ್ಮ. ಸದ್ರೂಪ ಬ್ರಹ್ಮ ಅಂದ್ರೆ ಏನು? ನಿರ್ವಿಕಾರಿಯಾಗಿರೋದು. ಮತ್ತ ನೀವೇನೇನು ಅದೀವಿ ಅಂತ ತಿಳ್ಕೊಂಡಿರಲ್ಲ. ಶ್ರೀಮಂತ, ಬಡವ, ಬ್ರಾಹ್ಮಣ, ಕ್ಷತ್ರಿಯ, ವೀರಶೈವ, ಲಿಂಗಾಯತ, ಮತ್ತೇನೇನು ತಿಳ್ಕೊಂಡ್ರಿ? ಗಂಡಸ ಮಗ, ಈ ಮನೆ ಯಜಮಾನ, ಗಂಡ, ಅಪ್ಪ, ಮಾವ, ಭಾರತ ದೇಶದವನು, ಕರ್ನಾಟಕದವನು, ಕನ್ನಡದವನು, ಇಂಥ ಊರವನು, ಅಂಥ ಊರವನು, ಇಂಥ ಮನಿತನದವನು, ಅಂಥ ಮನಿತನದವನು, ಇವೆಲ್ಲ ಓಸು ಇರ್ಬೇಕಾದ್ರೆ ಇಷ್ಟೊಂದು ನೀವು ಆಗಿರಲ್ಲ. ಏನೇನೋ ಆಗಿರಿ, ವಿದ್ಯೆ, ಹುದ್ದೆ, ಏನೆಲ್ಲ ಆಗಿರಿ. ಅವೆಲ್ಲ ಆಗಿರ್ಬೇಕಾದ್ರೆ ಅವೆಲ್ಲ ಎದರಿಂದ ಆಗಿರಿ? ನೀವು ಒಳಗ ಒಂದು ಕೂಟಸ್ಥ ಚೇತನ ಆದಂತ ಇವೆಲ್ಲ ಆಗಿರೇನು? ಅದು ಇರ್ಲಾರ್ದೇ ಆಗಿರ ನೀವು? ಚೇತನ ಐತಂತ ಹೇಳಿ. ಆ ಕೂಟಸ್ಥ ಚೇತನ ಸ್ವರೂಪ ನಂದು. ಘಟಾಕಾಶೋಪಾದಿಯಲ್ಲಿ ನನ್ನೊಳಗ ಆ ಪರಬ್ರಹ್ಮನೇ ಕೂಟಸ್ಥ ಚೇತನನಾಗಿದ್ದಾನೆ. ಅದೇ ನನ್ನ ನಿಜವಾದ ಸ್ವರೂಪ ಅಂತ ತಿಳ್ಕೊಂಡ್ರಿ. ಇವೇನೇನಾಗಿರಿ? ಇವೆಲ್ಲ ಹೊಸು ಸತ್ಯನ ಮಿಥ್ಯನ? ಕೂಟಸ್ಥ ಚೇತನ ಅನ್ನೋದೇ ಸತ್ಯ. ಇದು ಮಾಡಿದ್ರಿ ಅಂತ ಈ ರೀತಿ ನೀವು ತಿಳ್ಕೊಂಡ್ರಿ ಅಂತಂದ್ರೆ ನೀವೇ ಚಿದ್ರೂಪ ಬ್ರಹ್ಮ. ಸದ್ರೂಪ ಬ್ರಹ್ಮ ಹೆಂಗ? ವಿಕಾರ ಆಗಬಾರ್ದು. ಯಾವುದೇ ಪ್ರಸಂಗದೊಳಗೆ ವಿಕಾರ ಆಗಬಾರ್ದು. ನಿರ್ವಿಕಾರಿಯಾಗಿ ಉಳಿಬೇಕು. ಸ್ವಲ್ಪ ಏನಾರ ಹೆಚ್ಚು ಕಡಿಮೆ ಆಯ್ತಂದ್ರೆ ಮುಖ ಸಣ್ಣ ಆಯ್ತು, ಯಾರ ಏನಾರ ಅಂದ್ರು, ಇಷ್ಟು ಚಲೋ ಮಾತಾಡಕ್ ಸುಮ್ಮ ಕೂತಿ ಕೇಳೋದು. ಬೇಕಿದ್ರೆ ಕೇಳೋದು, ಬೇಡಾದ್ರೆ ಬಿಡೋದು. ನಡೀತದ. ಸುಮ್ಮ ಅವರೆಲ್ಲೋ ನಾವೆಲ್ಲೋ ಹೇಳಕತ್ತಾರ ಕೇಳೋದು. ಮತ್ತ ಅನ್ಬಾರ್ದು ಮಾತು ಅಂದೇವಂತಂದ್ರೆ ಮಾರಿ ಸಣ್ಣ ಆಗ್ತದಿಲ್ಲ. ಏನ್ ಹಿಂಗ ಅಂದ್ಬಿಟ್ರಲ್ಲಪ್ಪ ನಮ್ಮ ಸತ್ಸಂಗಕ್ಕಂತ ಹೋಗಿ ಒಳ್ಳೆ ವಿಚಾರ ಕೇಳ್ಬೇಕಂದ್ರೆ ಎದ್ದೋ ಮಾತಾಡಿದ್ರಲ್ಲಪ್ಪ ಇವರು, ಇಂಥವ್ ಅನ್ನಿಸ್ಕೊಳಕ್ ಹೋಗ್ಬೇಕೇನ್ ನಾವು? ನಿರ್ವಿಕಾರಿಯಾಗಿರ್ಬೇಕು. ಅನ್ಲಿಲ್ಲ 10,000 ಚಲೋ ಮಾತಾಡೋ ಟೈಮ್ನಾಗ ಎಲ್ಲೋ ಒಂದೆರಡು ಮಾತಿಂತಾವ್ ಬಂದ್ರ ಚಂದ ಊಟ ಮಾಡಾಗ ಏನಾರ ಒಂದಿಟ್ಟು ಕಲ್ಲು ಕಸ ಬತ್ತಂದ್ರೆ ಕಟ ಕಟ ಕಡದ್ ನುಂಗ್ತೀರ, ಏನ್ ಉಗುಳ್ತೀರ, ಏನಾರ ಮಾಡ್ತಿರಿಲ್ಲ? ಮಾಡಿ ಊಟ ಮುಂದುವರೆಸ್ತಿರಿಲ್ಲ? ಬೇಡ ನಡಿ ಒಂದ್ ಸತ್ಸಂಗ ಸಾಕಿ ಇವತ್ತೇ ಅಂತ ವಿಕಾರಿಯಾಗದು. ಅದು ವಿಕಾರ ತಪ್ಪಿ ನಿರ್ವಿಕಾರಿಯಾಗಿದ್ರೆ ನೀವೇ ಸದ್ರೂಪ ಬ್ರಹ್ಮ. ಮತ್ತೆಂಗ? ನಾನು ಕೂಟಸ್ಥ, ನಾನು ಪರಬ್ರಹ್ಮ, ನಾನು ಬ್ರಹ್ಮಚೇತನ, ನಾನೇ ಅದೀನಿ, ಎಲ್ಲ ನಾನೇ ಅದೀನಿ ಅಂತಂದ್ರೆ ಚಿದ್ರೂಪ ಬ್ರಹ್ಮ. ನಿಸ್ಸೀಮವಾದ ಆನಂದ. ಆ ಆನಂದದಲ್ಲಿ ದುಃಖ ಇಲ್ಲ, ಭಯ ಇಲ್ಲ, ಚಿಂತೆ ಇಲ್ಲ. ಸ್ವಚ್ಛವಾದ ಆನಂದದಲ್ಲಿ ನೀವೇನಿರ್ತೀರಿ ಅದು ನೀವೇನಾಗಿರ್ತೀರಿ? ಆನಂದ ರೂಪ ಬ್ರಹ್ಮನೇ ಆಗಿರ್ತೀರಿ. ಸದ್ರೂಪ ಬ್ರಹ್ಮ, ಚಿದ್ರೂಪ ಬ್ರಹ್ಮ, ಆನಂದ ರೂಪ ಬ್ರಹ್ಮ, ನಿತ್ಯ ರೂಪ ಬ್ರಹ್ಮ. ಬಾಲಕ ಇದ್ದ ಮುದುಕಾದೆ, ಯುವಕ ಹೋಗಿ ಇದು ಬಾಲಕ ಇದ್ದ ಯುವಕ ಆಗಿ, ಯುವಕ ಹೋಗಿ ಮುದುಕಾದೆ, ಮುದುಕಾಗಿ ರೋಗ ಬರ್ಲಕತ್ತವ. 60 ವರ್ಷ ಆದ್ಮೇಲೆ ಮತ್ತೆ ಹಾಲು ಬರ್ಲಕತ್ತದ, ಒಸಡಿ ಬ್ಯಾನೆ ಆಲಕತ್ತವ, ಏನೇನೋ ಅಂತಿರ್ತಾರಲ್ಲ. ಎಲ್ಲ ಒಟ್ಟು ಶರೀರದ ಕೆಲಸ. ಶರೀರಗಳು ಓದ್ತಿರ್ತಾವ, ಬರ್ತಿರ್ತಾವ. ಸೂಕ್ಷ್ಮ ಶರೀರ, ಸ್ಥೂಲ ಶರೀರ, ಕಾರಣ ಶರೀರ ಅಂತ 3 ಅದಾವ. ಈ ಮಣ್ಣಿನ ಶರೀರ, ಮಣ್ಣಿಗೆ ನೀರಿಗೆ ಪಂಚಭೂತ ಗೊಂಬೆ, ಪಂಚಭೂತದಾಗ ಲೀನ ಆಗ್ತದ. ಸೂಕ್ಷ್ಮ ಶರೀರ, ಕಾರಣ ಶರೀರಗಳು ಲೋಕ ತಿರುಗುತ್ತವೆ. ಯಾವ ಲೋಕಕ್ಕೆ ಹೋಗ್ಬೇಕು, ಅದ್ರ ಕರ್ಮ ತಗೊಂಡು ಯಾವ ಯೋನಿ ಪ್ರವೇಶ ಮಾಡಿ ಮತ್ತೆ ಪುನರ್ಜನ್ಮ ತಗೋಬೇಕು, ಅದೆಲ್ಲ ಈಶ್ವರನ ಲೀಲೆ. ಶಾಸ್ತ್ರೀಯವಾಗಿ ಬರೆದರ ಕಣ್ಣಿಗೆ ಕಾಣಲಿಲ್ಲ ಅಂತರೂ ಸಹಿತ ಒಂದಿಷ್ಟು ನಮ್ಮ ಮುಂದಿನ ವಿಚಾರಗಳು ಮಾಡುವುದಕ್ಕೆ ಒಂದು ಸ್ವಲ್ಪ ಆಧಾರ ಮಾಡಿ ಇಟ್ಟಾರ. ಆಯ್ತು, ಹಿರಿಯರು ಹೇಳಿದ ಮಾತು ಕೆಲವೊಂದು ನಂಬಬೇಕು, ಕೆಲವೊಂದು ಗೌರವಿಸ್ಬೇಕು, ಕೆಲವೊಂದು ಅನುಭವಿಸ್ಬೇಕು, ಹಿಂಗೆಲ್ಲ ಇರ್ತವ. ಆಯ್ತು, ಅವ್ರು ಹೇಳಿದ್ದು ಹೇಳ್ಕೊಂಡು ದಾಟೋಗ್ಬಿಡೋದು ಅಷ್ಟೆ. ಮತ್ತೆ ಅದ್ರೊಳಗೆ ಕಡ್ಡಿ ಆಡಿಸ್ಬೋದು ಕೂತ್ರೆ ಅವ್ರಕ್ಕಿಂತ ನಾವೇನು ಅಷ್ಟು ಶಾಣ್ಯರಲ್ಲ. ಆದ್ರೂ ನೀವು ಶಾಣ್ಯರಿದ್ರಿ ಅಂದ್ರೆ ನೀವು ಪ್ರಯತ್ನ ಮಾಡ್ಬೋದು. ನೀವು ಒಂದು ವಿಚಾರ ಸಾಗರ ಬರೆಯೋದು ಬರಲಿ, ಮತ್ತೆ ಏನಾರು ಬರೀಬೇಕು. ಅದೇ
ಅದಕ್ಕೇನಾಯ್ತು? ನಿತ್ಯ ರೂಪ ಬ್ರಹ್ಮ ಅಂತಂದ್ರ ನಾ ಹುಟ್ಟವನು ಅಲ್ಲ, ನಾ ಸಾಯವನು ಅಲ್ಲ. ನಿಮ್ಮ ಕೂಟಸ್ಥ ಸಾಯ್ತಾನೆ ಎಂದರೆ ಭಕ್ತರಿಗೆ, ಜ್ಞಾನಿಗಳಿಗೆ, ಉಪಾಸಕರಿಗೆ ಬಡತನ ಅನ್ನೋದಿಲ್ಲ ಅಂತ ಇದೊಂದು ತಿಳ್ಕೊಂಡ್ಬಿಡ್ರಿ ನೀವು. ಯಾರಿಗಾರ ಬಡತನದ ಫೀಲಿಂಗ್ ಇತ್ತು ಅಂತಂದ್ರೆ ನೀವು ಉಪಾಸಕರು ಅಲ್ಲ, ಭಕ್ತರು ಅಲ್ಲ, ಜ್ಞಾನಿಗಳು ಅಲ್ಲ. ಯಾರು ಅವನ ಲೈನ್ದಾಗ ಇರ್ತಾರ ಅವ್ರಿಗೆ ಬಡತನ ಅನ್ನೋದು ಇಲ್ಲೇ ಇಲ್ಲ ಅಂತ, ಬಡತನದ ತಲೆಗೆ ಇರಂಗಿಲ್ಲ ಅಂತ ಅವ್ರಿಗೆ ಬಡತನ ಯಾವಾಗ ಬರ್ತದಂತ? ಕೂಟಸ್ಥ ಸತ್ತಾಗ, ಬ್ರಹ್ಮ ಸತ್ತಾಗ, ಪರಬ್ರಹ್ಮ ಸತ್ತಾಗ ಅವ್ರಿಗೆ ಬಡತನ ಬರ್ತದ. ಬೇರೆಯವ್ರು ಯಾರು ಸತ್ತರು ಬಡತನ ಬರಂಗಿಲ್ಲ, ಬ್ರಹ್ಮ ಸತ್ತರು ಬಡತನ ಬರ್ತದಂತ. ಕರ್ಮಿಗಳಿಗೆ, ಉಪಾಸಕರಿಗೆ, ಕರ್ಮಿಗಳಿಗೆ ಅಂದ್ರೆ ಭಕ್ತರಿಗೆ, ಉಪಾಸಕರಿಗೆ, ಭಕ್ತರಿಗೆ, ಜ್ಞಾನಿಗಳಿಗೆ ಇವರಿಗೆ ಬಡತನ ಸಾಧ್ಯನೇ ಇಲ್ಲ ಅಂತ. ಹೌದಾ? ಒಪ್ಕೋತೀರಿ ಮಾತ? ಬ್ರಹ್ಮ ಸಾಯಂಗಿಲ್ಲ, ಬಡತನ ಬರಂಗಿಲ್ಲ. ಹಿಂಗಾಗಿ ಕರ್ಮಕಾಂಡನು ವ್ಯರ್ಥ ಮಾಡಿಲ್ಲ, ಉಪಾಸನ ಕಾಂಡನು ವ್ಯರ್ಥ ಮಾಡಿಲ್ಲ, ಜ್ಞಾನ ಕಾಂಡನು ವ್ಯರ್ಥ ಮಾಡಿಲ್ಲ. ಎಲ್ಲ ಓಟು ಹಿಂದಿನವ್ರು ಹಿಡ್ಕೊಂಡು ಬಂದ ದಾರಿನೇ ಹೇಳಕತ್ತೀವಿ, ನಾವೇನು ಹೊಸದು ಹೇಳಕತ್ತಿಲ್ಲ ಅಂತೇಳಿ ಶಿಷ್ಯನಿಗೆ ಸಮಾಧಾನ ಮಾಡ್ಲಿಕ್ಕತ್ತಾರ. ಅದಕ್ಕೆ ದ್ವೈತನು ಅದ್ವೈತನು ಅವು ಯಾವರ ಸತ್ಯ ಅಂತ ನಿಮ್ಮ ಮನಸ್ಸಿನಾಗ ಭಾರಿ ಅಭಿಪ್ರಾಯ ಇಟ್ಕೊಂಡು ಅದ್ರೊಳಗೆ ಕಡ್ಡಿ ಹರ್ಸ್ಕೊತ್ ಕೂತ್ರಿ ಅಂತಂದ್ರೆ ಕಸದಾಗ ಕೈ ಹರ್ಸ್ಕೊತ್ ಕೂತ್ರಿ ಏನ್ ಸಿಗ್ತದ? ಮಣ್ಣ, ಕೂದಲ, ಹರಿದು ಮುರಿದ ವಸ್ತುಗಳು ಇಂಥವು ಸಿಗ್ತವೆ ಹೊರತು ರತ್ನ ಸಿಗಲ್ಲ. ರತ್ನವ್ಯಾರು? ನೀವೇ ನಿಮ್ಮ ಜ್ಞಾನ ರತ್ನ. ಆತ್ಮದಿಂದ ಆತ್ಮನಲ್ಲಿ ಆತ್ಮನೇ ಸುಖವಾಗಿರಬೇಕು. ರೊಕ್ಕದಿಂದ ಅಲ್ಮರಿಯಲ್ಲಿ, ಮನೆಯಲ್ಲಿ ಸುಖವಾಗಿರ್ಬೇಕಂತ ಎಲ್ಲರೂ ಬರ್ದಾರೇನು? ರೊಕ್ಕ, ರೂಪಾಯಿ, ಬಂಗಾರ, ಹೆಂಡತಿ, ಮಕ್ಕಳು, ಸಿಂಗಾರ, ಹೊಲ, ಮನಿ, ಸಂಸಾರ ಇವುಗಳಿಂದ ಸುಖವಾಗಿರ್ಬೇಕು ಅಂತ ಎಲ್ಲರೂ ಬರ್ದಾರೇನು ಶಾಸ್ತ್ರದಾಗ? ಆತ್ಮನಿಂದ, ಆತ್ಮನಿಗಾಗಿ, ಆತ್ಮನೇ ಆತ್ಮನಲ್ಲಿ ಸುಖವಾಗಿರ್ಬೇಕಂತ ಸ್ಥಿತಪ್ರಜ್ಞೆ. ಜೀವ ಮತ್ತು ಈಶ್ವರನಲ್ಲಿ ಚೇತನ ಭಾಗಗಳೇನಿವೆ ಅಲ್ಲ, ಅವುಗಳಲ್ಲಿ ಅಭೇದವೇ ಇದೆ. ಅಲ್ಲಿ ಕೂಡ ಏನದ? ಅಭೇದ ಅಂತಂದ್ರೆ ಏನದ? ಕೊಡುಕೊಳ್ಳುವ ವ್ಯವಹಾರಗಳು ಇಲ್ಲ. ಅಲ್ಲಿನೂ ಒಂದು ಸ್ವಲ್ಪ ವಿಚಾರ ಮಾಡಿ ನೋಡಲಾಗಿ, ಅಭೇದ ಇದ್ದಾಗ ಕೊಡುಕೊಳ್ಳುವ ವ್ಯವಹಾರ ಇಲ್ಲ. ವ್ಯವಹಾರ ಎಲ್ಲಿ ನಡೀತದಂದ್ರೆ ವ್ಯವಹಾರಂ ದ್ರೋಹ ಚಿಂತನಂ. ದ್ರೋಹ ಅಂದ್ರೆ ಎರಡು ಬಗೆಯ. ಎರಡು ಅಂತಂದ್ರೇನು? ನೀನೇ ಬೇರೆ, ನಾನೇ ಬೇರೆ ಅಂದಾಗ ಅಲ್ಲಿ ವ್ಯವಹಾರ ನಡೀತದೆ. ನಾನು ನೀನು ಒಂದೇ ಅಂದಾಗ ಅಲ್ಲಿ ವ್ಯವಹಾರನೇ ಇಲ್ಲ. ಇಬ್ರು ಒಂದೇ ಇದ್ದಾಗ ಹೆಂಗ್ ವ್ಯವಹಾರ ಮಾಡ್ತೀರಿ? ಇಬ್ರು ಬೇರೆ ಬೇರೆ ಇದ್ದಾಗ ವ್ಯವಹಾರ ಮಾಡ್ತೀರಿ. ಬಲಗೈ ಎಡಗೈ ಅಂತ ಎರಡು ಇದ್ದಾಗ ವ್ಯವಹಾರ ಮಾಡ್ತೀರಿ. ಎರಡು ಕೈ ಬಲಗೈನೇ ಇದ್ದು ಅಂದ್ರೆ ಏನ್ ಮಾಡ್ತಿದ್ರಿ? ವ್ಯವಹಾರ ಮಾಡೋ ಅವಶ್ಯಕತೆನೇ ಇಲ್ಲ. ಜೀವ ಮತ್ತು ಈಶ್ವರನಲ್ಲಿ ಆಭಾಸ ಭಾಗವೇನಿದೆಯಲ್ಲ, ಅವುಗಳಲ್ಲಿ ಭೇದವಿರುತ್ತದೆ. ಅಲ್ಲಿ ಕರ್ಮ ಮಾಡುವ ಮತ್ತು ಕರ್ಮ ಫಲವನ್ನು ಕೊಡುವ ವ್ಯವಹಾರಗಳಿವೆ. ಅದೇ ವ್ಯವಹಾರಂ ದ್ರೋಹ ಚಿಂತನಂ ಅಂತ. ಆದ್ದರಿಂದ ಎರಡೂ ಪ್ರಕಾರದಿಂದ ವೇದವಚನವು ಸಂಭವಿಸುತ್ತದೆ. ದ್ವೈತದಿಂದಲೂ ವೇದವಚನ ಸಂಭವಿಸ್ತದ, ಅದ್ವೈತದಿಂದಲೂ ವೇದವಚನ ಸಂಭವಿಸ್ತದ. ಚೇತನದ ದೃಷ್ಟಿಯಿಂದ ಅಭೇದ ಅದ, ಆಭಾಸದ ದೃಷ್ಟಿಯಿಂದ ಭೇದ ಅದ. ಎರಡರಿಂದಲೂ ಇದು ಸಂಭವಿಸ್ತದ. ಅದಕ್ಕೆ ಭೇದವನ್ನು ಪ್ರತಿಪಾದಿಸಿದ್ದು ಸಾರ್ಥಕ ಆಯಿತು, ಅಭೇದವನ್ನು ಪ್ರತಿಪಾದಿಸಿದ್ದು ಸಾರ್ಥಕ ಆಯಿತು. ಬ್ಯಾಲೆನ್ಸ್ ಎಷ್ಟು ಚಂದ ಬ್ಯಾಲೆನ್ಸ್ ಮಾಡ್ತಾನೆ. ಇದರ ತಾತ್ಪರ್ಯ ಏನಂದ್ರ ಆಭಾಸಗಳ ವಿವಿಧತೆಯಲ್ಲಿ ಚೇತನಗಳ ಏಕತೆ. ಬಂಗಾರದ ವಾಕ್ಯ, ಬಂಗಾರದಂತ ವಾಕ್ಯ. ಆಭಾಸಗಳ ವಿವಿಧತೆ, ಈಶ್ವರಾಭಾಸ ಜೀವಾಭಾಸಗಳಲ್ಲಿ ವಿವಿಧತೆ ಇದೆ. ಅವುಗಳಲ್ಲಿನೇ
ನಾವೇನ್ ಕಂಡುಹಿಡಿಬೇಕಾಗ್ಯದ? ಚೇತನಗಳ ಏಕತೆಯನ್ನ ಕಂಡುಕೋಬೇಕಾಗ್ಯದ. ಈಗ ಹುಟ್ಟವ ಸಾಯವ ಜೀವ, ಪರಮ ಹುಟ್ಟವಲ್ಲ ಸಾಯವಲ್ಲ, ಅವ್ರಿಬ್ಬರಿಗೆ ಏಕತ್ವ ಹೇಳಿರಿ ಅಂತಂದ್ರ ಈಗ ಅದಕ್ಕೆ ಪರಿಹಾರ ಸಿಕ್ತ? ಜೀವ ಅಂತೇಳಿ ಹುಟ್ಟವ ಸಾಯವ, ಈಶ್ವರ ಅಂತ ಒಬ್ಬವನ ಹುಟ್ಟಿಸವ ಸಾಯಿಸವ. ಈಗ ಜೀವನಲ್ಲಿ ಹುಟ್ಟವ ಸಾಯವ ಯಾರು? ಕೂಟಸ್ಥ ಭಾಗನ ಆಭಾಸ ಭಾಗನ? ಆಭಾಸ ಭಾಗ. ಹುಟ್ಟವ ಸಾಯವ ಜೀವನಲ್ಲಿ ಆಭಾಸ ಭಾಗ. ಒಬ್ಬವ ಹುಟ್ಲಾರ್ದವ ಸಾಯ್ಲಾರ್ದವನು ಅದನ್ನಲ್ಲ ಜೀವನಲ್ಲಿ. ಕೂಟಸ್ಥ, ಸಾಕ್ಷಿ, ಪ್ರತ್ಯೇಗಾತ್ಮ, ಚೇತನ ಏನಂತಿರಲ್ಲ, ಆತ್ಮಚೇತನ. ಅವನು ಹುಟ್ಲಾರ್ದವನು ಸಾಯ್ಲಾರ್ದವನು. ಹುಟ್ಟವ ಸಾಯವ ಜೀವಾಭಾಸ. ಮತ್ತು ಈಶ್ವರಾಭಾಸನಲ್ಲಿ ಅವನಲ್ಲಿ ಬ್ರಹ್ಮಚೇತನ ಅದ, ಅಲ್ಲಿ ಹುಟ್ಟಲಾರ್ದು ಸಾಯ್ಲಾರ್ದು ಒಂದು ತತ್ವ ಅದ. ಈಶ್ವರನಲ್ಲಿ ಒಂದು ಆಭಾಸ ಅದ, ಸೃಷ್ಟಿ ಸ್ಥಿತಿ ಲಯ ಮಾಡಂಥದ್ದು. ಈಶ್ವರಾಭಾಸ ಸಾಯಿಸ್ತಾನ, ಹುಟ್ಟಿಸ್ತಾನ, ಮತ್ತ ಹುಟ್ಟೋದ್ರ ಜೊತೆಗೆ ಒಂದಿಷ್ಟು ಭೋಗಗಳನ್ನೆಲ್ಲ ಸೃಷ್ಟಿ ಮಾಡಿ ಕಳಿಸಿರ್ತಾನ. ಇದಿಷ್ಟು ನೀನು ಭೋಗ, ಹಿಂಗ ಅನುಭವಿಸು, ಇದ್ರ ಫಲ ನಿನಗೆ ಸುಖ ದುಃಖಗಳು ಈ ರೀತಿ ಇರ್ತಾವ ಕೊಟ್ಟು ಕಳಿಸ್ತಾನ. ಹುಟ್ಟವ ಸಾಯವ ಯಾರು? ಆಭಾಸ. ಆಭಾಸಗಳು ಹುಟ್ಟುತ್ತವೆ, ಆಭಾಸಗಳು ಸಾಯುತ್ತವೆ. ಆಭಾಸನೇ ಹುಟ್ಟು ಸಾವಿಗೆ ಕಾರಣ. ಈಶ್ವರ ಆಭಾಸ ಆ ಹುಟ್ಟು ಸಾವಿಗೆ ಕಾರಣ, ಮತ್ತ ಜೀವಾಭಾಸ ಹುಟ್ಟುವುದು ಸಾಯೋದು ಇವನು ಕಾರಣ ಮಾಡ್ತದೆ. ಈಶ್ವರನಲ್ಲಿ ಹುಟ್ಟಲಾರದಂತ ಸಾಯಲಾರದಂತ ಬ್ರಹ್ಮ, ಮತ್ತೆ ಜೀವನಲ್ಲಿ ಹುಟ್ಟಲಾರದಂತ ಸಾಯಲಾರದಂತ ಬ್ರಹ್ಮ. ಆ ಬ್ರಹ್ಮ ಏನದ? ಕೂಟಸ್ಥ. ಅದೇ ನಾನದೀನಿ ಅಂತ ತಿಳ್ಕೊಂಡ್ರೆ ನಿತ್ಯ ರೂಪ, ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಅಂತಿರಲ್ಲ. ಆ ನಿತ್ಯ ರೂಪ ಅಂದ್ರೆ ನಾವು ಹುಟ್ಟವಲ್ಲ ಸಾಯವಲ್ಲ ಅಂತೇಳಿ ಕೂಟಸ್ಥ ಹಾಕಿರೋ, ಹುಟ್ಟಿ ಹುಟ್ಟಿ ಕರ್ಮ ಮಾಡಿ ಸತ್ತು ಮತ್ತ ಕರ್ಮ ಫಲ ಭೋಗಿಸ್ಲಕ್ ಮತ್ತೆ ಹುಟ್ಟಿ ಬರುವಂತ ಆಭಾಸ ಆಗ್ತಿರೋ ನೀವು. ಏನಾಗ್ಬೇಕು? ನಿಮ್ ಗುರಿ ಏನದು? ಬಂಧಕ್ಕೊಳಗಾಗ್ಬೇಕನ್ನ ಗುರಿ ಅದೋ ಏನು ಮೋಕ್ಷ ಹೊಂದ್ಬೇಕನ್ನ ಗುರಿ ಅದ್ರಪ್ಪ? ಮೋಕ್ಷ ಹೊಂದ್ಬೇಕಾದ್ರ ಕೂಟಸ್ಥನ ಪ್ಲಾಟ್ಫಾರ್ಮ್ನಾಗ ನಿಂದಿರ್ಬೇಕು. ಮದ್ರಾಸ್ ಹೋಗ ಗಾಡಿ ಪ್ಲಾಟ್ಫಾರ್ಮ್ನಾಗ ನಿಂತಾರ, ಬೊಂಬೈಗೆ ಹೋಗ್ಬೇಕನ್ನ ಮಾತಾಡ್ತಾರ. ಯಾರ ಪ್ಲಾಟ್ಫಾರ್ಮ್ ನಿಂದಿರ್ಬೇಕು? ಆಭಾಸನ ಪ್ಲಾಟ್ಫಾರ್ಮ್ನಾಗ ನಿಂದಿರ್ತಿರೋ ಕೂಟಸ್ಥನ ಪ್ಲಾಟ್ಫಾರ್ಮ್ ನಿಂದಿರ್ತಾರ. ಆಭಾಸನ ಪ್ಲಾಟ್ಫಾರ್ಮ್ ನಿಂತಿದ್ರ ಬಂಧಕ್ಕೆ ಕರ್ಕೊಂಡು ಹೋಗ್ತದ, ಕರ್ಮ ಮಾಡಿಸ್ತದ, ಮತ್ತೆ ಹಿಂದೆ ಮಾಡಿದ ಕರ್ಮ ಭೋಗಿಸ್ಲಕ್ ಹಚ್ತದ, ಮತ್ತೆ ಹೊಸ ಕರ್ಮ ಮಾಡ್ತದ. ಇದೆಲ್ಲ ಏನದ? ಆಭಾಸನ ಪ್ಲಾಟ್ಫಾರ್ಮ್. ಬಂಧ ಅಂತ ಒಂದು ಊರಪ್ಪ, ಊರಲ್ಲಿ ಎಲ್ಲ ಕಷ್ಟ ದುಃಖ ಚಿಂತೆ ನೋವು ಏನದ ಎಲ್ಲ ಏನೇನು ಇರಬಾರ್ದವೆಲ್ಲ ಅನುಭವಿಸ್ಬೇಕಾದ್ರೆ ಆಭಾಸನ ಗಾಡಿಯಾಗ ಕುಂದ್ರಿ. ಏನು ಬೇಡಪ್ಪ ಆನಂದವಾಗಿರ್ಬೇಕು ಅಂತಂದ್ರ ಕೂಟಸ್ಥನ ಗಾಡಿಯಾಗ ಕುಂದ್ರಿ. ಈ ಕೂಟಸ್ಥನ ಗಾಡಿಯಾಗ ಕೂತ್ರಿ ಅಂತಂದ್ರೆ ಹುಟ್ಟಿಲ್ಲ, ಸಾವಿಲ್ಲ, ಕರ್ಮ ಮಾಡೋದಿಲ್ಲ, ಕರ್ಮ ಫಲಭೋಗಗಳದ್ದು ಏನಪ್ಪ ಅನುಭವ ಇಲ್ಲ, ಏನೇನು ಬೇಕಾಗಿಲ್ಲ. ಇಲ್ಲಿ ಏನದ? ಕೂಟಸ್ಥನ ಗಾಡಿಯಾಗ ಕುಂತ್ರಿ, ನಾನು ನಿತ್ಯ ರೂಪ. ನಿಮ್ಮೊಳಗೊಬ್ಬನೇ ಕೂಟಸ್ಥ ಅದನೇನು? ಎಲ್ಲರೊಳಗೂ ಅದನ್ನ ಇಲ್ಲ ಕೂಟಸ್ಥ. ಇಲ್ಲದ ಜಾಗನೇ ಇಲ್ಲ. ಎಲ್ಲ ಜೀವರುಗಳಲ್ಲಿ ಕೂಟಸ್ಥನಾಗಿ ಎಲ್ಲ ಕಾಲದಲ್ಲಿ ಎಲ್ಲ ದೇಶದಲ್ಲಿ ಅವನಿಲ್ಲದ ಜಾಗನೇ ಇಲ್ಲ. ಈಗ ಎಲ್ಲರೊಳಗ ನೀವು ವ್ಯವಹಾರ ಏನಂತ ಮಾಡಬೇಕು? ಆಭಾಸನನ್ನ ನೋಡಿ ಮಾಡಬೇಕು, ಕೂಟಸ್ಥನನ್ನ ನೋಡಿ ಮಾಡಬೇಕು? ಕೂಟಸ್ಥನನ್ನ ನೋಡಿ ಮಾಡಿದ್ರೆ ನೀವು ಏನಾಗಿರಿ? ಪರಿಪೂರ್ಣ ರೂಪ ಬ್ರಹ್ಮ ಆಗಿರ್ತೀರಿ. ಆ ವಸ್ತುಗಳು ಜಡ ಇರ್ಬೋದು, ವಸ್ತುಗಳು ಚೇತನ ಇರ್ಬೋದು, ಏನಾರ ಇರ್ಬೋದು, ಅವು ಏನಿದ್ರು ಸಹಿತ ಎಲ್ಲರೊಳಗೂ ಆ ಬ್ರಹ್ಮನ ಆವಾಸವನ್ನ ನಾವು ಪರಿಗಣಿಸಿ ವ್ಯವಹರಿಸಿದರೆ
ನಾವೇ ಪರಿಪೂರ್ಣ ರೂಪ ಬ್ರಹ್ಮ, ಸದ್ರೂಪ ಬ್ರಹ್ಮ, ಚಿದ್ರೂಪ ಬ್ರಹ್ಮ, ಆನಂದ ರೂಪ ಬ್ರಹ್ಮ, ನಿತ್ಯ ರೂಪ ಬ್ರಹ್ಮ, ಪರಿಪೂರ್ಣ ರೂಪ ಬ್ರಹ್ಮ. ಬ್ರಹ್ಮ ಹಿಂಗದನ ಹಂಗದನ ಅಂತಂದೇವಂತಂದ್ರ ಜ್ಞಾನ. ಆ ಬ್ರಹ್ಮ ಸ್ವರೂಪ ಬೇರೆ ಯಾರು ಅಲ್ಲದ, ನಂದೇ ಸ್ವರೂಪ ಅದ ಅಂತ ತಿಳ್ಕೊಂಡ್ರಿ ಅಂದ್ರೆ ಬಾನ. ಆ ಬಾನದೊಳಗೆ ನಿರಂತರವಾಗಿ ಉಳಿಬೇಕು ಅಂತಂದ್ರೆ ಜ್ಞಾನಿಗಳಾತಿರಿ, ಬಾನಿಗಳಾತಿರಿ. ಎಷ್ಟು ಜ್ಞಾನಿಗಳದಾರ ಜಗತ್ತಿನ ತುಂಬ, ಎಷ್ಟು ಬಾನಿಗಳದಾರ, ಆದರೂ ಸಹಿತ ಅವರಿಗೆ ಕವಡಿ ಕಾಸಿಂದ ಕಿಮ್ಮತ್ತಿಲ್ಲ. ಯಾಕಂದ್ರೆ ಜ್ಞಾನ ಯೋಗಿಗಳಾಗಿಲ್ಲ. ಯೋಗವನ್ನ ಏನ್ ಮಾಡ್ಯಾರ? ಅಲಕ್ಷ್ಯ ಮಾಡ್ಯಾರ. ಕರ್ಮವನ್ನ ಅಲಕ್ಷ್ಯ ಮಾಡಿ ಪುಸ್ತಕ ಓದಿ ಅದೇ ಭಾರಿ ದೊಡ್ಡದತ್ತ, ಅದರೊಳಗೆ ಉಳಿಯಬೇಕು, ಅದನ್ನೇ ಮಾಡಬೇಕು. ಜ್ಞಾನದ ಕೆಲಸನೇ ಮಾಡಬೇಕು, ಜ್ಞಾನದೊಳಗೆ ಉಳಿಬೇಕು ಅಂತಂದ್ರೆ ಕರ್ಮಕಾಂಡ ಉಪಾಸನ ಕಾಂಡದ ಸಾಧನೆ ಪಕ್ಕ ಇರಬೇಕು. ಮಾಡುವ ಕೆಲಸ ಎಲ್ಲ ದೇವರ ಕೆಲಸ ಅಂತೇಳಿ ನಿಮ್ಗ ಬರ್ಬೇಕು ಅಂತಂದ್ರ ಶರಣರು ಏನ್ ಮಾಡಿದ್ರು? ಕಾಯಕ ಅಂತ ಮಾಡಿದ್ರು. ದೇವರ ಕೆಲಸ ಅಂತ ಮಾಡ್ರಿ, ಕೈಲಾಸ ಶಿವನ್ ಕೆಲಸ ಅಂತ ಮಾಡ್ರಿ. ಇದು ಬುದ್ಧಿ ಎಲ್ಲಿ ಬಂದದ? ಯಾರಿಗೆ ಬಂದದ? ಯಾಕಂದ್ರೆ ಕರ್ಮಕಾಂಡದ ಸಾಧನೆ ಸರಿಗೆ ಮಾಡಿಲ್ಲ. ಮತ್ತೆ ಶಾಸ್ತ್ರ ಹೇಳಾಗಿಟ್ಟು ದೊಡ್ಡ ಪಂಡಿತರು, ದೊಡ್ಡ ಶಾಣೆಯರು, ದೊಡ್ಡ ದೇವ್ರಂಗ್ ಕಾಣ್ತಾರ. ಬೇರೆ ಟೈಮ್ನಾಗ ಮತ್ತವೇ ಸಾಮಾನ್ಯ ಜನರು ಪಾಪ ಪುಣ್ಯ ಎರಡು ಮಾಡ್ತಾರಲ್ಲ ಹಂಗೆ. ಯಾಕೆ ಹಿಂಗ ಅದ್ರಾಗ ನಿಂದಲಿಕ್ಕೆ ಯಾಕೆ ಆಗ್ಲಿಲ್ಲ? ಹೇಳೋರಿಗೆ ಆಗಲ್ಲ, ಕೇಳೋರಿಗೆ ಯಾಕೆ ಆಗಲ್ಲ ಅಂದ್ರೆ ಉಪಾಸನ ಕಾಂಡ ಸರಿ ಮಾಡಿಲ್ಲ. ಅದ್ರಾಗ ನಿಲ್ಬೇಕು ಅಂತಂದ್ರೆ ಸ್ಥಿತಪ್ರಜ್ಞೆ ಅಂದ್ರೆ ಏನು ಅಂತೇಳಿ ಬಹಳ ಚಂದ ಅರ್ಥ ಆಗ್ಯದ. ಆದ್ರೆ ಸ್ಥಿತಪ್ರಜ್ಞೆನ ಸ್ಥಿತಿಯಲ್ಲಿ ನಿಲ್ಬೇಕಾದ್ರೆ ಉಪಾಸನ ಕಾಂಡವನ್ನ ಚೆನ್ನಾಗಿ ಅರ್ಧ ಕುಡ್ದವನಿಗೆ ಅದ್ರೊಳಗೆ ಬರ್ತದ ಕುಂದ್ ನಿಂದಿರ್ಲಕ್ಕ. ದೊಡ್ಡ ಗುರು ಭಾರಿ ದೊಡ್ಡ ಸನ್ಯಾಸಿಗಳಿಗೆ ಸಹಿತ ಕುಂತು ಹೇಳ್ತಾನ ಅಂತೇಳಿ ಹಂಗ ಗುರುವಿನ ಇದು ಹಿಡ್ಕೊಂಡು ಹೋಗಿದ್ದೆವು, ಜಾಡ್ ಹಿಡ್ಕೊಂಡು ಹೋಗಿದ್ದೆವು. ದೊಡ್ಡ ಗುರು ಅವನಿಗೆ ಹೋಗಿ ಕೇಳಿದ್ರ ಅವ ಎಲ್ಲ ದೊಡ್ಡ ಗುರುಗಳಿಗೆ ಅಷ್ಟೇ ಹೇಳ್ತೀವಿ, ಸನ್ಯಾಸಿಗಳಿಗೆ ಅಷ್ಟೇ ಹೇಳ್ತೀವಿ. ನಾವು ನಿಮಗೆ ಹೇಳಕ್ಕ, ಗೃಹಸ್ಥರಿಗೆ ಹೇಳ್ಬೇಕಂದ್ರ ನಮಗ ಟೈಮ್ ಇಲ್ಲ. ಇಂಥವೆಲ್ಲ ಅಡ್ರೆಸ್ಗಳು ತಗೊಂಡು ಹೋಗಿದ್ದೇವೆ ನಾವು ಬಾಗಲಕೋಟೆ ಜಿಲ್ಲಾದಾಗೆ. ಅಡ್ರೆಸ್ ತಗೊಂಡು ಹೋಗಿ ಕೇಳಿದ್ರೆ ಸನ್ಯಾಸಿಗಳು ಅಷ್ಟೇ ಹೇಳ್ತೀವಿ. ನಾವು ಸುಮ್ಮ ಅದ್ರಲ್ಲಿ ಜಾಯಿನ್ ಆಗ್ತೀವ್ರಿ. ನಾವು ಬಂದ್ರೆ ಏನ್ ಮಾಡ್ತೀವಿ ಅಲ್ಲಿ? ಇಲ್ಲ, ಗೃಹಸ್ಥರ ಮುಂದ ಸನ್ಯಾಸಿಗಳಿಗೆ ಬೈದ್ರೆ, ನಾವು ಸನ್ಯಾಸಿಗಳು ಹೋಮ್ವರ್ಕ್ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ನಾವು ಏನೇನೋ ಅಂತಿರ್ತೀವಿ. ನಿಮ್ಮ ಮುಂದೆ ಅವ್ರಿಗೆ ಅಂದಿರ ಅಂದ್ರೆ ಅವ್ರಿಗೆ ಮುಜುಗುರ ಆಗ್ತದ. ಅದಕ್ಕೆ ನಿಮ್ಮನ್ನ ನಾವು ಜಾಯಿನ್ ಮಾಡ್ಕೊಳಕ್ ಆಗಲ್ಲ. ಯಾವಾಗಾರೆ ಒಂದ್ 15 ನಿಮಿಷ 20 ನಿಮಿಷ ನಿಮ್ಗೆ ಟೈಮ್ ಸಿಕ್ಕಿತು ಅಂತಂದ್ರ ಏನ್ ಮಾಡ್ಬೇಕಂತ? ಯಾವಾಗಾರೆ ಜಾಯಿನ್ ಆಗ್ರಿ, ಏನಾರ ಡೌಟ್ ಇದ್ರೆ ಕೇಳ್ರಿ, ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತ. ಆಯ್ತು ಬಿಡಪ್ಪ ಅಂತ ನೀವು ಮತ್ತೊಂದ್ಸಾರಿ ಫೋನ್ ಮಾಡಿ ಏನೋ ಒಂದಿಷ್ಟು ವೇದಾಂತ ವಿಷಯ ತೆಗೆದೆವು. ವೇದಾಂತ ವಿಷಯ ತೆಗೆದ್ಮೇಲೆ ಅದಕ್ಕೆ ತಮ್ಮ ಶಾಸ್ತ್ರೀಯವಾದ ಅರ್ಥಗಳನ್ನು ಹೇಳಿದ್ರು. ಅವು ಶಾಸ್ತ್ರೀಯ ಸಾನುಭಾವದ ಅರ್ಥ ಬರಲಿಲ್ಲ, ಅವರಾಗ ಶಾಸ್ತ್ರೀಯ ಅರ್ಥಗಳು ಹೇಳಿದ್ರು. ಆಯ್ತು ಬಿಡು, ಅವು ಶಾಸ್ತ್ರೀಯ ಅರ್ಥ ಗೊತ್ತದ, ನನಗೆ ಸಾನುಭಾವಕ್ಕೆ ಹೋಗ್ಲಕ್ ಆಗ್ಲಿಲ್ಲ ಅಂತ ಹೇಳಿದಾಗೂ ಕೂಡ ನಾ LIC ಏಜೆಂಟ್ ಅದೀನಿ, ನಮ್ಮನ್ನು ಬದುಕ್ತದು ನಿಮ್ಮಂತವ್ರಲಿಂತೆ ನನ್ಗೆ LIC ಪಾಲಿಸಿ ಮಾಡಿ ಕೊಡ್ಬೇಕಂತ. ನೋಡು, ಇವ್ರ ಗುರುಗಳ ಇವರು. ಇವೆಲ್ಲ ಎಲ್ಲಿ ಸಿಗ್ತಾರೆ? ಇವರು ಭಕ್ತರಿಗೆ ತಮ್ಮ ಮೇಲೆ ಯಾರು ಫಾಲೋ ಅಪ್ ಮಾಡ್ತಾರಲ್ಲ, ತಮ್ಮನ್ನ ಯಾರು ಫಾಲೋ ಮಾಡ್ತಾರ ಅನುಯಾಯಿಗಳಿಗೆ ಮೋಕ್ಷದ ಮಾರ್ಗ ಕೊಡ್ಬೇಕ. ಏನ್ LIC ಏಜೆಂಟ್ ಅದೀನಿ, ಆ ಏಜೆನ್ಸಿ ತಗೊಂಡಿನಿ, ನನಗ ಪಾಲಿಸಿ ಮಾಡಿಸ್ಕೊಡು. ನಿಮ್ಮ ನದಿ ಒಳಗ ಅವು ಗಡ್ಡಿಗಳದವ, ಆ ಗಡ್ಡಿಗಳದೆಲ್ಲ ನಮಗ್ ದರ್ಶನ ಮಾಡಿಕೊಡು. ನದಿ ಒಳಗ ಒಂದ್ 4-5 ಗಡ್ಡೆ ಅದಾವಿಲ್ಲ ರಾಯಚೂರು ಸುತ್ತಮುತ್ತ, ಅವಕ್ಕೆ ಹೋಗ್ಬೇಕಂತಂದ್ರ ದ್ವೀಪಗಳದವು. ಅದ್ರಕ್ಕೆ ಹೋಗ್ಬೇಕಂದ್ರೆ ಯಾಕಡಿದ್ವಾದ್ರು ನದಿ ಒಳಗೆ ಬೋಟ್ನಾಗೆ ಹೋಗ್ಬೇಕು. ಅವು ಬೋಟ್ ಮಣ್ಣು ಸುಡುಗಾಡು ಬೋಟ್ ಇರ್ತದೆ, ಸಿಕ್ಕ ಅವ್ರಿಗೆ ಏರ್ಸ್ಕೊತಿರ್ತಾನ. ಎಲ್ಲಾರು ನಡಬರ್ಕ್ ಮುಳುಗಿಸಿದ್ನಂತಂದ್ರೆ ಈಜ್ ಬರಂಗಿಲ್ಲ, ಏನು ಬರಂಗಿಲ್ಲ, ಬಿದ್ದು ಸಾಯ್ಬೇಕು. ಅಂತಲ್ಲಿ ಹೋಗ್ಬೇಕಪ್ಪ. ನಾವು ನೀರು ಜಗ್ಗಿ ಹರಿತಿರ್ತದ. ದಂಡಿಗೆ ನೋಡಿದ್ರೆ ಸ್ವಲ್ಪ ಹರಿತಿರ್ತದ, ಅಲ್ಲಿ ನೋಡಿದ್ರೆ ಭಯಂಕರ ಫೋರ್ಸ್ ಇರ್ತದ. ಅವೆಲ್ಲ 5 ಗಡ್ಡೆಗಳದು
ದರ್ಶನ ಮಾಡಿಸ್ಬೇಕು ನೀವು. ನಮಗೇನಾಯ್ತು, ಇವ್ರಿಗೆ ಬಾಹ್ಯ ವಾಸನೆಗಳೇ ಹೋಗಿಲ್ಲಲ್ಲ. ಒಳಗಿರುವ ಆತ್ಮದ ಆನಂದ ತನಗಾದವನು ಈ ಹೊರಗಿನ ನೋಡ್ಬೇಕನ್ನೋದು ಏನದ ಇವನ್ ಬಲ್ಲಿ, ಇವನ ಹತ್ರ ಗುರು ಅಂತ ಸೈಡಿಗೆ ಇಟ್ಬಿಟ್ಟೆ ಅವ್ರಿಗೆ. ತನ್ನೊಳಗೆ ತಾನು ಆನಂದವಾಗಿ ಸ್ಥಿತಪ್ರಜ್ಞನ ಆಗಿದ್ದವನು ಯಾವನಾರ ಇದ್ನಂದ್ರೆ ಅವನಿಗೆ ಗುರು ಅನ್ಬೇಕು. ಸಿಕ್ಕವ್ರಿಗೆ ಗುರುಗಳ ಹತ್ರ ಬೆನ್ನ ಹತ್ಲಕ್ ಹೋಗ್ಬಾರ್ದು. ಸ್ಥಿತಪ್ರಜ್ಞೆ ಸ್ಥಿತಿ ಬಗ್ಗೆ ಪರಿಚಯ ಮಾಡಿ ಹೇಳವ ಗುರು ಅಲ್ಲ, ಆ ಸ್ಥಿತಿ ಒಳಗೆ ಇದ್ದವ ಗುರು. ಶಾಲೆ ಮಾಸ್ತರ್ ಇದ್ದಂಗ ಶಾಲೆಗೆ ಆ ಪುಸ್ತಕದಿಂದ ಈ ಕಡೆ ಓದಿಸೋದು, ಒಂದಿಟ್ಟು ಅದರಿಂದ ಪ್ರಶ್ನೆಗಳು ಕೇಳೋದು, ಅದರಾಗೆ ಮಾರ್ಕ್ಸ್ ಹಾಕೋದು, 80, 90 ಹಾಕಿ ಆ ಮುಂದೆ ಕೂತು ಓದೋರಿಗೆ ಒಂದು ಯಾವ ಅನುಭವ ಇರಲ್ಲ, ಏನೇನು ಇರಲ್ಲ. 90 ಮಾರ್ಕ್ಸ್ ತಗೊಂಡವ ಅಂತಂದ್ರೆ ಸಾಮಾನ್ಯ ಇರ್ಬೇಕ, ಅಸಾಮಾನ್ಯ ವ್ಯಕ್ತಿ ಇರ್ಬೇಕು. ಅವನಿಗೆ ಒಂದು ಕೌಡಿ ಕಾಸಿನ ಜನರಲ್ ನಾಲೆಜು ಇರಲ್ಲ, ಕಾಮನ್ ಸೆನ್ಸು ಇರಲ್ಲ. ಅಂಥವ್ 90 ಮಾರ್ಕ್ಸು 95 ಮಾರ್ಕ್ಸು. ರಿಸಲ್ಟ್ ಬಂದ ದಿವಸ ನೋಡಿದ್ರೆ ಎಲ್ಲರೂ ಹೆಂಡತಿ ಮಕ್ಕಳು ಕೂತ್ ತಳ್ತಿರ್ತಾರೆ. ಇನ್ನು 98 ಬರಬೇಕಿತ್ತು, 2 ಮಾರ್ಕ್ಸ್ ಕಡಿಮೆ ಆಗ್ಯಾವ. ಮಾರ್ಕ್ಸ್ ಹೆಚ್ಚು ಕಡಿಮೆ ಆಗ್ಲಿ, ನೀನು ಬುದ್ಧಿ ಎಷ್ಟು ಸುಧಾರಿಸೋದು ನೋಡ್ಕೊ ಅಂತ ನಾವು ಅಂತೀವಿ. ಗುರುಸ್ಥಾನ ಬಹಳ ದೊಡ್ಡದು. ಆ ಸ್ಥಾನಕ್ಕ ಯೋಗ್ಯವಾದಂತ ವ್ಯಕ್ತಿ ಗುರು ಕರ್ಲೇನ ಪಹಚಾನ್ಕೆ, ಸ್ಥಿತಪ್ರಜ್ಞನಾದ ವ್ಯಕ್ತಿಯನ್ನ ನೋಡಿ ಮಾಡ್ಕೋಬೇಕು. ಅದಕ್ಕೆ ಈ ರೀತಿಯಾಗಿ ಹೇಳಿ ಭೇದನ್ವಾದ ಅಭೇದನ್ವಾದ ಅಂತೇಳಿ ಇಷ್ಟು ಚಂದ ಬಿಡಿಸಿಟ್ಟ ಪುಣ್ಯಾತ್ಮ ನಿಶ್ಚಲದಾಸಗ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ. ಏನಾದ್ರೂ ಕಸರು ಡೌಟು ಏನಾರ ಸಮಸ್ಯೆ ಇತ್ತು ಅಂದ್ರೆ ಹೇಳ್ರಿ. ಆಭಾಸನ ಗಾಡ್ಯಾಗ ಕುಂದ್ರವರು ಸತ್ಸಂಗ ಮುಗಿದ ಕೂಡ್ಲೇನೆ ಆಭಾಸನ ಗಾಡ್ಯಾಗ ಹೋಗಿ ಕುಂದಿರ್ತೀರಿ. ಸತ್ಸಂಗ ನಡೆದಾಗ ಕೂಟಸ್ಥನ ಗಾಡ್ಯಾಗ ಕುಂದಿರ್ತೀರಿ. ಆ ಕಡೆ ಹೋಗಿ ಒಂದು 12 ತಾಸು ಕಳಿತೀರಿ, ಈ ಕಡೆ ಒಂದು 3-4 ತಾಸು ಇದ್ರಾಗ ಕಳಿತೀರಿ ಮುಂಜಾನೆ ಸಂಜೆ ಕೂಡಿ. ಮತ್ತೆ 12 ತಾಸು 20 ತಾಸು ಎದರಾಗ ಕೂತು ಹೋಗ್ತೀರಿ, 4 ತಾಸು ಎದರಾಗ ಕೂತು ಹೋಗ್ತೀರಿ. ಮತ್ತೆ ಜರ್ನಿ ಯಾಕಡೆ ತಗೊಂಡು ಹೋಗ್ತದ ನಿಮಗ? ಬಂಧದ ಕಡೆ ಹೋಗ್ಲಕತ್ತೀರಿ, ಮೋಕ್ಷದ ಕಡೆ ಹೋಗ್ಲಕತ್ತೀರಿ. ಯಾವಾಗಕ್ಕೆ ಹೆಚ್ಚು ಸಮಯ ಕೊಡ್ಲಕತ್ತೀರಿ? ಬಂಧದ ಕಡೆ ಹೋಗೋದಕ್ಕೆ ಸಮಯ, ಸಾಮರ್ಥ್ಯ, ಶಕ್ತಿಗಳು ಏನೇನದಾವ ನಿಮ್ಮಲ್ಲಿ ಅವೆಲ್ಲ ಓಸು ಎದಕ್ಕೆ ಕೊಡ್ಲಕತ್ತೀರಿ? ಬಂಧಕ್ಕೆ ಜಾಸ್ತಿ ಕೊಡ್ಲಕತ್ತೀರಿ, ಮೋಕ್ಷಕ್ಕೆ ಜಾಸ್ತಿ ಕೊಡ್ಲಕತ್ತೀರ? ನಿಮ್ಮಲ್ಲಿರುವ ಶಕ್ತಿ ಸಾಮರ್ಥ್ಯಗಳು ಈ ಮೋಕ್ಷಕ್ಕ ಕಡೆನೇ ಹೆಚ್ಚಿದವ್ರಿ, ಅದ್ರ ಮೊದಲ ಬಂಧನದ ಕಡೆನ ಇದ್ದು ರೀ. ಇಲ್ಲ, ವೆರಿ ಗುಡ್. ಅದೇ ನೋಡ್ಕೋಬೇಕು. ಸುಮ್ಮ ನೀರಾಗ ಬಟ್ಟೆ ಇಟ್ಟು ಚೀಪಿದ್ರ ಹೆಂಗದಪ್ಪ? ನೀರಿದ್ದಂಗ ಅದ. ಉಪ್ಪದೇನು ಇಲ್ಲ, ಖಾರದೇನು ಇಲ್ಲ, ಸಿಹಿ ಅದೇನು ಇಲ್ಲ, ಹುಳಿ ಅದೇನು ಇಲ್ಲ. ಬಟ್ಟೆ ಇಟ್ಟು ಚೀಪಿದ್ರೆ ಹೊಟ್ಟೆ ತುಂಬುತ್ತದೆ. ನಾವು ಕರ್ಮ ಉಪಾಸನೆ ಬರೇ ಈ ಶಾಸ್ತ್ರ ಓದೋದಂದ್ರೆ ಏನಿದು? ನೀರಾಗ ಬಟ್ಟೆ ಇಟ್ಟು ಚೀಪಿದಂಗಿದು ಅಷ್ಟೇ. ಸಂಜೆ ಪಾಠಕ್ಕೆ ಬರ್ರಿ, ಉಪಾಸನ ಏನ್ ಹೇಳ್ಯಾರ, ಹೆಂಗ್ ಹೇಳ್ಯಾರ, ಅವ್ರೊಳಗೆ ಯಾವ ರೀತಿ ನಾವು ಜೀವನದೊಳಗ ಸೂತ್ರಗಳನ್ನು ಅಳವಡಿಸಿಕೊಂಡು ನಾನೇನು ಕೂಟಸ್ಥ ಸ್ವರೂಪ ಅಂತ ತಿಳ್ಕೊಂಡಿನಿ, ಆ ಸ್ವರೂಪದಲ್ಲೇ ಉಳಿಬೇಕು ಅಂತಂದ್ರೆ ಉಪಾಸನ ಕಾಂಡ ಬೇಕು. ಸುಮ್ಮನೆ ಹೇಳಿಲ್ಲ ಅವ್ರು, ಹುಚ್ಚರಲ್ಲ ಅವ್ರು. ಮತ್ತೆ ಉಪಾಸನ ಕಾಂಡದಿಂದ ಅದರೊಳಗೆ ಉಳಿದ್ಮೇಲೆ ನಾವು ಮಾಡುವ ಕೆಲಸ, ಆಡುವ ಮಾತು, ವಿಚಾರಿಸುವ ಆಲೋಚನೆಗಳು ಎಲ್ಲನೂ ಆ ಬ್ರಹ್ಮಜ್ಞಾನಕ್ಕೆ ಸಂಬಂಧಪಟ್ಟಂತವೇ ಆಗಬೇಕು. ಅದೇ ಕರ್ಮಯೋಗ. ಮತ್ತೆ ನಾವು ಅದಕ್ಕೆ ನಾವು ಮಾಡುವ ಕೆಲಸ, ನಾವು ಆಡುವ ಮಾತು, ಕಾಯ ವಾಚ ಮನಸ ಏನು ವ್ಯವಹಾರಗಳದವಲ್ಲ, ಒಂದ್ ಸ್ವಲ್ಪ ನಿಮ್ಮನ್ನ ನೀವು ನೋಡ್ಬೇಕು. ಇದ್ರಾಗ ನಾನು ಎಷ್ಟು ಮಾತುಗಳು ಬ್ರಹ್ಮಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿನಿ, ಎಷ್ಟು ಮಾತು ಅಜ್ಞಾನದ ಮಾತಾಡಿನಿ, ಎಷ್ಟೊತ್ತು ನಾನು ಬ್ರಹ್ಮಜ್ಞಾನದ ಭಾವದಲ್ಲಿದ್ದೆ, ಬ್ರಹ್ಮ ಭಾವದಲ್ಲಿದ್ದೆ, ಆಮೇಲೆ ನಾನು ಎಷ್ಟೊತ್ತು ನಾನು ಜೀವ ಭಾವದಲ್ಲಿದ್ದೀನಿ. ಇವೆಲ್ಲ ಎಸ್ಟಿಮೇಷನ್ ಮಾಡ್ಕೋಬೇಕು. ಮಾಡ್ಕೊಂಡು ಹೆಚ್ಚು ಹೆಚ್ಚು ಬ್ರಹ್ಮ ಭಾವದಲ್ಲಿದ್ದು ಹೆಚ್ಚು ಹೆಚ್ಚು ಬ್ರಹ್ಮನ ಕೆಲಸಗಳಂತೇಳಿ ಈ ಜಗತ್ತಿನೊಳಗ ಕೆಲವೊಂದು ಕೆಲಸಗಳು ಮಾಡಬೇಕಾಗ್ತದ.
ಆ ಕೆಲಸಗಳು ಮಾಡಿದಾಗೆ ಕರ್ಮಯೋಗ, ಉಪಾಸನ ಕಾಂಡ, ಕರ್ಮಕಾಂಡ ಎಲ್ಲ ಸಾರ್ಥಕ ಆಗಿ ಜ್ಞಾನಕಾಂಡಕ್ಕೆ ನಾವು ಬಂದದ್ದು. ಏನಾಗ್ತದ, ಮೊದಲು ಜ್ಞಾನಕಾಂಡ ಇವ್ರು ಯಾಕೆ ಹೇಳ್ಯಾರ ಅಂತಂದ್ರ ಏನನ್ನು ಕುರಿತು ಒಂದು ಧ್ಯೇಯ ವಸ್ತು ಬೇಕಲ್ಲ. ಉಪಾಸನೆ ಮಾಡುವುದಕ್ಕ, ಪೂಜೆ ಮಾಡುವುದಕ್ಕ ಎದರನ್ನು ಹಿಡ್ಕೊಂಡು ಮಾಡಬೇಕು, ಅದನ್ನ ಅವರು ತಿಳಿಸಿ ಹೇಳೋದಕ್ಕೆ ಮೊದಲೇ ಜ್ಞಾನಕಾಂಡ ಹೇಳಿ ಆಮೇಲೆ ಉಪಾಸನ ಕರ್ಮ ಮಾಡ್ಯಾರ. ಭಗವದ್ಗೀತೆ ಒಳಗ ಮೊದಲು ಕರ್ಮಕಾಂಡ ಹೇಳ್ಯಾರ. ದೇವ್ರ ಪೂಜೆ ಮಾಡು ಅಂತಂದ್ರ ಆತ್ಮ ಚೈತನ್ಯದ ಪರಿಚಯನೇ ಆಗಂಗಿಲ್ಲ ಆರಂಭದಲ್ಲಿ. ಅದಕ್ಕೆ ಅವರು ಕಲ್ಲ ಮಣ್ಣ ಏನಾರ ಹಿಡಿಸಿ ಕುಂದಿರ್ತಾರ. ನಿಮ್ಗೇನೇ ಕಲ್ಲ ಮಣ್ಣ ಹಿಡಿದು ಪೂಜೆ ಮಾಡಿಸಿದ್ರು ಸಹಿತ ಬ್ರಹ್ಮ ಅದ್ರಾಗ ಇರ್ತಾನ ಇಲ್ಲ. ಯಾವ್ದ್ರಾಗ ಕಂಕರ್ಮೇ ಶಂಕರ, ಯಾವ್ದ್ರಾಗಾರ ಪೂಜೆ ಮಾಡ್ರಿ, ಏನ್ ಮಾಡಿದ್ರು ಅದ್ರೊಳಗೆ ಬ್ರಹ್ಮ ಅದನ್ನ. ನಿಮ್ಮ ಎಲ್ಲಾ ಪೂಜೆಗಳ ಫಲ ಆ ಬ್ರಹ್ಮನಿಗೆ, ಅಖಂಡ ಬ್ರಹ್ಮನಿಗೆ ತಲುಪ್ತಾವ. ಏನನ್ನು ಕುರಿತು ಧ್ಯಾನಿಸಬೇಕು, ನಿಮ್ಮ ಇಷ್ಟ ದೈವ, ಮತ್ತಿನ್ಯಾರ ಗುರುಗಳು ಏನಾರ ಮಾಡಿರಿ, ಏನ್ ಮಾಡಿದ್ರು ಸಹಿತ ಎಲ್ಲರೊಳಗೂ ಅದೇ ಬ್ರಹ್ಮ ಅದನ. ನಿಮ್ಮ ಉಪಾಸನೆಯ ಎಲ್ಲಾ ಕರ್ಮಗಳು ಏನದವ, ಉಪಾಸನೆಗಳು ಕರ್ಮಗಳು ಎಲ್ಲ ಆ ಬ್ರಹ್ಮನಿಗೆ ತಲುಪ್ತಾವ. ಯಾವ ದಾರಿಯಾರೇ ಹಿಡಿದು ಮಾಡಿ, ಎಲ್ಲದ್ರೊಳಗೂ ಅವನೇ ಅವನು. ಕಂಕರ್ಮ ಶಂಕರ. ಹೀಗಾಗಿ ಯಾರೋ ಏನೋ ನಾವು 4ನೇ ತರಂಗ ಓದಿವಿ, ಭಾರಿ ದೊಡ್ಡ ಆತ್ಮಜ್ಞಾನ, ಅಲ್ಲಿ ಶ್ರೀಶೈಲಕ್ಕೆ ನಡ್ಕೋತ ಹೋಗೋರು ಕನಿಷ್ಠ, ಗುಡಿಯಾಗ ಪೂಜೆ ಮಾಡೋರು ಕನಿಷ್ಠ, ಅಡವ್ಯಾಗ ತಪಾಸ್ ಮಾಡೋರು ಕನಿಷ್ಠ. ನಾವೇ ಏನ್ ಭಾರಿ ಒಂದು 4 ವಚನಗಳು ಓದಿ ಟೂಸ್ ಅಂತೇಳಿ ವೇದಿಕೆ ಮೇಲೆ ಹೇಳಿ ಸಿಕ್ಕವ್ರಿಗೆ ಬಯ್ಯ ಕೆಲಸ ನಡ್ಸ್ಯಾರಿ. ಅದಕ್ಕೆ ಬಿಟ್ಬಿಟ್ಟೆ ನಾವು ಇವೆಲ್ಲ ವಚನಗಳ ಮಂದಿಗೆ. ಅವ್ರ ಮಂದಿ ಬಯ್ಯ ಕೆಲಸ. ಇವನಾರವ ಅನ್ಬೇಡ್ರಪ್ಪ, ಇವ ನಮ್ಮವ ಯಾವುದೋ ಒಂದು ದೇವ್ರ ಹೆಸರ ಮೇಲೆ ಒಂದು ಸೇವೆ ಮಾಡ್ಕೊಂಡು ಹೊಂಟಾನ, ಅಂತವನಿಗೆ ಯಾಕೆ ಬೈತೀರಿ? ನೀವು ಅದೇ ದೇವರ ಸೇವೆ ಮಾಡಕ್ ಹೊಂಟಿರಿ, ಅವರು ಅದೇ ದೇವರ ಸೇವೆ ಮಾಡ್ಲಕ್ ಹೊಂಟಾರ. ಕೆಲವೊಬ್ರು ತಿಳ್ಕೊಂಡು ನಡೆದಾರ, ಕೆಲವೊಬ್ರು ತಿಳಿಲ್ಲ ನಡೆದಾರ. ಅನ್ಯರಿಗೆ ಅಸಹ್ಯ ಪಡಬೇಡ ಅಂತೇಳಿ ಬಸವಣ್ಣವ್ರು ಹೇಳ್ತಾರ. ವೇದಿಕೆ ಮೇಲೆ ನಿಂತರ ಸಾಕು ಅನ್ಯರಿಗೆ ಅಸಹ್ಯ ಪಡ ವಚನಗಳು ಹೇಳೋರು. ಹಿಂಗಾದ್ರೆ ಹೆಂಗಪ್ಪ, ಹಿಂಗಾದ್ರೆ ಇದಾಗಲ್ಲ ನಡಿ ಅಂತೇಳಿ ಬಿಟ್ಬಿಟ್ಟೆವು. ಯಾಕಂದ್ರೆ ಪೂರ್ತಿ ಸರಿಯಾಗಿ ತಿಳ್ಕೊಂಡಿದ್ರೆ ನಿಮಗೆ ಮನಸ್ಸು ಬರ್ತದೇನ್ರಿ? ಯಾರ್ಯಾರ ಕರ್ಮಿಗಳಿಗೆ ಬೈಲಕ್ ಮನಸ್ಸು ಬರ್ತದ ನಿಮಗೆ? ಉಪಾಸನೆ ಮಾಡೋರಿಗೆ ಮನಸ್ಸು ಬರ್ತದ ನಿಮಗೆ? ಅವರು ಅದೇ ಬ್ರಹ್ಮನ ಸಾಧನೆ ಒಳಗೆ ಅದರ ಇಲ್ಲ ಅವರು. ಈ ಚಳಿಗಾಲದಾಗ ಈಗ ಬರ್ತಾರೆ, ಡಿಸೆಂಬರ್ ತಿಂಗಳದಾಗ ಇಲ್ಲಿ ನಮ್ಮಲ್ಲಿ ರಾಯಚೂರಾಗ ಏನ್ ಮಾಡ್ತಾರ, ಕೋಳಿ ಕುರಿಗಳನ್ನ ಅಲಿಗಿ ಬಾಜಿ ಹಿಡ್ಕೊಂಡು ಮೆರವಣಿಗೆ ಮಾಡ್ಕೊತ ರೋಡ್ ಮೇಲೆ ಡ್ಯಾನ್ಸ್ ಮಾಡ್ಕೊತ ಬಂದು ಅವ್ರೇನ್ ಮಾಡ್ತಾರೆ, ದೇವ್ರ ಸೇವೆ ಮಾಡ್ತೀನಿ, ದೇವ್ರು ಮಾಡ್ತೀವಿ ಅಂತ ಮಾಡ್ತಾರ. ಅವ್ರು ಭಾರಿ ಆನಂದವಾಗಿ ಮಾಡ್ಕೊತ ಬರ್ತಾರೆ. ಏನ್ ನೋಡಿದ್ರೆ ಭಾರಿ ಭರ್ಜರಿ ಏನೋ ಮಾಡ್ತಾರೆ. ಏನಿಲ್ಲ, ರೋಡ್ ಮೇಲೆ ಕುರಿ ಕೋಳಿ ಎಲ್ಲಿ ಬೇಕಲ್ಲಿ ರೋಡ್ ಮೇಲೆ ಹಾಕ್ತಾರ. ಹಾಕೋದು, ಕೊಯ್ದು ಬಿಡೋದು. ಕೊಯ್ದು ಅದಕ್ಕೊಂದಿಟ್ಟು ರಕ್ತ ಪಕ್ತ ಆ ಕಡೆ ಈ ಕಡೆ ಸಿಡಿಬಾರದು ಅಂತ ಹೇಳಕ್ಕೆ ಒಂದಿಟ್ಟು ಮಣ್ಣು ಹಾಕ್ತಾರ. ಆ ಕುರಿದ ರುಂಡ, ಅದರ ಮುಂಡ, ಕೋಳಿ ರುಂಡ ಮುಂಡ ಅವೆರಡು ಎತ್ಕೊಂಡೋಗಿ ನೈವೇದ್ಯ ಮಾಡಿ ಎಲ್ಲರಿಗೂ ಊಟಕ್ಕೆ ಹಾಕ್ತಾನೆ. ಅವನು ಅದೇ ಬ್ರಹ್ಮನ್ ಕೆಲಸನೇ ಮಾಡ್ಲಕತ್ತಾನ, ಆದ್ರ ಗೊತ್ತಿಲ್ಲ ಮಾಡ್ಲಕತ್ತಾನ. ದೇವ್ರು ಮಾಡ್ತೀನಿ ಅಂತ ನಾವು ಸ್ವಚ್ಛ ಹೇಳ್ತಾನ, ದೇವ್ರು ಮಾಡ್ತೀನಿ ಅಂತ. ನಾವು ನೀವು ದೇವ್ರು ಮಾಡ್ತೀವಿ ಅಂತ ಅನ್ನಂಗೆ ಇಲ್ಲ. ಸ್ವಚ್ಛ ಏನ್ ಮಾಡ್ಲಕತ್ತಿ, ದೇವ್ರು ಮಾಡ್ಲಕತ್ತಿ. ಅವನಿಗೂ ಕೆಟ್ಟ ಅನ್ಲಕ್ ಬರ್ತದೇನ್ರಿ? ಎಲ್ಲರೂ ದೇವ್ರ ಸೇವೆದಾಗಿ ಮಾಡ್ಲಕತ್ತಾರ. ಅವ್ರು ಗೊತ್ತಿರ್ಲಾರ್ದಕ್ಕೆ ಬಲಿ ಕೊಡ್ಲಕತ್ತಾರ. ಅದು ಜ್ಞಾನ ಬತ್ತು ಅಂತಂದ್ರೆ ಬಲಿ ಕೊಡೋದ್ ಬಿಟ್ಬಿಡ್ತಾರ. ಪುಷ್ಪಬಾಯಿ ಬೋರಾ ಅಂತೇಳಿ ಇಲ್ಲೊಬ್ಬರು ರಾಯಚೂರಾಗ ದೊಡ್ಡ ಶ್ರೀಮಂತರು, ದೊಡ್ಡ ರೇಷ್ಮೆ ಅಂಗಡಿ ಏನೆಲ್ಲ, ಅವರು ಜೈನರು, ಮಾರ್ವಾಡೀಸ್, ಅಹಿಂಸಾವಾದಿಗಳು. ಅವ್ರ ಮನಿ ಎದುರೊಂದು ಕಂದುಗಡ್ಡೆ ಮಾರಮ್ಮ ಏನದ, ಅದೇನೋ ಮಾರಮ್ಮನ ಹೆಸರದ, ಆ ಮಾರಮ್ಮ ದೇವಿ. ಅಲ್ಲಿ ಪ್ರತಿ ವರ್ಷ ಏನ್ ಮಾಡೋರು, ಸಿಕ್ಕಾಪಟ್ಟೆ ಬಲಿ ಕೊಡೋರು, ರಕ್ತದ ಕೋಡಿ ಹರಿಸೋರು. ನಾಲೆಗೆಲ್ಲ ಕ್ಯಾಂಪ್ ರಕ್ತ ಹಂಗ ಹರಿಸ್ಬಿಡೋರು. ಅಷ್ಟೊಂದು ಅಲ್ಲಿ ನಡೀತಿತ್ತು. ಏನ್ ಮಾಡಿದ್ರು ಅವರು, ಶ್ರೀಮಂತರ ದೇವಿ ಅಂತ ಒಂದು ಗುಡಿ, ಒಂದು ಹಾಳ ಗುಡಿ, ಮತ್ತ ಆ ಗುಡಿ ಉದ್ಧಾರ ಆಗ್ಬೇಕಾದ್ರೆ ಶ್ರೀಮಂತರು ರೊಕ್ಕ ಕೊಟ್ರೆ ಆಗ್ತದೆ. ಅದಕ್ಕೆ ಇವ್ರೇನ್ ಮಾಡಿದ್ರು, ನಾವು ರೊಕ್ಕ ಕೊಡ್ತೀವಿ, ಎಲ್ಲ ನಿಮ್ ಗುಡಿಯಾಗ ಬರ್ತೀವಿ, ನಿಮ್ ಗುಡಿಯಾಗ ಕುಂದಿರ್ತೀವಿ, ನಾವು ನಿಮ್ಮ ಗುಡಿ ಒಳಗೆ ಒಳ್ಳೆ ವಾತಾವರಣ ನಿರ್ಮಾಣ ಮಾಡ್ತೀವಿ, ಆದ್ರೆ ಒಂದು ಕಂಡೀಷನ್ ಏನು, ಈ ಬಲಿ ಕೊಡೋ ಪದ್ಧತಿ ಬಿಟ್ಬಿಡ್ಬೇಕು. ಸುಮ್ನೆ ನೈವೇದ್ಯ ಮಾಡ್ಕೊಂಬರ್ರಿ,
ಆಹಾರ ಪದಾರ್ಥಗಳು ಏನೇನದವ ತಗೊಂಡು ನೈವೇದ್ಯ ಮಾಡ್ಕೊಂಡು ಬಂದು ನೈವೇದ್ಯ ಮಾಡ್ರಿ ಹೊರತು ಈ ಬಲಿ ಪದ್ಧತಿ ಬಿಟ್ಟು ಬಿಡ್ರಿ ಅಂತ. ಹೀಗಾಗಿ ಅವ್ರ ಗುಡಿ ಎಲ್ಲ ಕಟ್ಟಿಸ್ಕೊಟ್ರು, ಕಳಸ ಇಟ್ರು, ಗೋಪುರ ಕಟ್ಟಿದ್ರು, ಗುಡಿ ಇಷ್ಟು ಭವ್ಯ ಮಾಡ್ಯಾರ, ಏನೆಲ್ಲ ಚಂದ ಮಾಡ್ಯಾರ. ಆ ಜನರು ಬೆಳಿಗ್ಗೆ ಏನಿಲ್ಲ, ಪ್ಲೇಟ್ನಾಗ ದೇವ್ರು ಮಾಡೋ ದಿವ್ಸ ಒಂದು ಈಟ್ ನೈವೇದ್ಯ ತಗೊಂಡು ಬಂದು ನೈವೇದ್ಯ ಮಾಡಿಕೊಂಡು ಹೋಗ್ಬಿಡ್ತಾರೆ. ಅಲ್ಲಿ ಏನು ಬಲಿ ಇಲ್ಲ ಏನಿಲ್ಲ. ತಿಳಿಲಾರ್ದಕ್ಕೆ ಮಾಡ್ತಿದ್ರು. ತಿಳಿಸಿ ಹೇಳೋರು ಸಿಕ್ಕಾಗ ತಿಳ್ಕೊಂಡ್ರು, ಸುಧಾರಣೆ ಆದ್ರು. ಅವ್ರಿಗೆ ಕೆಟ್ಟವ್ರು ಅನ್ನಕ್ ಬರ್ತದ? ಯಾರಿಗೆ ಬೈಬಾರದು. ದೇವರ ವಿಷಯದಲ್ಲಿ ಏನ್ ಸಾಧನೆ ಮಾಡ್ಲಕ್ಕತ್ತಾರ ಅವರೆಲ್ಲರೂ ಯಾರಿಗಂತಾರ, ನಮ್ಮ ಮನೆಯ ಮಗನೆಂದೆನಿಸಯ್ಯ. ಇದು ಲೆಕ್ಕ. ಟೀಕೆ ಮಾಡೋದು, ಬೈಯೋದು ಇವೆಲ್ಲ ಓಸು ಅಜ್ಞಾನದ ಕೆಲಸಗಳು. ನಮಗೆ ಬೇಕಾದಷ್ಟು ಟೀಕೆ ಮಾಡಿಸ್ಕೊಳ್ಳುವಂತ ಕೆಲಸ ಜಗ್ಗದವ. ನಮ್ಮೊಳಗೆ ನಮಗೆ ಬೇಕಾದಷ್ಟು ಅದಾವಲ್ರಿ ಟೀಕೆ ಮಾಡ್ಕೊಳ್ಳೋಂಥವು. ಏನ್ ಬರೀ ಹೊರಗೆ ಅದಾವ? ಏನ್ ಮಾಡೋಣ ಮುಂದ? ಮುಂದಿನ ಜಾಗ ಏನು, ಮುಂದಿನ ದಾರಿ ಇಲ್ಲಿ ತನ ಏನ್ ಹೇಳ್ಯಾರ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಏನ್ ಮಾಡ್ತೀವಿ ನಾಳೆ ಏನ್ ಮಾಡ್ತೇವೆ. ಇಲ್ಲಿ ತನ ಹೇಳಿದ್ದರ ಬಗ್ಗೆ ನಾಳೆ ಸಂಕ್ಷಿಪ್ತವಾಗಿ ಸಿಂಹಾವಲೋಕನ ಮಾಡಿ 5 ರಿಂದ 10 ನಿಮಿಷದಾಗ ಸಿಂಹಾವಲೋಕನ ಮಾಡಿ ಏನ್ ಮಾಡ್ಬೇಕು, 175ನೇ ವಿಷಯಾಂಕಕ್ಕೆ ಹೋಗ್ಬೇಕು. ಜೀವ ಬ್ರಹ್ಮರ ಲಕ್ಷ್ಯಾರ್ಥವು ಅಭೇದವಿರುತ್ತದೆ. ಜೀವ ಬ್ರಹ್ಮರ ವಾಚ್ಯಾರ್ಥದಲ್ಲಿ ಭೇದವಿರುತ್ತದೆ. ಅದಕ್ಕೆ ಜೀವ ಬ್ರಹ್ಮರ ಲಕ್ಷ್ಯಾರ್ಥ ಅಭೇದವಿರುತ್ತದೆ ಅನ್ನುವ ಒಂದು ಸುಂದರವಾದ ವಿಷಯಾಂಕ ನಾಳೆ ಆರಂಭ ಆಗ್ತದೆ. ಅಭೇದ ಎಲ್ಲದ, ಭೇದ ಎಲ್ಲದ ಎಲ್ಲ ಹೇಳಿ ಈಗ ಇಲ್ಲಿ ತನಕ ಭೇದ ಅಭೇದದ ಇಂಟ್ರೊಡಕ್ಷನ್ ಕೊಟ್ರು. ಮುಂದೆ ಭೇದ ಗಟ್ಟಿ ಮಾಡೋದಕ್ಕ ಅಭೇದ ಗಟ್ಟಿ ಮಾಡೋದಕ್ಕ ಇಲ್ಲೇ ಭೇದದ, ಇಲ್ಲೇ ಅಭೇದದ. ಡಾಕ್ಟರ್ಗಳು ಹಿಡಿತಾರಿಲ್ಲ ಗಡ್ಡಿ ಎಲ್ಲದ ಅಂತ. ಆಪರೇಷನ್ ಮಾಡ್ಬೇಕಾದ್ರೆ ಇಲ್ಲೇ ಈ ಪ್ರಾಬ್ಲಮ್ ಅದ ಅಂತ ಹೇಳಿ ಕ್ಯಾಚ್ ಮಾಡ್ತಾರಿಲ್ಲ, ಮಾಡಿ ಆಪರೇಷನ್ ಮಾಡ್ತಾರ. ಸುಮ್ಮನೆ ಎಲ್ಲಿ ಬೇಕಲ್ಲಿ ಕೊಯ್ತಾರೆ ನಾವು. ಹಂಗೀಗ ಅದು ಗಟ್ಟಿ ಹಿಡಿತಾರೆ. ಈಗ ನೆಕ್ಸ್ಟ್ ಭೇದ ಎಲ್ಲದ ಅಭೇದ ಎಲ್ಲದ ಬಂದೋಬಸ್ತ್ ಹಿಡಿದು ಹೇಳ್ತಾರೆ. ಅದಕ್ಕೆ ಒಂದು 5 ರಿಂದ 10 ನಿಮಿಷದಲ್ಲಿ ನಾಳೆ ಇಲ್ಲಿ ತನಕ 174ನೇ ವಿಷಯಾಂಕದ ತನಕ ರಿವಿಷನ್. ನೂರ 75ನೇ ವಿಷಯಾಂಕ 5 ರಿಂದ 10 ನಿಮಿಷದೊಳಗೆ ನಾಳೆ ಸತ್ಸಂಗದೊಳಗೆ ಆರಂಭ ಆಗ್ತದೆ. ನಾನೇನು ಆ ರಿವಿಷನ್ದೊಳಗೆ ಎಕ್ಸ್ಪ್ಲೇನ್ ಮಾಡಲ್ಲ, ಯಾಕಂದ್ರೆ ನಿಮ್ಗೆಲ್ಲ ತಿಳಿದಿದ್ದೇ ಇರ್ತದೆ. ಮತ್ತು ಮುಂದಿನ ವಿಷಯಾಂಕಕ್ಕೆ ಹೋಗೋದೊಂದು ಕೆಲಸ ಇರ್ತದೆ. ಆ ಕೆಲಸ ನಾವು ಮಾಡೋದು ಬಹಳ ಮುಖ್ಯ. ಇನ್ನ ಒಂದು ಸ್ಥಿತ ಪ್ರಜ್ಞೆ ಅಂದ್ರೆ ತನ್ನ ಆತ್ಮದಲ್ಲಿ ತನ್ನಿಂದ ತಾನೇ ಏನಾಗ್ಯಾನ ಆನಂದವಾಗಿದ್ದಾನೆ. ಅದಕ್ಕೇನಾರ ದೃಷ್ಟಾಂತಗಳದಾವ ನಿಮ್ಮ ಹತ್ರ? ಅದವ ಇಲ್ಲ? ಹೆಂಗ ಗಪ್ ಕೂತ್ರಿ ಏನ್ ಮಾಡ್ಬೇಕು? ಇಲ್ಲ ತರ ಹೇಳ್ರಿ, ಅದವ ತರ ಹೇಳ್ರಿ. ಇಲ್ಲ ಅದವ ಮರ್ತೀರಿ. ನಾ ಹೇಳೋಣ. ಹೌದೌದೌದೌದು. ಕೇಳಲಾರ್ದು ಏನೂ ಇಲ್ಲ. ನೀವು ಇಲ್ಲಿ ತನಕ ಕೇಳಲಾರ್ದು ಏನೇನು ಉಳಿದಿಲ್ಲ, ಎಲ್ಲ ಕೇಳಿರಿ. ನೆನಪುಳಿದಿಲ್ಲ ಅಷ್ಟೇ, ಮರ್ತೀರಿ. ಮರ್ತದ್ದು ಬಹಳ ಚಲೋ ಕೆಲಸ. ನೀವು ಅದು ನೆನಪಿಟ್ಕೊಂಡಿದ್ರಿ ಅಂತಂದ್ರೆ, ನಾ ಈಗ ಹೇಳಿದ್ನಿ ಅಂತಂದ್ರೆ ಅದು ಮಜಾನೇ ಬರಲ್ಲ ನಿಮಗೆ. ಪೂರ ಮರಿಬೇಕು, ಸ್ವಚ್ಛ ಮರಿಬೇಕು, ಮತ್ತೆ ಹೊಸ ಕೇಳ್ದಂಗೆ ಆಗ್ಬೇಕು. ಈಗ ಸಣ್ಣ ಕೂಸದ ಅದೇನ್ ಮಾಡ್ತದ? ಕಾಲ್ ತಗೊಂಡು ಕೈಯಾಗಿ ಹಿಡ್ಕೊತದ. ತನ್ನ ಕಾಲ್ ತಗೊಂಡು ಕೈಯಾಗಿ ಹಿಡ್ಕೊಂಡು ಏನ್ ಮಾಡ್ತದ? ತನ್ನ ಕಾಲಿನ ಹೆಬ್ಬೆಟ್ಟ ತಗೊಂಡು ಬಾಯಿಗೆ ಇಟ್ಕೊತದ. ಅಥವಾ
ತಂದೆ ಕೈ ಬೆಟ್ಟು ಯಾವುದೋ ಒಂದು ಬಾಯಾಗಿ ಇಟ್ಕೊತದ. ಇಟ್ಕೊಂಡು ಏನ್ ಮಾಡ್ತದ? ಚೀಪ್ತದ. ಚೀಪಿ 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 ಅದಕ್ಕೆ ಎಷ್ಟು ರುಚಿ ಬರ್ತದ ಅಂದ್ರ ಜೊಲ್ಲು ಸುರಿಸ್ತಿರ್ತದ. ಅಷ್ಟು ರುಚಿಕರವಾಗಿ ಚೀಪ್ತಿರ್ತದ. ನೋಡಿದ್ರೆ ಇಲ್ಲಿ ಅನುಭವ. ತನ್ನ ಬಟ್ ತಾನು ಚೀಪದು, ಅಥವಾ ಅದಕ್ಕೊಂದು ಕುಲಾಯಿ ಪಲಾಯಿ ಏನಾರ ಹಚ್ಚಿದ್ರೆ ಅಂತಂದ್ರೆ ಕುಲಾಯಿ ಮೂಲಿ ತಗೊಂಡು ಬಾಯಿಗೆ ಇಟ್ಕೊತದ. ಅಂಗಿ ಹೊಲಿಸಿದ್ರೆ ಅಂದ್ರೆ ಅದಕ್ಕೆ ಅಂಗಿ ತಗೊಂಡು ಕಾಲರ್ ಗೀಲರ್ ಇತ್ತಂದ್ರೆ ತಗೊಂಡು ಬಾಯಿಗೆ ಇಟ್ಕೊತದ. ಏನೋ ಒಂದು ಇಟ್ಕೊಂಡು ಚೀಪ್ತದ. ಅಲ್ಲೇನ್ ಶಬ್ದ ಸ್ಪರ್ಶ ರೂಪ ರಸ ಗಂಧ ಹುಳಿ ಉಪ್ಪ ಖಾರ ಏನಾರ ಆದೇನಲ್ಲಿ? ಏನೇನೇನೇನು ಇಲ್ಲ, ಏನೇನು ಇಲ್ಲ. ತನ್ನ ಕಾಲು, ತನ್ನ ಕೈ, ತನ್ನ ಬೆರಳು, ತನ್ನಿಂದ ತಾನೇ ಆನಂದ ಹೊಂದುವಂತ ಸ್ಥಿತಿ ಅದು. ಸ್ಥಿತಪ್ರಜ್ಞೆ ಆತ್ಮನಲ್ಲಿ, ಆತ್ಮನಿಂದ, ಆತ್ಮನಿಂದ ಆತ್ಮನಿಗಾಗಿ, ಆತ್ಮನೇ ಆನಂದವಾಗಿರೋದು ಸ್ಥಿತಪ್ರಜ್ಞ. ಇದು ಚಂದದ ದೃಷ್ಟಾಂತ. ಮೊದಲು ಕೇಳಿದ್ರೆ ಇಲ್ಲ ಇದು? ಈಗ ನೆನಪು ಬರ್ತದೆ. ಮತ್ತಿನ್ನ ಒಂದು ದೃಷ್ಟಾಂತ ಹೇಳ್ರಿ. ಅದನ್ನು ಹೋಗ್ಯದ, ಸ್ವಚ್ಛ ಆಗ್ಯದ ಪಾಕಿ. ಬಾಯಾಗ ಹಲ್ಲಿಲ್ಲದ ಮುದುಕ, ಬಾಯಿಯೊಳಗ ಹಲ್ಲಿಲ್ಲದ ಮುದುಕ ಏನ್ ಮಾಡ್ಲಕತ್ತಾನ? ಒಸಡಿ ಬೊಚ್ಚು ಬಾಯಿ ಏನ್ ಮಾಡ್ತಿರ್ತಾನ? ಏನೋ ತಿಲ್ಲಕತ್ತಾನ ನಂಗ ಒಂದೇ ಸೌಂಡ್ ಬಾಯಾಡಿಸ್ತಿರ್ತಾನ. ಬಾಯಾಡಿಸಿ ಅವನ್ ಬಾಯಿಯೊಳಗ ಜೊಲ್ ಬರ್ತಿರ್ತದ, ಅದನ್ನ ನುಂಗುತ್ತಿರ್ತಾನ. ಅವ ಹಂಗೇ ಅದು ಒಸಡಿ ಕೆಬರ್ತಿರ್ತಾನ ಒಂದೇ ಸೌಂಡ್. ಬಾಯಿಯೊಳಗೆ ಅಲ್ಲಿ ಮುದುಕ. ಅವನದೇನ್ ಬಾಯಿಯೊಳಗೆ ಏನಾರ ಹೊರಗಿನ ವಸ್ತುವಿನ ಮೇಲೆ ಡಿಪೆಂಡ್ ಅದನೇನು? ಅವನು ಒಸಡುಗಳನ್ನ ಏನ್ ಮಾಡ್ಲಕತ್ತಾನ? ಚಲಿಸ್ತಾ ಇದ್ದಾನ. ಏನೋ ತಿರ್ಲಾಕತ್ತಾನ ನಂಗ ಬಾಯಿ ಆಡಿಸ್ಲಕತ್ತಾನ. ಬಾಯಿ ಒಳಗೆ ಹಲ್ಲಿಲ್ಲದ ಮುದುಕ ಬಾಯಿಯೊಳಗೆ ಏನೇನು ಇಲ್ಲ ಅಂದ್ರೂ ಬಾಯಿ ಆಡಿಸ್ಲಕತ್ತಾನ. ಸ್ಥಿತಪ್ರಜ್ಞೆ ಹೌದಲ್ಲ? ಹೆಂಗ್ರಿ? ಸರಿನಾ ದೃಷ್ಟಾಂತ? ಅನಾತ್ಮದಿಂದ ಆನಂದವಾಗಿರೋವಲ್ಲ, ಆತ್ಮದಿಂದ ಆನಂದವಾಗಿರೋವನು ಸ್ಥಿತಪ್ರಜ್ಞೆ. ತನ್ನಿಂದ ಭಿನ್ನವಾದ ಯಾವ ಅನಾತ್ಮಗಳ ಸಪೋರ್ಟ್ ಇರಲಾರ್ದೆ, ಆಧಾರ ಇರಲಾರ್ದೆ ತನ್ನೊಳಗೆ ತಾನೇ ಆತ್ಮದಲ್ಲಿ ಆನಂದವಾಗಿರೋವನೇ ಸ್ಥಿತಪ್ರಜ್ಞ. ಹೊರಗಿನ ಅನಾತ್ಮಗಳಿಗಾಗಿ, ಹೊರಗಿನ ವಿಷಯಗಳಿಗಾಗಿ ಎಲ್ಲಿ ತನಕ ನಾವು ಅಪಹರಿಸ್ತಿರ್ತೀವಿ ಅಲ್ಲಿ ತನಕ ಈ ಸ್ಥಿತಪ್ರಜ್ಞದ ಅವಸ್ಥೆ ಬರಂಗಿಲ್ಲ. ಅದು ಜ್ಞಾನದ ಅವಸ್ಥೆ ಅಲ್ಲ, ಅದು ಅಜ್ಞಾನದ ಅವಸ್ಥೆನೇ. ಅದು ಸಾಕ ಮುಗಿಸಮ? ಟೈಮ್ ಆಯ್ತು. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣು ಶರಣಾರ್ಥಿ. ಇದುವರೆಗೆ ಶುದ್ಧ ಬ್ರಹ್ಮಂಟ ಸದ್ಗುರುಗಳಾದ ಶ್ರೀ ಹನುಮಂತ ಮಹಾಸ್ವಾಮಿಗಳು ಇದುವರೆಗೆ ಈ ಆಭಾಸಗಳಲ್ಲಿ ವ್ಯವಹಾರ ನಡೆದಿದೆ ಹೊರತು ಈ ಚೈತನ್ಯಗಳಲ್ಲಿ ವ್ಯವಹಾರ ನಡೆಯುವುದಿಲ್ಲ. ವ್ಯವಹಾರ ನಡಿಬೇಕಾದ್ರೆ ಎರಡು ಇರಬೇಕಾಗತಿ. ಚೈತನ್ಯ ಒಂದೇ ಇರೋದ್ರಿಂದ ಅಲ್ಲಿ ವ್ಯವಹಾರ ನಡೆಯುವುದಿಲ್ಲ ಅಂತ ತಿಳಿಸಿಕೊಟ್ಟು, ಜೀವ ಬ್ರಹ್ಮರ ಲಕ್ಷಾರ್ಥದಲ್ಲಿ ಅಭೇದ ಐತಿ. ಈ ಕೊನೆಯಲ್ಲಿ ಸ್ಥಿತಪ್ರಜ್ಞೆನ ಒಂದು ಎರಡು ಉದಾಹರಣೆಗಳನ್ನ ಅತಿ ಸ್ವಾರಸ್ಯಕರವಾಗಿ ನಮ್ಗೆ ತಿಳಿಸಿಕೊಟ್ರು. ಅವು ಎಂದಿಗೂ ಮರೆಯೋದಿಲ್ಲಪ್ಪದಿ. ಮಗು ಕಾಲಿನ ಬೆರಳ ತಗೊಂಡು ಚೀಪುದು ಮತ್ತು ಹಲ್ಲಿಲ್ಲದ ಅಜ್ಜನ ಒಂದು ಬಾಯಿಯ ಒಂದು ಉದಾಹರಣೆಗಳನ್ನು ಬಹಳ ಸುಂದರವಾಗಿ ನೀಡಿದ್ರಪ್ಪ. ನಿಮಗೆ ಇಂತಹ ಒಂದು ಜ್ಞಾನವನ್ನು ನೀಡ್ತಾ ಇರುವ ಸದ್ಗುರುಗಳಿಗೆ ಅನಂತ ಅನಂತ ಧನ್ಯವಾದ. ಇನ್ನು ಮುಂದೆ
ಉಚ್ಚಾರಣೆ ಯಾರು ನಡೆಸ್ಬಿಡ್ರಿ? ಮಾಂತೇಶ್ ಪಾಟೀಲ್ ಅವ್ರ ಅದರಿ. ಮಾಂತೇಶ್ ಪಾಟೀಲ್ ಗುರುಗಳೇ. ಅಶೋಕ್ ಕಾಟ್ರಾರ್ ಗುರುಗಳೇ. ಮಂಗಳಾಚರಣೆ ನಡೆಸ್ಕೊಡ್ರಿ. ನಮಃ. ಶಿವಾಜಿ ಬೆಳಗಿರಿ ನಿಶಲದಾತನಿಗೆ ಅಜಹರ ಹರಿಗಾದಾರ ವೇದಾನಾಥ ಪರಮ ಸದ್ಗುರುವರರಿಗೆ ಧೃತಿಸಿರದವ ಮಧ್ಯೆ ಸ್ವಲ್ಪ ಕೊನೆಯ ಸತ್ತು ಇದಾಗ್ತಾ ಇಲ್ಲ ಮರಿ ಮೇಲೆ ಕಂಟಿನ್ಯೂ ಮಾಡಿ ಮರಿ ಸುಬ್ರಹ್ಮಣ್ಯ ಗೌರಮ್ಮ ತಾಯಿಯವರು ಮಂಗಳಾಚರಣೆ ನೆನೆಸ್ಕೊಂಡು ಕೇಳ್ಕೊತಾರೆ. ಆರತಿಯನ್ನು ಬೆಳಗುವೇನು ಪೀತಾಂಬರಜಿಗೆ, ಪಂಡಿತ ಪೀತಾಂಬರಜಿಗೆ, ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ, ಬಾಲಬೋಧ ಶ್ರೀ ಚಂದ್ರೋದಯ ರಚಿಸಿದಾತನಿಗೆ, ವಿಚಾರ ಸಾಗರ ಇಂಗಿತ ತಿಳಿಸಲು ಟಿಪ್ಪಣಿ ಬೋಧಿಪಗೆ, ವೃತ್ತಿ ಪ್ರಭಾಕರ ಸಾರವನರಿತ ಪರತರ ಪಂಡಿತಗೆ, ವೃತ್ತಿ ರತ್ನಾವಳಿ ಕೃತಿಯನ್ನು ಪ್ರಕಟಿಪ ಮಹಾಮಹಿಮನಿಗೆ, ಸಂಸ್ಕೃತವರಿಯದ ಸಾಧಕ ಜನರಿಗೆ ಕರುಣೆಯ ತೋರಿದವಗೆ, ಪಂಚದಶಿ ಮಹಾಗ್ರಂಥವ ಹಿಂದಿ ಭಾಷೆಯೊಳ ಬರೆದವಗೆ, ಬಂಧ ಮೂಲ ಅಜ್ಞಾನವ ಕಳೆದ ಸದ್ಗುರುದೇವರಿಗೆ, ಕಂದನಾದ ಗುರುನಾಥಗೆ ಒಲಿದ ಗುರು ಶಿವಾನಂದರಿಗೆ, ಆರತಿಯನ್ನು ಬೆಳಗುವೇನು ಪೀತಾಂಬರಜಿಗೆ, ಪಂಡಿತ ಪೀತಾಂಬರಜಿಗೆ, ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ, ಸರ್ವಜ್ಞ ಮೂರ್ತಿಗೆ. ಪರಮಗುರು ವಂದನೆ. ಓಂ ಪೂಜ್ಯಾಯ ಸಾಧು ನಿಶ್ಚಲ ದಾಸಾಯ ಸನಾತನ ಸರ್ವ ಸಮನ್ವಯ ಜ್ಞಾನ ಭಾರತ ಸಾಹಿತ್ಯ ಸಾಮ್ರಾಟಾಯ ಶ್ರೀ ವಿಚಾರ ಸಾಗರ ವೃತ್ತಿ ಪ್ರಭಾಕರಾದಿ ಪ್ರೌಢ ಪ್ರಕ್ರಿಯಾ ಸದ್ಗ್ರಂಥ ರಚಯಿತಾಯ ಪರಮಾನಂದ ಪ್ರಾಪ್ತಿ ರೂಪೇಣ ಸರ್ವ ದುಃಖ ನಿವೃತ್ತಿ ರೂಪೇಣ ಸತ್ಯ ಮೋಕ್ಷ ಮಾರ್ಗ ಪ್ರದರ್ಶಕಾಯ ಶುದ್ಧ ಬ್ರಹ್ಮ ಜ್ಞಾನ ಪ್ರದಾಯಕ ಪರಮ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೆ ನಮೋ ನಮೋ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪಾತ್ಮ ಚೇತನರ ಹೃತ್ ಕಮಲ ವಾಸನೆ ನಮೋ ನಮೋ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಸ್ಥಾವರಂ ಜಂಗಮಂ ಚೈವ ತಥಾ ಚೈವ ಚರಾಚರಂ ವ್ಯಾಪ್ತಂ ಯೇನ ಜಗತ್ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ. ಜ್ಞಾನಶಕ್ತಿ ಸಮಾರೂಢ ತತ್ವಮಾಲಾ ವಿಭೂಷಿತ ಭುಕ್ತಿ ಮುಕ್ತಿ ಪ್ರದಾತಾಯ ತಸ್ಮೈ ಶ್ರೀ ಗುರವೇ ನಮಃ. ಅನೇಕ ಜನ್ಮ ಸಂಪ್ರಾಪ್ತ ಸರ್ವಕರ್ಮ ವಿದಾಹಿನೆ ಸ್ವಾತ್ಮಜ್ಞಾನ ಪ್ರಭಾವೇನ ತಸ್ಮೈ ಶ್ರೀ ಗುರವೇ ನಮಃ. ನ ಗುರೋರಧಿಕಂ ತತ್ವಂ ನ ಗುರೋರಧಿಕಂ ತಪಃ ತತ್ವಂ ಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಮನ್ನಾಥ ಶ್ರೀ ಜಗನ್ನಾಥೋ ಮದ್ಗುರು ಶ್ರೀ ಜಗದ್ಗುರು ಮಮಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲಂ ಗುರುರ್ಮೂರ್ತಿ ಪೂಜಾ ಮೂಲಂ ಗುರುಪದಂ ಮಂತ್ರ ಮೂಲಂ ಗುರುರ್ವಾಕ್ಯಂ ಮೋಕ್ಷ ಮೂಲಂ ಗುರುಕೃಪಾ ಗುರುರಾದಿರ್ನಾದಿಶ್ಚ ಗುರು ಪರಮದೈವತಂ ಗುರು ಪರತರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ
ಮುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ पूर्णमेवावशिष्यते ओम शांति 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 परमानंद प्राप्ति भव सर्व दुख निवृत्ति भव इष्टार्थ सिद्धिरस्तु यशस्वी भव ओम शांति 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 ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು. ಎಲ್ಲ ಶುದ್ಧ ಬ್ರಹ್ಮರಿಗೂ ಶರಣು ಶರಣಾರ್ಥಿಗಳು. ಎಲ್ಲ ಶುದ್ಧ ಬ್ರಹ್ಮರಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.